ಆಹ್ವಾನಿಸ್ತೇನೆ. ಚೈತನ್ಯ ತುಂಬಿರ್ತಕ್ಕಂಥ ಒಬ್ಬ ಲಕ್ಷಣವಾದ ಹೆಣ್ಣು ಮಗಳನ್ನ ನಾವು ನೋಡಿದ್ರೆ, ತಾಯಿಯನ್ನು ನೋಡಿದ್ರೆ, ಹೆಂಗಸರನ್ನು ನೋಡಿದ್ರೆ, ಎಲ್ಲ ತುಂಬಾ ಜನ ಇದ್ದೀರಿ. ನಿಮ್ಮಲ್ಲೆಲ್ಲ ಈ ಆಶ್ವೇಜ ಮಾಸದಲ್ಲಿ ಲಕ್ಷ್ಮಿಯ ಕಳೆ, ಸರಸ್ವತಿಯ ತೇಜಸ್ಸು, ಮತ್ತೆ ಒಮ್ಮೊಮ್ಮೆ ದುರ್ಗೆಯ ತೇಜಸ್ಸು ಕೂಡ ನಿಮ್ಮಲ್ಲಿ ಕಾಣ್ತದೆ. ಆದ್ರಿಂದ ಎಲ್ಲಾ ಸ್ತ್ರೀಯರು ಕೂಡ ಸ್ತ್ರೀಯ ಸಮಸ್ತ ತವ ದೇವಿ ಭೇದಾ. ಆದ್ರಿಂದ ನೀವೆಲ್ಲರೂ ಕೂಡ ಈ ನವರಾತ್ರ ಸಮಯದಲ್ಲಿ ಯಾವುದೇ ಹೆಣ್ಮಕ್ಳು ಕಂಡ್ರು ಕೂಡ ಒಂದು ನಮಸ್ಕಾರ ಮಾಡಿ, ಅವ್ರಿಗೆ ಏನಾದ್ರೂ ಅರಿಶಿಣ ಕುಂಕುಮ ಮತ್ತು ಪ್ರಸಾದವನ್ನು ಏನಾದ್ರೂ ಕೊಟ್ಟು ಉಡುಗೊರೆಗಳನ್ನು ಕೊಟ್ರೆ ಅದು ಸಾಕ್ಷಾತ್ ದೇವಿಗೆ ತೃಪ್ತಿ ಆಗ್ತದೆ ಅಂತ. ಅದರಲ್ಲಿಯೂ ಕೂಡ ಕನ್ಯಾಕುಮಾರಿಯರನ್ನ 13, 12, 10, 12 ವರ್ಷದ ಹುಡುಗಿಯರನ್ನು ಹುಡುಕಿ ಮನೆಗೆ ತಂದು ಈ ದಿವಸಗಳಲ್ಲಿ, ಅದು ನಾಳೆ ನಾಡಿದ್ದು ಪಂಚಮಿ ಇದೆ, ಅವತ್ತಿನ ವಿಶೇಷ, ಆ ಮಕ್ಕಳಿಗೆ ತುಂಬಾ ಇಷ್ಟವಾದ್ನೆಲ್ಲ ಕೊಟ್ಟು ಕನ್ಯಾಕುಮಾರಿ ಪೂಜೆಯನ್ನು ಮಾಡ್ತೇವೆ, ಲಲಿತ ಪಂಚಮಿ ಪೂಜೆಯನ್ನು ಮಾಡ್ತೇವೆ. ನಾನು ಇಲ್ಲಿ ಹೇಳ್ತಾ ಇರೋದೇನಂದ್ರೆ, ಯಾರನ್ನ ನೋಡಿದ್ರು ಕೂಡ ಅವರಲ್ಲಿ ಏನು ಸಾಕ್ಷಾತ್ ಲಕ್ಷ್ಮಿ ಕಾಣ್ತಾ ಇದ್ದಾಳೆ ಅಂತ ಹೇಳ್ತೇವಲ್ವಾ, ಸಾಕ್ಷಾತ್ ಲಕ್ಷ್ಮಿ, ಸರಸ್ವತಿ, ದುರ್ಗಾ ಪರಮೇಶ್ವರಿ ಸೇರಿದಂತೆ ಕಾಣ್ತಾ ಇದ್ದಾಳೆ, ಅದರ ವರ್ಣನೆಯನ್ನು ಮಾಡ್ತಾಳೆ. ಸೊ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತಾ ಇದ್ದೇವೆ. ಪ್ರಸನ್ನಳಾಗು, ನೀನು ಬಾ, ಮತ್ತು ನೀನು ಬಂದ್ರೆ ನನಗೆ ಎಲ್ಲಾ ಸಕಲ ಸಂಪತ್ತು ಬರ್ತದೆ, ಚಿನ್ನ ಬರ್ತದೆ, ಗೋ ಬರ್ತದೆ, ಕುದುರೆ ಬರ್ತದೆ, ಸೇವಕರನ್ನು ನಾನು ಪಡಿತೇನೆ ಅಂತ. ಇನ್ನು 3ನೇದರಲ್ಲಿ ಬಹಳ ಚೆನ್ನಾಗಿದೆ. ಅಶ್ವಪೂರ್ವಾಂ ರಥ ಮಧ್ಯಾಂ ಹಸ್ತಿನಾದ ಪ್ರಬೋಧಿನಿ. ಮುಂದೆ ಕುದುರೆ, ನಡುವೆ ರಥ, ಪಕ್ಕದಲ್ಲಿ ಆಚೀಚೆಯಲ್ಲಿ ಆನೆಯ ಕೀಳಿರ್ತಕ್ಕಂಥ ಶಬ್ದ. ಈ ರೀತಿ ಸಂತೋಷದಿಂದ ಖುಷಿಯಾಗಿ ಬರ್ತಾ ಇದ್ದಾಳೆ. ಶ್ರೀದೇವಿಯನ್ನ ಕರಿತೇನೆ, ನನ್ನನ್ನ ಸಮೀಪಿಸಿ ದೇವಿ ಅನುಗ್ರಹಿಸಲಿ ಅಂತ. ನಾವು ಕ್ಯಾಲೆಂಡರ್ಗಳಲ್ಲಿ ಅಲ್ಲಿ ನೋಡ್ತೇವೆ, ಲಕ್ಷ್ಮಿಯ ಪಕ್ಕದಲ್ಲಿ ಎರಡು ಕಡೆಯಲ್ಲಿ ಆನೆ. ನೀವು ಊಹೆ ಮಾಡ್ಬೇಕಾದೇನು ಅಂತ ಹೇಳಿದ್ರೆ, ಕುದುರೆ ಆನೆಗಳ ಜೊತೆಯಲ್ಲಿ ರಥದಲ್ಲಿ ಕೂತು ಮಹಾಲಕ್ಷ್ಮಿ ನನ್ನ ಮನೆಗೆ ಬರ್ತಾ ಇದ್ದಾಳೆನ್ನ ಅಂತ ಆ ರೀತಿಯಲ್ಲಿ ಸ್ವಾಗತ ಮಾಡ್ತಾ ಇದ್ದೇವೆ. ಆಮೇಲೆ ನಗ್ತಾ ಇದ್ದಾಳೆ ಅವಳು. ಚಿನ್ನದಿಂದಲೇ ತುಂಬಿಕೊಂಡಿರ್ತಾಳೆ, ಆದ್ರೆ ತುಂಬಾ ಕರುಣಾಮಯಿಯಾಗಿದ್ದಾಳೆ. ಆ ಕರುಣಾಮಯಾದ ಈ ಲಕ್ಷ್ಮಿಯನ್ನೇ ಶಂಕರಾಚಾರ್ಯರು ಬಾಲಶಂಕರ ಪ್ರಾರ್ಥನೆ ಮಾಡಿ, ಅಮ್ಮ ಲಕ್ಷ್ಮಿ ಬಡವಿ ಪಾಪ ಇವಳು, ನನಗೇನೋ ಕೊಡ್ಬೇಕು ಅಂತ ಮನಸ್ಸಿದೆ, ಏನೂ ಕೊಡ್ಲಿಕ್ಕಾಗದೆ ಮನೆ ಒಳಗಿದ್ದಂತ ಒಣಗಿದ ನೆಲ್ಲಿಕಾಯಿ ಕೊಟ್ಟಿದ್ದಾಳೆ. ಇವಳಿಗೆ ನೀನು ಲಕ್ಷ್ಮಿ, ನೀನು ಅವಳಿಗೆ ಅನುಗ್ರಹ ಮಾಡಿಬಿಟ್ರೆ ಲೋಕಕ್ಕೆಲ್ಲ ಉಪಕಾರ ಮಾಡುವಷ್ಟು ಸದ್ಗೃಹಿಣಿ ಆಗ್ತಾವಳು ಅಂತ ಅವಳನ್ನ ಅನುಗ್ರಹ ಮಾಡಿರಾಗಿ, ಅವಾಗ ಅವಳ ಮನೆಯಲ್ಲಿ ಚಿನ್ನದ ನೆಲ್ಲಿಕಾಯಿನ ಮಳೆಯನ್ನ ಲಕ್ಷ್ಮಿ ಕರೆದು ಬಿಟ್ಲು. ಆ ಸ್ತೋತ್ರವನ್ನು ನೀವು ಶಂಕರಾಚಾರ್ಯದಲ್ಲಿ ಓದಿದ್ದೀರಿ ಅಲ್ವೇ? ಇದನ್ನ ನಾವು ಹೇಳುವ ಉದ್ದೇಶ ಏನಂತ ಹೇಳಿದ್ರೆ, ನಾವುಗಳು ಈ ಮಹಾಲಕ್ಷ್ಮಿಯನ್ನ ನಮ್ಮ ಬಗ್ಗೆ ತುಂಬಾ ಕರುಣೆಯಿಂದ ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರೆ, ನಮ್ಮ ಅಗತ್ಯವನ್ನ ಅವರು ಗುರುತಿಸಿದ್ರೆ, ನಾವು ಸಾತ್ವಿಕರಾದ್ರೆ, ನಾವು ಪರೋಪಕಾರಿಗಳಾದ್ರೆ, ನಾವು ಎಲ್ಲ ಜನರ ಜೊತೆ ಚೆನ್ನಾಗಿ ಪ್ರೀತಿಯಿಂದ ಬದುಕ್ತಾ ಇದ್ದೇವೆ ಅಂತ ಆದ್ರೆ, ಆ ದೇವಿ ಕರುಣಾಮಯಳಾಗಿ ನಮ್ಗೆ ಭಕ್ತರನ್ನು ಸಂತೋಷಗೊಳಿಸ್ತಕ್ಕಂಥ ಅವಳು ಅನುಗ್ರಹವನ್ನ ಮಾಡ್ತಾಳೆ ಎಂಬುದು ಇಲ್ಲಿಯ ಪದ್ಯ. ಅವಳು ಒಳ್ಳೆ ಚಂದ್ರನಾಗಿ ಹೊಳಿತಾ ಇದ್ದಾಳೆ, ಕೀರ್ತಿಯಿಂದ ಬೆಳಗ್ತಾ ಇದ್ದಾಳೆ, ದೇವತೆಗಳಿಂದ ಕೂತ್ಕೊಂಡಿದ್ದಾಳು. ಸುತ್ತಲೂ ಅನೇಕ ದೇವತೆಗಳು ಬಂದ್ಬಿಟ್ಟಿದ್ದಾರೆ. ಭಕ್ತರಿಗೆ ಕೇಳಿದೆ, ಭಕ್ತರಿಗೆ ವರ ಕೊಡ್ತಾಳೆ. ಒಳ್ಳೆ ಕೋಮಲವಾದಂಥ ಶ್ರೀದೇವಿಯನ್ನು ನಾನು ಆಶ್ರಯಿಸ್ತೇನೆ, ನನ್ನ ಬಡತನ ಕೊನೆಗೊಳ್ಳಲಿ, ನಿನ್ನನ್ನು ನನ್ನ ರಕ್ಷಣೆಗೆ ಬಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಅಂತ ಅನ್ನೋಲ್ಲಿಗೆ ಇಲ್ಲಿ 5 ಆಗ್ತದೆ. ಕಾಂಸೋ ಸ್ಮಿತಾಂ ಹಿರಣ್ಯ ಪ್ರಾಕಾರಾಂ ಆರ್ದ್ರಾಂ ಆಮೇಲೆ ಚಂದ್ರಾಂ ಪ್ರಭಾಸಾಂ ಯಶಸಾಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ. ಇಲ್ಲಿ ನೋಡಿ ಏನಂದ್ರೆ, ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ, ಚಂದ್ರನ ಕಾಂತಿಯಿಂದ ಕೂಡ್ಕೊಂಡಿದ್ದಾಳೆ. ಅವಳ ಕೀರ್ತಿ, ಲಕ್ಷ್ಮಿಯ ಕೀರ್ತಿ ಎಲ್ಲಿಲ್ಲ ಹೇಳಿ, ಎಲ್ಲಾ ಕಡೆ ಲಕ್ಷ್ಮಿ ಆ ಕೀರ್ತಿಯಿಂದಲೇ ಹೊಳ್ತಾ ಇರ್ಬೇಕು. ಈಗ ಅಮೆರಿಕದಲ್ಲಿ ಟ್ರಂಪ್ ಮಾಡ್ತಿರುವ ಎಲ್ಲಾ ಆಟವೂ ಕೂಡ ಲಕ್ಷ್ಮಿಯ ವಿಲಾಸವೇ, ಅದೆಲ್ಲ ಲಕ್ಷ್ಮಿದೇ ಅದೆಲ್ಲವೂ ಕೂಡ. ಸೊ ಲಕ್ಷ್ಮಿ ವಿಲಾಸ ಎಲ್ಲಿಲ್ಲ. ಯಶಸಾ ಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ. ಆದ್ರಿಂದ ಆ ಶ್ರೀ ಲಕ್ಷ್ಮಿಯ ಸುತ್ತಲೂ ದೇವತೆಗಳು ಇದ್ದಾರೆ. ತಾಂ ಪದ್ಮಿನಿ, ಪದ್ಮದಲ್ಲಿರ್ತಕ್ಕಂಥ
ಆ ಲಕ್ಷ್ಮಿಯನ್ನ ನಾನು ಶರಣಾಗತನಾಗ್ತೇನೆ. ಶರಣಮಹಂ ಪ್ರಪದ್ಯೆ. ನನ್ನನ್ನು ಏನ್ ಮಾಡ್ಬೇಕು ದೇವಿ? ಅಲಕ್ಷ್ಮೀಂ ಅಲಕ್ಷ್ಮೀರ್ಮೇ ನಶ್ಯತಾಂ. ನನ್ನಲ್ಲಿ ಅಲಕ್ಷ್ಮಿ ಇದೆ, ಬಡತನ ಇದೆ. ನನ್ನಲ್ಲಿರುವ ಎಲ್ಲ ಬಡತನಗಳು, ನನಗೆ ಬುದ್ಧಿಯ ಬಡತನ ಇದ್ರೆ ಕೊಡು. ಮನಸ್ಸು ಏನಾದ್ರೂ ಚಂಚಲವಾಗಿ ಒಂದ್ ಕಡೆ ನಿಲ್ಲದಂತಹ ಮನಸ್ಸಿನ ಬಡತನ ಇದ್ರೆ ಮನಸ್ಸಿನ ಬಡತನ ಹೋಗ್ಲಾಡಿಸು. ಮತ್ತೆ ದೇಹದ ಆರೋಗ್ಯದ ಬಡತನ ನನ್ಗಿದ್ರೆ ಆರೋಗ್ಯವನ್ನ ಕೊಡು. ಈ ರೀತಿ ನನಗೆ ಸಂಪತ್ತಿಲ್ಲ ಅಂತಾದ್ರೆ, ಧನ ಇಲ್ಲ, ಧಾನ್ಯ ಇಲ್ಲ, ಸಂಪತ್ತಿಲ್ಲ, ತೋಟ ಇಲ್ಲ, ಮನೆ ಇಲ್ಲ, ನನ್ಗೆ ಯಾವ ವಿಷಯದಲ್ಲಿ ದಾರಿದ್ರ್ಯ ಇದೋ ಅದು ಅಲಕ್ಷ್ಮಿ ಅಂತ. ಲಕ್ಷ್ಮಿಗೆ ವಿರುದ್ಧ ಅದು ಅಲಕ್ಷ್ಮಿ. ಅಲಕ್ಷ್ಮಿ ಅಂತ ಹೇಳಿದ್ರೆ ಬಡತನ. ಪಾಪಿಗಳು ಬಡತನದಲ್ಲಿ, ರೋಗದಲ್ಲಿ, ದುಃಖದಲ್ಲಿ ದುಃಖ ಅನುಭವಿಸ್ತಾರೆ. ಈ ಅಲಕ್ಷ್ಮಿಯನ್ನ ದೂರ ಮಾಡ್ತಾಳೆ ಈ ಲಕ್ಷ್ಮಿ ಅಂತ ಆದ್ಮೇಲೆ ಪಾಪಿಗಳ ಮನೆಯಲ್ಲಿ ಅಲಕ್ಷ್ಮಿ ದಾರಿದ್ರ್ಯಗಳನ್ನ ನಾಶ ಮಾಡಿಬಿಡ್ತಾಳೆ ಅಂತ ಆದ್ರೆ ಇಲ್ಲಿ ಸಂಪತ್ತು ಬಂತು, ಸುಖ ಬಂತು, ಆರೋಗ್ಯ ಬಂತು, ಆನಂದ ಬಂತು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನುಂದ್ರಾಂ ಪ್ರಭಾಸಾಂ ಯಶಸಾ ಜ್ವರಂತೀಂ ಶ್ರಿಯಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಮೀಂ ಶರಣಮಹಂ ಪ್ರಪದ್ಯೆ ಅಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ಮೃಣೇ. ಅಮ್ಮ ನೀನು ವರಿಸಿದ್ರೆ ನನ್ನ ಎಲ್ಲ ಅಲಕ್ಷ್ಮಿ ಅಂದ್ರೆ ಎಲ್ಲ ಬಡತನವೂ ದೂರ ಹೋಗಿ ಬಿಡ್ತದೆ. ಅದರಿಂದ ಲಕ್ಷ್ಮಿಯನ್ನ ಪ್ರಾರ್ಥಿಸುವುದು ನನ್ನ ದಾರಿದ್ರ್ಯ ಬಡತನ ಎಲ್ಲ ದೂರ ಹೋಗ್ಲಿ ಅಂತ. ಅದೇ ರೀತಿ ಇದು ಅಲಕ್ಷ್ಮಿ ಅಂದ್ರೆ ಏನೇನು ಇಲ್ಲಿ ಕೂತ ನಮ್ಮೆಲ್ಲರಿಗೂ ಗೊತ್ತಿದೆ. ಅಲಕ್ಷ್ಮಿ ಅಂದ್ರೆ ಯಾವ್ಯಾವ್ದು ಅನ್ನೋದನ್ನ ನೀವು ನೋಟ್ ಮಾಡಿ. ನಮ್ಮೆಲ್ಲರಲ್ಲಿದೆ, ನಮ್ಮ ಮನೆಯ ಕುಟುಂಬದಲ್ಲಿದೆ, ಮಕ್ಕಳಲ್ಲಿದೆ, ದೊಡ್ಡವರಲ್ಲಿ ಎಲ್ಲರಿದೆ. ಅಲಕ್ಷ್ಮಿ ಅಂದ್ರೆ ಅಜ್ಞಾನ, ಇದು ಅಲಕ್ಷ್ಮಿ. ಕಾಮ, ಅತಿಶಯವಾದ ಆಸೆಗಳು. ಕೋಪ, ದ್ವೇಷ, ಮತ್ಸರ, ಸೋಮಾರಿತನ, ಮೂರ್ಖತನ, ಇವೆಲ್ಲವೂ ಕೂಡ ಅಲಕ್ಷ್ಮಿಗಳು. ಇದು ಬಾಹ್ಯ ಅಲಕ್ಷ್ಮಿಗಳು, ಹೊರಗಿನ ಅಲಕ್ಷ್ಮಿಗಳು. ಬಾಹ್ಯ ಅಲಕ್ಷ್ಮಿಗಳು ಬಡತನ, ದೈನ್ಯ, ಸುಮ್ಮನೆ ಸಮಯ ಕಳೆಯುವಂತಹದ್ದು, ಆಮೇಲೆ ತಿರಸ್ಕಾರ ಮಾಡುವಂತಹದ್ದು, ವಿನಾಕಾರಣ ನಾವು ಬೈಯುವುದು, ಜಗಳ ಮಾಡುವುದು, ಇವೆಲ್ಲ ಅಲಕ್ಷ್ಮೀ ಲಕ್ಷಣಗಳು. ನಮ್ಮ ಸುತ್ತಲೂ ಅಲಕ್ಷ್ಮಿಯರು ಬಹಳ ಜನ ಇದ್ದಾರೆ. ನಮ್ಮ ಸುತ್ತಲೂ ಅನೇಕರ ಒಳಗೆ ಅಲಕ್ಷ್ಮಿ ಬಂದು ಕೂತು ಬಿಟ್ಟಿದ್ದಾಳೆ. ಎಲ್ಲ ಮಾಡ್ತೇವೆ. ಈ ಅಲಕ್ಷ್ಮಿಯನ್ನ ಹೊಡೆದು ಓಡಿಸುವಂತ ನವರಾತ್ರಿಯಲ್ಲಿ ನಾವು ಲಕ್ಷ್ಮಿಯನ್ನ ಕೇಳ್ಕೊಳ್ಳುವಂತಹದ್ದು ಶ್ರೀ ಸೂಕ್ತದ ಮೂಲಕವಾಗಿ. ಕಡೆಯದಾಗಿ ಆದ್ರಿಂದ ಓಂ ಮಹಾಲಕ್ಷ್ಮಿ ಚ ವಿದ್ಮಹೇ, ಆ ಮಹಾಲಕ್ಷ್ಮಿಯನ್ನ ನಾನು ವಿದ್ಮಹೇ ತಿಳಿದಿದ್ದೇನೆ. ನೋಡಿ, ತಾವೆಲ್ಲರೂ ಈಗ ಲಕ್ಷ್ಮಿ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಿ. ಲಕ್ಷ್ಮಿ ಅಂದ್ರೆ ಏನು ಅಂದ್ರೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ, ವೈಭವಯುತವಾದ ಮತ್ತು ಲೌಕಿಕ ಸುಖ ಮತ್ತು ಪಾರಮಾರ್ಥಿಕ ಸುಖ ಕೊಡ್ತಕ್ಕಂಥ ನಮ್ಮಲ್ಲಿ ನಾವೆಲ್ಲರೂ ಬೇಡ್ತಕ್ಕಂಥ ಜ್ಞಾನ, ಆಮೇಲೆ ನಮಗೆ ಮನಸ್ಸಲ್ಲಿ ಬರ್ಬೇಕಾದಂತ ವೈರಾಗ್ಯ, ಯಾರ ಬಗ್ಗೆ ಕೋಪ ಇಲ್ಲದಂತಹದ್ದು, ಎಲ್ಲರ ಬಗ್ಗೆ ಪ್ರೀತಿ ಇರುವಂತಹದ್ದು, ಚುರುಕುತನ ಮತ್ತೆ ಜಾಣತನ ಇತ್ಯಾದಿ ಎಲ್ಲ ಇದೆಯಲ್ಲ. ಇದ್ರ ಜೊತೆಗೆ ಧನ, ಹಣ, ಬ್ಯಾಂಕ್ ಬ್ಯಾಲೆನ್ಸ್ ಬೇಕಷ್ಟು ಇರಬೇಕು, ಬೇಕಾಷ್ಟು ದುಡ್ಡು ಇರ್ಬೇಕು. ನಮ್ಗೇನು ಖರ್ಚಿಗೆ ಸಂದರ್ಭ ಬರ್ತಿದಾಗ ದುಡ್ಡು ದೇವರು ಎಲ್ಲಿಂದಲೋ ಕೊಡ್ಬೇಕು. ನಾವೆಲ್ಲ ಕೇಳಿದ್ದೇವೆ. ಲಕ್ಷ್ಮಿಯ ವರಪ್ರಸಾದವನ್ನು ಪಡೆದಂತ ಅನೇಕ ಯೋಗಿಗಳು, ಮುನಿಗಳು, ಅವ್ರು ಏನಾದ್ರೂ ಕೂಡ ಬೇಕು ಅಂತ ಅನ್ಸಿದ್ರೆ ಅದು ಲಕ್ಷ್ಮಿ ಕೊಡ್ತಲ್ಲ, ಅದು ಬಂತು ಅವರಿಂದ ಕೊಡ್ತಾರೆ. ನಮ್ಮಲ್ಲಿ ಅನೇಕರಿಗೆ ಈ ಪುಣ್ಯ ಇದೆ. ನಮ್ಗೇನಾದ್ರೂ ಖರ್ಚಿದೆ ಅಂದ್ರೆ ಆ ಖರ್ಚಿಗೆ ಭಗವತಿ ಎಲ್ಲಿಂದಲೋ ದಾರಿ ಮಾಡ್ತಾಳೆ. ಆದ್ರಿಂದ ಈ ಆಂತರಿಕ ಅಲಕ್ಷ್ಮಿ ದೋಷಗಳು ಹೋಗ್ಬೇಕು, ಬಾಹ್ಯ ಅಲಕ್ಷ್ಮಿ ದೋಷಗಳು ಹೋಗ್ಬೇಕು. ನಾವು ಅಲಕ್ಷ್ಮಿಯನ್ನ ದೂರ ಮಾಡು ಅಂತ ಬೇಡ್ತಕ್ಕಂಥ ಶ್ರೀ ಸೂಕ್ತವನ್ನು ಹೇಳ್ಬಿಟ್ಟು ಕಡೆಗೆ ಆ ಮಹಾಲಕ್ಷ್ಮಿಯನ್ನು ನಾನು ತಿಳಿದಿದ್ದೇನೆ, ಆ ವಿಷ್ಣು ಪತ್ನಿಯನ್ನ ನಾನು ಧ್ಯಾನಿಸುತ್ತೇನೆ. ಲಕ್ಷ್ಮೀ ಪ್ರಚೋದಯ, ಆ ಮಹಾಲಕ್ಷ್ಮಿಯ ನನ್ನ ಒಳಗೆ ಬಂದು ನನಗೆ ಪ್ರೇರೇಪಣೆ ಕೊಡ್ಲಿ. ಅಂದ್ರೆ ನನ್ನ ಸಂಪತ್ತು ಯಾತಕ್ಕಾಗಿ? ನನ್ನ ಭೋಗಕ್ಕಾಗಿ, ಪರೋಪಕಾರಕ್ಕಾಗಿ. ಇದೆರಡು ಆಗಿಲ್ಲ ಅಂತ ಹೇಳಿ, ಎರಡು ಆಗಿಲ್ಲ ಅಂತ ಹೇಳಿದ್ರೆ ಕಳ್ಳರು ಬಂದು ತಗೊಂಡೋಗ್ತಾರೆ, ಅಥವಾ ಸರ್ಕಾರದವ್ರು ತಗೊಂಡೋಗ್ತಾರೆ ಅಷ್ಟೇ. ಆದ್ರಿಂದ ಸಂಪತ್ತಿನ ಸದ್ವಿನಿಯೋಗ ನನ್ನ ಕುಟುಂಬದ ಎಲ್ಲರ ಸುಖಕ್ಕೋಸ್ಕರವಾಗಿ, ಭೋಗಕ್ಕೋಸ್ಕರವಾಗಿ, ಜೊತೆಗೆ ಕೂಡಲೇ ನನ್ನ ಸುತ್ತಲೂ ಇರತಕ್ಕಂತಹ ಎಲ್ಲರಿಗೆ ಅಗತ್ಯ ಇದ್ದವರು ಎಲ್ಲರನ್ನ ಹುಡುಕಿ ಗುರುತಿಸಿ ಕೊಡಬೇಕಾದ್ರು. ಇಲ್ಲಿ ನಾನು ಕೇಳ್ತಾ ಇದ್ದೆ, ನಮ್ಮ ಗುರುಗಳೊಬ್ರು ಇದ್ರು, ಈಗಿಲ್ಲ, ಅವರು ಹುಡುಕಿ ಅಗತ್ಯಗಳು ಯಾರಲ್ಲಿ ಏನು ಅಗತ್ಯ ಅಂತ ಮನುಷ್ಯನ ಹುಡುಕಿ ಅಗತ್ಯ ಪೂರೈಸ್ಲಿಕ್ಕೆ ಬೇಕಾದ ದಾನವನ್ನು ಮಾಡ್ತಾ ಇದ್ರು. ನಾವುಗಳು ಕೂಡ ಅಷ್ಟೇ. ನಮ್ಮ ಕುಟುಂಬದಲ್ಲಿ
ನಮ್ಮ ಊರಿನಲ್ಲಿ ನಮ್ಮ ಸಮೀಪದಲ್ಲಿ ಯಾರ್ಯಾರಾದ್ರೂ ಇದ್ರೆ ಅವರಿಗೆ ಏನೋ ಬೇಕಾಗಿದೆ, ಅವರು ಕೇಳುವ ಮೊದಲೇ ತಕೊಂಡು ಹೋಗಿ ನಾವು ಅವರಿಗೆ ಕೊಡ್ತೇವೆ ಅಂತಾದ್ರೆ ಅದೆಷ್ಟು ಸಂತೋಷ ಆಗುತ್ತೆ ಅವ್ರಿಗೆ. ಅದೇ ಲಕ್ಷ್ಮಿಯು ಅಪೇಕ್ಷಿಸುವಂತಹ ಗುಣ ನಮ್ಮಲ್ಲಿ ಬರಬೇಕಾದ್ದು. ನಾನ್ ನಿನ್ಗೆ ಕೊಟ್ಟಿದ್ದೇನೆ ಭಗವತಿ, ಕೇಳ್ತಾ ಇದ್ದಾಳೆ, ಅಮ್ಮ ನಾನ್ ನಿಂಗೆ ಕೊಟ್ಟಿದ್ದೇನೆ ನೋಡಯ್ಯ, ನಾನ್ ನಿಂಗೆ ಕೊಟ್ಟಿದ್ದೇನೆ, ನೀನ್ ಇದನ್ನು ಚೆನ್ನಾಗಿ ಅನುಭವಿಸುವುದು ಜೊತೆಗೆ ನೀನ್ ಸುತ್ತಲೂ ಇರೋರು ಯಾರಿಗೆ ಇದಿಲ್ಲ ಅವ್ರ ಜೊತೆಗೆ ಹಂಚಿ ತಿಂದು ಬದುಕು ಎನ್ನುವುದು ಲಕ್ಷ್ಮಿ ಕಲಿಸುವಂತ ಮಾತು. ಆದ್ರಿಂದ ಶ್ರೀ ವರ್ಚಸ್ವ, ನನಗೇನ್ ಕೊಡ್ಬೇಕು ದೇವಿ? ಶ್ರೀ ಇದ್ದಲ್ಲಿ ವರ್ಚಸ್ಸು ಬರಬೇಕು. ಕೇಳ್ತಾರಲ್ಲ, ವರ್ಚಸ್ಸು ಅಂದ್ರೆ ಕಾಂತಿ. ಆಯುಷ್ಯ, ನಮಗೆ ದೀರ್ಘವಾದ ಆಯಸ್ಸನ್ನು ಕೊಡ್ಬೇಕು. ಪೂರ್ತಿ 120 ವರ್ಷಗಳ ಆಯಸ್ಸು ಕೊಡ್ಬೇಕು. ಹೋಗ್ಲಿ ಬಿಡಿ, ಸ್ವಲ್ಪ ಕನ್ಸೆಷನ್ ಕೊಡುವ ಲಕ್ಷ್ಮಿಗೆ. 120 ಬೇಡ, 100 ಆದ್ರೂ ಕೊಡು ದೇವಿ. 100 ಶತಮಾನೋತ್ಸವ ಆಚರಿಸಿ ನಾನು ಹೋಗ್ಬೇಕು, ನನ್ನ ಗಂಡ ಹೋಗ್ಬೇಕು, ನನ್ನ ಹೆಂಡತಿ ಹೋಗ್ಬೇಕು, ನನ್ನ ಮಕ್ಕಳೆಲ್ಲರೂ ಕೂಡ ಶತಾಯುಷ್ಯ ಬದುಕಬೇಕು. ಅದಕ್ಕೋಸ್ಕರ ಶತಮಾನಂ ಭವತಿ ಶತಾಯುಷ್ಯಂ ಅಂತ ನಾವು ಆಶೀರ್ವಾದವನ್ನು ಮಾಡೋದು ಕೇಳ್ತೇವೆ. ಆರೋಗ್ಯಂ, ಬದುಕಿರುವಷ್ಟು ಕಾಲ ಚೆನ್ನಾಗಿ ಆರೋಗ್ಯವಾಗಿರ್ಬೇಕಮ್ಮ. ಏನ್ ಸ್ವಾಮಿ ಕೂತವ್ರೆಲ್ಲ ಯೋಚನೆ ಮಾಡಿ, ಬದುಕಿರೋಷ್ಟು ವಾರ ಚೆನ್ನಾಗಿ ಆರೋಗ್ಯವಾಗಿರ್ಬೇಕು ಅಂದ್ರೆ ಎದ್ದ ಕೂಡಲೇ ಫಸ್ಟ್ ನಾವು ಮಾಡಬೇಕಾದ್ದು ನನ್ನ ಆ ದೇಹದ ಆರೋಗ್ಯವನ್ನ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ನಿತ್ಯ ಕರ್ಮವನ್ನ, ಬೆಳಗಿನ ಕರ್ಮವನ್ನು ಮುಗಿಸಿ ಟಪ ಒಂದು ರೌಂಡ್ ವಾಕಿಂಗ್ ಎಲ್ಲ ಹೋಗ್ಬಂದು ಮೈಯನ್ನ ಮಾಡಿ ಆಮೇಲೆ ಚೆನ್ನಾಗಿ ಕೂತು ಸ್ವಲ್ಪ ಚೆನ್ನಾಗಿ ಪ್ರಾಣಾಯಾಮವನ್ನ ಮಾಡಿ ಒಂದು ಸ್ವಲ್ಪ ಕಣ್ಣು ಮುಚ್ಚಿ ಅಷ್ಟೊತ್ತಿಗೆ ಸೂರ್ಯೋದಯ ಆಗಿದ್ರೆ ಸರಿ, ಆಗದೆ ಇದ್ರು ಸೂರ್ಯನನ್ನ ಆವಾಹನೆ ಮಾಡಿ ಒಳಗೆ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನನ್ನ ಕಣ್ಣು ಮುಚ್ಕೊಂಡು ನನ್ನ ದೇಹದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಬಾಧೆ ಇದೆ, ಎಲ್ಲೆಲ್ಲಿ ರೋಗ ಇದೆ, ಎಲ್ಲೆಲ್ಲಿ ರೋಗ ಬರಬಹುದು, ಎಲ್ಲಿ ಬರಬಾರದು ಅಂತ ತಕ್ಕಂತಹ ಒಂದು ಸ್ವಲ್ಪ ಟು ಅಪ್ಕೀಪ್ ದಿ ಬಾಡಿ, ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಮಾಡ್ಬೇಕಾದ್ ಇದ್ ಮಾಡ್ಬೇಕು. ಯಾರು ಅದಾದ ನಂತರದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ದೇವರು ಒಲಿತಾನೆ. ಆದ್ರಿಂದ ಮೊದಲನೇದು ದೇಹ ಆರೋಗ್ಯ, ಅದರಿಂದ ಆಯಸ್ಸು ಜಾಸ್ತಿ ಆಗ್ತದೆ, ಅದರಿಂದ ವರ್ಚಸ್ಸು ಜಾಸ್ತಿ ಆಗ್ತದೆ. ಅವಿದಾತ್ ಶೋಭಮಾನಂ ಮಹೀಯತೆ, ಆರೋಗ್ಯ ಶೋಭಮಾನ ಮತ್ತು ಅವಿಧಾತ್ ಶೋಭಮಾನಂ ಶ್ರೇಷ್ಠತೆ. ಇಡೀ ಸಮಾಜದಲ್ಲಿ ನಾನೊಬ್ಬ ಶ್ರೇಷ್ಠ ವ್ಯಕ್ತಿ ಆಗ್ಬಿಡ್ತೇನೆ ನನ್ಗೆ ಗೊತ್ತಿಲ್ಲದ ಹಾಗೆ. ಆಮೇಲೆ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ಮನೆಯಲ್ಲಿ ಯಾರೇ ಬಂದ್ರೆ ಕೂಡ ಅವರಿಗೆ ಊಟ ಹಾಕಿಬಿಡ್ಬೇಕು. ನನಗೆ ಗೊತ್ತಿರುವಂತೆ ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ನನ್ನ ಪರಿಚಿತರೊಬ್ರು, ಅವರ ತಂದೆಯವರು ಎಂಥದ್ದು ಯಾವುದು ಚಾಮರಾಜಪೇಟೆ, ಚಾಮರಾಜನಗರದವರು ವಕೀಲರಾದವರು. ಅವರಿಗೆ ತುಂಬ ಕುಟುಂಬದ 10 ಮಕ್ಕಳು, 6-7 ಹೆಣ್ಣು ಮಕ್ಕಳೇ ಇದ್ರು. ಆ ಮನೆಯಲ್ಲಿದ್ದವರಿಗೆ ಎಲ್ಲರಿಗೂ ಒಂದು ನಿಯಮವನ್ನು ಹಾಕಿದ್ರು. ಯಾರೇ ಬಂದ್ರು ಕೂಡ ಮನೆಯಲ್ಲಿ ಅವರಿಗೆ ಊಟ ಕಾಫಿ ತಿಂಡಿ ಎಲ್ಲ ಅಚ್ಚುಕಟ್ಟಾಗಿ ಆಗ್ಬೇಕು, ಅವ್ರಿಗೆಲ್ಲ ಸತ್ಯ. ಅದಾದ್ಮೇಲೆ ಉಳಿದದ್ದು ನಮಗೆ ಅಂತ. ಒಂದ್ ದಿವಸ ಅವರು ವಕೀಲರು ಒಂದ್ ದಿವಸ ಮನೆಗೆ ಬಂದ್ರು. ಮನೆಗೆ ಬರುವ ಹೊತ್ತಿಗೆ ಅಲ್ಲಿ ಮನೆಯಲ್ಲಿ ಒಬ್ಬ ಪಾಪ ಕಾಯ್ತಾ ಇದ್ದ, ಯಾರೋ ಬತ್ತಿದ್ ಕಾಯ್ತಾ ಇದ್ದ. ಆ ಮನೆಯಲ್ಲಿ ಅವರ ಹೆಂಡತಿ ಇರಲ್ಲ, ಹೆಣ್ಣು ಮಕ್ಕಳೇ ಮನೆಯವರು ಅಡಿಗೆ ಎಲ್ಲ ಮಾಡಿಟ್ಟಿದ್ರು. ಆ ಅಪ್ಪನಿಗೆ ಮಾತ್ರ ಇದ್ದಷ್ಟು ಅಡಿಗೆ ಇತ್ತು, ಊಟ ಆಯ್ತು. ಅದಕ್ಕೆ ಇಲ್ಲ, ಅದನ್ನ ಅವನಿಗೆ ಹಾಕಿ ಬಿಡು ಅಂತ ಇವರು ನೀರು ಕುಡಿದು ಆರಾಮ್ ವಿಶ್ರಾಂತಿ ಮಾಡಿದಂತೆ ಅವನಿಗೆ ಕೊಟ್ಟು ಕಳಿಸಿದ್ರು. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಕಣ್ಣೆದುರಿನಲ್ಲೇ ಈ ರೀತಿಯಲ್ಲಿ ಭಗವತಿ ಕೊಟ್ಟಂತ ಸಂಪತ್ತನ್ನ ಪರರಿಗೆ ಕೊಟ್ಟು ಆಮೇಲೆ ನಾನು ಭೋಗಿಸಬಹುದು ಅಂತ. ದಾನ ಮತ್ತು ಭೋಗ ಅಂತ 2 ಹೇಳ್ತಾರೆ. ನಿಮಗೆ ದೇವ್ರು ಕೊಟ್ಟ ಸಂಪತ್ತನ್ನು ಇವೆರಡು ನೀವು ಮಾಡಿಲ್ಲ ಅಂತ ಆದ್ರೆ ಅದನ್ನ ಕಳ್ಳರು ತಗೊಂಡೋಗ್ತಾರೆ ಅಥವಾ ಸರ್ಕಾರ ತಗೊಂಡೋಗುತ್ತೆ. ಆದ್ರಿಂದ ಶ್ರೀರ್ವರ್ಚಸ್ವಮಾಯುಷ್ಯಮಾರೋಗ್ಯಮಾವಿಧಾತ್ ಶೋಭಮಾನಂ ಮಹೀಯತೆ ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ಬಹುಪುತ್ರ ಲಾಭಂ ನಾವು ಈಗಿನ ನಮ್ಮ ಮಕ್ಕಳಿಗೆ ನಮ್ಮೆಲ್ಲರಿಗೂ ಕೂಡ ತಿಳಿಸಬೇಕಾದ್ದೇನೆಂದ್ರೆ, ನಾವು ಮಕ್ಕಳನ್ನ ಪಡಿಬೇಕು. ಒಬ್ಬೊಬ್ರು ಕನಿಷ್ಠ 3 ಮಕ್ಕಳನ್ನಾದ್ರೂ ಪಡೆಯುವಂತಾಗ್ಲಿ ಅಂತ ದೇವರಲ್ಲೇ ಪ್ರಾರ್ಥನೆ ಮಾಡ್ತಾ, ನಮ್ಮೆಲ್ಲ ಯುವಕರಿಗೆ ಆ ಸದ್ಬುದ್ಧಿಯನ್ನು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇನ್ನು ಲಕ್ಷ್ಮಿಯ ಕೃಪೆಯಿಂದ ಏನೇನ್ ದೂರ ಆಗುತ್ತೆ? ಋಣ. ನಾವ್ ಯಾರ್ಯಾರಿಗೋ ಋಣ ತೀರ್ಸ್ಬೇಕಾಗಿದೆ, ಸಾಲ ಇದೆ ನಮ್ಗೆ, ಅದೆಲ್ಲ ತೀರಿ ಹೋಗ್ತದೆ. ರೋಗ, ಏನೇನೋ ರೋಗಗಳನ್ನು ಬಳಸ್ತಾ ಇದ್ದೇವೆ. ಪ್ರತಿಯೊಂದು ರೋಗವೂ ಕೂಡ ನಾವು ಹಿಂದೆ ಮಾಡಿದ ಪಾಪದ ಫಲ. ಪ್ರತಿಯೊಂದು ರೋಗವೂ ಕೂಡ ನಾವು ಹಿಂದೆ ಮಾಡಿದ ಪಾಪವು ರೋಗ ರೂಪೇಣ ಬಾಧ್ಯತೆ. ಜನ್ಮ ಜನ್ಮಾಂತರ ಕೃತಂ ಪಾಪಂ ರೋಗ ರೂಪೇಣ ಬಾಧ್ಯತೆ. ಈ ಬಾಧಿಸುವುದು ಇದಲ್ಲ, ಈ ಬಾಧಿಸುವುದು ಋಣ. ನಮ್ಗೇನೋ ರೋಗ ಬಾಧೆ ಆಗ್ತಿರುವಾಗ ನಾವು ಕೂಡ್ಲೆ ನಾವು ಕಣ್ಕಂಡವ್ರನ್ನ ಬೈಬಾರದು. ನಾವು ನನ್ನನ್ನೇ ಬೈಕೋಬೇಕು. ಎಷ್ಟು ಪಾಪ ಮಾಡಿದ್ದೇನೆ ನಾನು, ಎಷ್ಟು ಪಾಪ ಮಾಡಿದ್ದೇನೆ. ಓ ದೇವಿ,
ಓ ದೇವಿ, ನವರಾತ್ರಿಯಲ್ಲಿ ನಾನು ವಿಶೇಷ ಪೂಜೆ ಮಾಡ್ತಾ ಇದ್ದೇವಿ, ನನ್ನ ಆ ಪಾಪಗಳ ದೂರವಾಗಿ ನನ್ನ ದೇಹದಲ್ಲಿ ನಾನು ಅನುಭವಿಸ್ತಿರ್ತಕ್ಕಂಥ ರೋಗಗಳೆಲ್ಲವೂ ಕೂಡ ಅಲ್ಲೇ ಕಳಚಿ ಹೋಗ್ಲಿ, ಬಿದ್ದೋಗ್ಲಿ ಅಂತ ಪ್ರಾರ್ಥನೆ ಮಾಡ್ಬೇಕು. ಋಣ ರೋಗ ಅರಿ ನಮ್ಗೆ ಯಾರು ಶತ್ರುಗಳಿರಬಾರ್ದು. ಅಕಸ್ಮಾತ್ ಯಾರಾದ್ರೂ ನಮ್ಮ ಕುಟುಂಬದಲ್ಲಿ ನಮ್ಮ ಪರಿಚಯದಲ್ಲಿ ಶತ್ರುಗಳಿದ್ರೆ ಅವ್ರನ್ನ ಕಂಡುಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿ, ತಪ್ಪಾಯ್ತು ಏನು ಹಳದೆಲ್ಲ ಆಗೋಯ್ತು, ಮರ್ತು ಬಿಡುವ, ನೀವು ನಿಮ್ಮ ಸ್ನೇಹದಲ್ಲಿರುವ ಅಂತ ಕೇಳ್ಕೊಂಡ್ರೆ ಅರಿಗಳು ಶತ್ರುಗಳು ದೂರವಾದ್ರು. ದಾರಿದ್ರ್ಯ, ಯಾವುದೇ ರೀತಿ ಬಡತನ ನನಗೆ ಬಾರದಂಗಾಗ್ಲಿ, ಪಾಪ ನನಗೇನೋ ಕಡಿಮೆ ಆಗಿದೆ ಅಂತ ಯಾರು ಹೇಳ್ಬಾರ್ದು. ನಾವ್ ಯಾರ್ಯಾರನ್ನ ನೋಡಿ ನಂಗಿಲ್ಲ ಇಲ್ಲ ಅಂತ ಹೇಳ್ಬಾರ್ದು, ನಂಗೆ ಏನಿಲ್ಲ ಅಂತ ಹೇಳ್ಬಾರ್ದು, ನಂಗೆ ಏನಿದೆ ಅನ್ನೋದನ್ನ ಹೇಳ್ಬೇಕು. ನನ್ಗೆ ಅದಿದೆ, ಇದಿದೆ, ಬನ್ನಿ ನನ್ಗೂ ಕೊಡ್ತೇನೆ ನಿಮ್ಗೂ ಕೊಡ್ತೇನೆ ಅಂತ ಹೇಳುವಂತದ್ದೇ ವಿಶೇಷ. ನಂಗೆ ಇದಿದೆ, ಬನ್ನಿ ನಮ್ಮನೆಗೆ ಬನ್ನಿ, ನಾನ್ ಕೊಡ್ತೇನೆ ಬನ್ನಿ. ನಾವೇನು ಅವ್ರು ಬರೋರು ಯಾರೇನು ಹೆಚ್ಚೇನು ಕೇಳುವುದಿಲ್ಲ, ಏನು ಕೇಳಲ್ಲ. ನೀವೇನ್ ಕೊಡ್ತೀರಾ ಸಂತೋಷವಾಗಿ ತಗೋತಾರೆ. ಆ ಕೊಟ್ಟ ನಂತರದಲ್ಲಿ ಬರುವ ಸಂತೋಷ, ತಿಂದ ನಂತರ ಬರುವ ಸಂತೋಷಕ್ತ 10 ಪಟ್ಟು. ಆದ್ರಿಂದ ಪಾಪ ಕ್ಷುದ ಅಪಮೃತ್ಯವಹ, ಪಾಪ ಅದು ಕ್ಷುತ್ ದೂರವಾಗ್ಬೇಕು ನಮ್ಗೆ, ಬಡತನ ಹಸಿವು ಬಾಯಾರಿಕೆ ದೂರ ಆಗ್ಬೇಕು. ಇನ್ನೊಂದು ಬಹಳ ದೊಡ್ಡದು ಕೆಟ್ಟದು ಅಪಮೃತ್ಯುವನ್ನು ದೂರ ಮಾಡ್ಬೇಕು ನಾವು. ನಮಗೆ ಅಪಮೃತ್ಯು ಅಂತ ಹೇಳಿದ್ರೆ ಪೂರ್ಣ ಆಯಸ್ಸು ಬದುಕಬೇಕು. ನಮ್ಮ ಕುಟುಂಬದಲ್ಲೇ ಯಾರಾದ್ರೂ ಪೂರ್ಣ ಆಯಸ್ಸಿಗಿಂತ ಮೊದಲು ತೀರಿ ಹೋದ್ರೆ ನೋಡಿ 90-95 ಇನ್ನು 5 ವರ್ಷ ಇರಬಾರ್ದಾಗಿತ್ತೆ ಅಂತ ಕೇಳ್ತೀವಿ ನಾವು. 95 ಹೋದ್ರೆ, ನಮ್ಮ ತಾಯಿನೇ 94 ವರ್ಷ ಹೋದ್ರು, 96 ವರ್ಷದ ನಮ್ಮ ತಾಯಿ ಹೋದ್ರು, ಇನ್ನು 4 ವರ್ಷ ಇದ್ವಿ ಶತಮಾನೋತ್ಸವ ಮಾಡ್ತಾ ಇದ್ದೇವಲ್ಲ ಅಂತ. ನಮ್ಮ ಕುಟುಂಬದಲ್ಲಿ ಇದ್ದಂತ ಹಿರಿಯರಲ್ಲಿ ಹಾಗೆ ಮಾಡ್ಬೇಕು. ನಾವುಗಳೆಲ್ಲರೂ ಕೂಡ 60-70 ವರ್ಷ ಇನ್ನೂ ಬಹಳ ವರ್ಷ ಇದೆ ಬಾಳ್ಲಿಕ್ಕೆ ನಾನು. ಆದ್ರಿಂದ ನಾನು ಟು ಅಪ್ಕೀಪ್ ದಿ ಬಾಡಿ, ದೇಹ ಚೆನ್ನಾಗಿ ಇಟ್ಕೊಳ್ಳಿಕ್ಕೋಸ್ಕರ ಏನೇನ್ ಬೇಕೋ ಅದೆಲ್ಲ ಮಾಡ್ಬೇಕು. ಆಹಾರ ವಿಹಾರ ಮತ್ತು ವ್ಯಾಯಾಮ ಇದೆಲ್ಲವನ್ನು ಚೆನ್ನಾಗಿ ಮಾಡ್ತಾ, ವಿರಾಮ ಚೆನ್ನಾಗಿ ಬದುಕುವಂತ ಆಗ್ಬೇಕು. ಆಗ ಪೂರ್ಣ ಆಯಸ್ಸು ನಮಗೆ ಸಿಗ್ತದೆ. ನಮ್ಮ ಮಕ್ಕಳಿಗೆಲ್ಲ ಒಂಚೂರು ದಾರಿ ತಪ್ಪದ ಹಾಗೆ ಅವರಿಗೆ ಶಿಸ್ತಿನಲ್ಲಿ ಬೆಳೆಸ್ಬೇಕು ಅವರೆಲ್ಲರಿಗೆ. ಹಾಗಾಗಿ ತುಂಬಾ ದೀರ್ಘವಾದ ಕಾಲ ಚೆನ್ನಾಗಿ ಬದುಕುವವರು ನಮ್ಮ ಜನ ಆಗ್ಬೇಕು ಎಂಬುದು ಇಲ್ಲಿ ಶ್ರೀಲಕ್ಷ್ಮಿಯಲ್ಲಿ ನಾವು ಮಾಡ್ತಕ್ಕಂಥ ಪ್ರಾರ್ಥನೆ ಎಂಬಲ್ಲಿಗೆ ನಾವು ಸೂಕ್ತಗಳನ್ನೆಲ್ಲ ಕಲ್ತಿದ್ದೇವೆ, ಸ್ತೋತ್ರಗಳನ್ನ ಕಲ್ತಿದ್ದೇವೆ, ಮತ್ತು ಬಹಳ ಮುಖ್ಯವಾದಂಥ ದುರ್ಗಾ ರಕ್ಷಾ ದೇವಿ ಕವಚ ಸ್ತೋತ್ರವನ್ನೆಲ್ಲ ನಾವು ಕಲ್ತಿದ್ದೇವೆ. ಭಯ, ನಮ್ಗೆಲ್ಲ ಭಯ, ಶೋಕ ಮತ್ತು ದುಃಖ ಮತ್ತು ಮನಸ್ತಾಪಗಳೇನಾರ ಆಗಿರುತ್ತೆ. ಒಬ್ರಿಗೊಬ್ರಿಗೆ ಏನೋ ಹೆಚ್ಚು ಕಡಿಮೆ ಆಗಿ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತಾರೆ. ಬಹಳ ಜನ ಮಿಸ್ಟೇಕ್ ಮಾಡ್ಕೊಳ್ಳೋದು ಜಾಸ್ತಿ. ನಾನು ಕೆಲವ್ರನ್ನ ಐ ಅಂಡರ್ಎಸ್ಟಿಮೇಟ್ ಕೆಲವ್ರನ್ನ, ಅಥವಾ ಐ ಟೇಕ್ ದಮ್ ಫಾರ್ ಗ್ರಾಂಟೆಡ್. ಇವೆಲ್ಲ ಇದೆ ನೋಡಿ ಕೆಲವು ವ್ಯಕ್ತಿಗತವಾದ ದೋಷಗಳು. ಇದರಿಂದ ಅನೇಕರು ಮನಸ್ತಾಪ ಮಾಡಿರ್ತಾರೆ ನಮ್ಮ ಜೊತೆ. ಅದರಿಂದ ಅವ್ರಿಗೇನಾದ್ರೂ ಹಾಗಾಗಿದ್ರೆ ನಾವು ಎಷ್ಟು ದೊಡ್ಡತನ ತೋರಿಸ್ಬೇಕು ಅಂದ್ರೆ ಅವ್ರ ಹತ್ರ ಹೋಗ್ಬಿಟ್ಟು, ಈ ಹಿಂದೆ ನನ್ನ ಬಗ್ಗೆ ನಾನೇನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ನಿಮಗೆ ಬೇಜಾರಾಗಿದೆ ಅಂತ ಕಾಣುತ್ತೆ, ಅದು ಏನೋ ನನ್ನ ದೋಷ ಅಂತ ತಿಳ್ಕೊಳ್ಳೋ, ಪ್ರಕೃತಿ ದೋಷ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನ ದಯವಿಟ್ಟು ಮರ್ತು ಬಿಡ್ಬೇಕಾ ವಿನಂತಿ. ನೀವು ಮೊದಲಿನಂತೆ ಬಹಳ ಪ್ರೀತಿಯಿಂದ ಇರೋಣ ಅಂತ ನಾವು ಬೇಡ್ಕೊಳ್ತೀಯಲ್ಲ, ಇದು ದೊಡ್ಡತನ. ಇದು ಯಾರಿಗಾದ್ರೂ ನಮ್ಮ ಬಗ್ಗೆ ಮನಸ್ತಾಪ ಆಗಿದೆ ಅಂತ ಕಂಡ್ರೆ ಅವ್ರ ಹತ್ರ ಹೋಗಿ ಮಾತಾಡಿ ಅದನ್ನ ಅವರು ಬಿಡದೇ ಇದ್ರೆ ಅವ್ರ ಕರ್ಮ, ಅವ್ರೇನಾದ್ರು ಮಾಡ್ಕೊಳ್ಳಿ. ಆದ್ರೆ ನಾನು ಬಿಟ್ಟೆ ಬಹಳ ದೊಡ್ಡತನ ಇದು. ನಾನು ಯಾಕೆಂದ್ರೆ ಹೇಳ್ತೀನಿ ಅಂದ್ರೆ, ಲಕ್ಷ್ಮಿ ಕೊಡುವ ಅತ್ಯಂತ ಶ್ರೇಷ್ಠ ವರಗಳಲ್ಲಿ ಇದೊಂದು. ಯಾವುದು ಅಂದ್ರೆ, ನಾನು ನಿನ್ ಕೊಟ್ಟಿದ್ದೇನೆ, ಇದನ್ನು ಭೋಗಿಸು ಮತ್ತು ಮತ್ತೊಬ್ಬರಿಗೆ ಕೂಡ ಹಂಚಿಬಿಡು ಅಂತ. ಅದರಲ್ಲಿ ಒಂದು ಸೌಹಾರ್ದತೆ, ಪ್ರೇಮ, ಸಂಬಂಧ, ಇದನ್ನ ನಾವು ಉಳಿಸ್ಕೊಳ್ಬೇಕು ಎಂಬಲ್ಲಿಗೆ ನಾವು ಇಡೀ ಪುಸ್ತಕವನ್ನ ಪಾಠ ಮಾಡಿ ಮುಗಿಸಿದ್ದೇವೆ ಅಂತ ನಾನು ಐ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಚೆನ್ನಾಗಿ ಮಾಡ್ಲಿಲ್ಲ, ನಾನು ಪೂರ್ತಿ ಆಗ್ಲಿಲ್ಲ, ಎಲ್ಲ ಇನ್ನಷ್ಟು ವಿವರಿಸುವ ಸಂದರ್ಭ ಇತ್ತು. ಹಾಗಾಗಿ ಅವಕಾಶಗಳು ಕಡಿಮೆ ಆಗಿದೆ. ಆದ್ರೂ ಕೂಡ ತಾವು ಇದನ್ನ ನೀವೆಲ್ಲರೂ ಕೂಡ ಇದನ್ನ ಚೆನ್ನಾಗಿ ಕಲ್ತಿದ್ದೀರಿ ಎನ್ನುವ ಆಶಯದಿಂದ ಹೆಚ್ಚು ವಿವರವಾಗಿ ನಾನೇನು ಹೇಳಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ನೋಡುವ ಕಾಲಾನುಕ್ರಮದಲ್ಲಿ ಇದನ್ನ ಇನ್ನಷ್ಟು ಚೆನ್ನಾಗಿ ಕಲಿಯಕ್ಕೆ ಅವಕಾಶವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ನನ್ಗೆ ಹೀಗೆ ಒಂದು ಸಲಹೆ ಬಂದಿದೆ, ನೋಡುವ. ನಮ್ಮ ಮಾನಿಟರ್ ಆಗಿರ್ತಕ್ಕಂಥ, ನಮ್ಮ ಮ್ಯಾನೇಜರ್ ಆಗಿರ್ತಕ್ಕಂಥ ಸುಬ್ಬಲಕ್ಷ್ಮಿ ಅವರಲ್ಲಿ ಮತ್ತು ಅವರ ಮಗಳಾದ ನಮ್ಮ ಇದನ್ನೆಲ್ಲ ನಡೆಸ್ತಾ ಇರ್ತಕ್ಕಂಥ ಪದ್ಮಾರವರಲ್ಲಿ ತಾವುಗಳು ಆ ನಂಬರಲ್ಲಿ ಸಿಕ್ಕತ್ತೆ. ಆಸಕ್ತಿ ಇದ್ರೆ ತಿಳಿಸಿ. ದುರ್ಗಾ ಸಪ್ತಶತಿ 700 ಶ್ಲೋಕಗಳ ಪಾಠ ಮಾಡಬೇಕು ಅಂತ ಒಂದು ಅಪೇಕ್ಷೆ ಬಂದಿದೆ. 700 ಪಾಠಗಳದು. 700 ಪಾಠ ಅಂತ ಹೇಳಿದ್ರೆ ಒಂದೊಂದು ದಿವಸಕ್ಕೆ 20 ಶ್ಲೋಕದಂತೆ 20 ಶ್ಲೋಕದಂತೆ ಮಾಡಿದ್ರೆ 100ಕ್ಕೆ 5 ಕ್ಲಾಸ್ ಆಯ್ತು. 5 ಕ್ಲಾಸು ಅಲ್ಲಿಗೆ 700ಕ್ಕೆ 35. ಒಂದು 40 ಕ್ಲಾಸ್ಗಳಲ್ಲಿ, 40 ಬೇಡ 30 ಕ್ಲಾಸ್ಗಳಲ್ಲಿ ಇಡೀ
ದುರ್ಗಾ ಸಪ್ತಶತಿಯನ್ನ ಚೆನ್ನಾಗಿ ಓದುವ, ಅದರ ಜೊತೆಗೆ ಸ್ವಲ್ಪ ಭಾವಾರ್ಥವನ್ನು ತಿಳ್ಕೊಳ್ಳುವುದಕ್ಕೆ ಬೇಕಾದಂತ ಟ್ರೈನಿಂಗ್ ಏನಿದೆ ಅನೇಕರು ಮಾಡ್ತಾರೆ. ನಾನು ಬೇಕಾದ್ರೆ ಅದನ್ನ ಮಾಡಬಹುದು. ಆಸಕ್ತಿ ಇದ್ದವರು ನಮ್ಮ ಪದ್ಮಾದೇವಿಯವರಲ್ಲಿ, ಪದ್ಮಾರವರಲ್ಲಿ ಹೆಸರು ಕೊಟ್ರೆ ಅದೇನು ಒಂದು 15-20 ಜನ ಆದ್ರು ಅಂತ ಆದ್ರೆ ಅನಂತರ ನಾವು ಮುಂದೆ ಯಥಾಶಕ್ತಿ ಇದನ್ನ ಮಾಡ್ಬೋದು. ಇದನ್ನು ಆನ್ಲೈನ್ ನಲ್ಲಿ ನಮ್ಗೆ ಮಾಡ್ಲಿಕ್ಕಾಗುತ್ತೆ. ಜೈ ಗುರುದೇವ ದತ್ತ. ಈಗ ಈಗ ನಾವೆಲ್ಲರೂ ದೇವಿಯ ಮಾನಸ ಪೂಜೆ, ಸಾಧ್ಯ ಇದ್ದವರು ನಿಜವಾದ ರೀತಿಯಲ್ಲಿ ಪೂಜೆ, ನೈಜ ಪೂಜೆ, ಇನ್ನುಳಿದವರು ಮಾನಸ ಪೂಜೆ ಮಾಡಬೇಕು ಎನ್ನುವುದು ಅಪೇಕ್ಷೆ ಇದೆ. ಹಾಗಾಗಿ ಜಗದ್ಗುರು ಶಂಕರಾಚಾರ್ಯರು ನಮಗೆ ಕಲಿಸಿಕೊಟ್ಟಂತಹ ಮಾನಸ ಪೂಜೆ, ಅದರ ವಿಧಿ ಏನಿದೆ ಅದರ ಆಧಾರಿತವಾಗಿ ದೇವಿ ಪೂಜಾ ವಿಧಾನವನ್ನ ನಿಮ್ಮ ಪುಸ್ತಕದ ಕಡೆಯಲ್ಲಿ ಕೊಟ್ಟಿದ್ದೇವೆ. ಅದರ ಒಂದೊಂದನ್ನೇ ಇವತ್ತು ನೋಡ್ತಾ ಮಾಡ್ತಾ ಹೋಗುವ. ಪೂಜೆ ಮಾಡುವ ಮೊದಲು ನಾವೆಲ್ಲರೂ ಕೂಡ ಶರೀರವನ್ನ ಪೂಜೆಗೆ ಸಿದ್ಧಪಡಿಸುವುದಕ್ಕೆ ಬೇಕಾಗಿ, ನಾನದೇ ಹೀಗೆ ಹೇಳಿದೆ, ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನ ಮಾಡಿಕೊಂಡು ಶರೀರವನ್ನ ಸ್ವಲ್ಪ ಚುರುಕು ಮಾಡಿ, ಇಡೀ ದೇಹವನ್ನ ಸ್ವಲ್ಪ ಆಚೀಚೆ ಎಲ್ಲ ಮೂವ್ ಮಾಡಿಬಿಟ್ಟು ಇಡೀ ದೇಹವನ್ನ ಚುರುಕು ಮಾಡಿ, ಈ ದೇಹ ಜಡವಾಗಿಲ್ಲದೆ ಚುರುಕಾಗಿರುವಂತೆ ಮಾಡಬೇಕಾದ್ರೆ ಒಂದ್ ಸ್ವಲ್ಪ ಆಚೀಚೆ ಅಡ್ಡಾಡಿ ಪೂರ್ವ ದಿಕ್ಕಿಗೆ ತಿರುಗಿ, ಸೂರ್ಯನ ಕಡೆಗೆ ತಿರುಗಿ, ಸೂರ್ಯ ಕಂಡ್ರೆ ಸರಿ, ಕಾಣದೇ ಇದ್ರೆ ಅಲ್ಲೆಲ್ಲೋ ಇರ್ತಾನೆ, ಸೂರ್ಯನ ಕಡೆಗೆ ತಿರುಗಿ ಒಂದು ಎರಡಾದ್ರೂ ಸೂರ್ಯ ನಮಸ್ಕಾರವನ್ನು ಮಾಡಿ, ಸೂರ್ಯ ನಮಸ್ಕಾರ ಮಾಡುವಾಗ ದೇಹದ ಪ್ರತಿಯೊಂದು ಅಂಗವನ್ನು ಕೂಡ ಗಮನಿಸ್ತಾ ಆ ಅಂಗಕ್ಕೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಸೂರ್ಯನಿಂದ ಆರೋಗ್ಯವನ್ನ ಪ್ರಾರ್ಥನೆ ಮಾಡ್ತಾ ಒಂದು ಎರಡಾದ್ರೂ ಸೂರ್ಯ ನಮಸ್ಕಾರವನ್ನ ಮಾಡಿಬಿಟ್ಟು ಕೂತ್ಕೊಳ್ಬೇಕು. ಕೂತ್ಕೊಂಡು ಈಗ ಮಾನಸ ಪೂಜೆಯನ್ನು ಕಲಿತಾ ಇದ್ದೇವೆ. ಮತ್ತು ಈಗಾಗಲೇ ಎದುರುಗಡೆ ದೇವಿಯನ್ನು ಇಟ್ಕೊಂಡು ನೀವು ವಿಗ್ರಹವನ್ನು ಇಟ್ಕೊಂಡು ಅಥವಾ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀರಿ ಅಂತ ಆದ್ರೆ ಅದನ್ನು ಹೇಳ್ತಾ ಇದ್ದೇನೆ. ಈಗ ನೋಡಿ, ಮೊದಲನೇದು ಪ್ರಾರ್ಥನೆ. ಎಲ್ರು ಹೇಳಿ: ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ಮೊದಲು ದೇವರು ನಮಗೆ ಸಿಕ್ಕುವುದು ಗುರುಗಳ ಮೂಲಕ. ಆ ಗುರು ನಮ್ಮ ಮನೆಯಲ್ಲಿ ನಮ್ಮ ಮೊದಲನೇ ಗುರು ನಮ್ಮ ತಾಯಿ, ಎರಡನೇ ಗುರು ತಂದೆ, ತಂದೆ ತಾಯಿಯನ್ನು ಸ್ಮರಿಸಿಕೊಂಡು ಜೊತೆಗೆ ನಮ್ಮ ಕುಟುಂಬದ ಹಿರಿಯರು, ನಮಗೆ ಜ್ಞಾನ ಕೊಟ್ಟ ಗುರುಗಳು, ನಮ್ಮ ವಿದ್ಯಾ ಗುರುಗಳು, ಮತ್ತೆ ನಮ್ಮ ಧರ್ಮದ ಗುರುಗಳು ಮತ್ತೆ ನಮ್ಮ ಸ್ವಾಮಿಗಳು. ನಾವು ಯಾವ್ದಾದ್ರು ಒಂದು ಮಠಕ್ಕೆ ಸೇರಿರ್ತೇವೆ, ಆ ಸ್ವಾಮಿಗಳು, ಈ ಎಲ್ಲ ಗುರುಗಳಿಗೆ ಗುರುಗಳಾಗಿರ್ತಕ್ಕಂತಹ ಶಂಕರ ಭಗವತ್ಪಾದರು, ಅವರಿಗೆ ಗುರುಗಳಾಗಿರ್ತಕ್ಕಂತಹ ವೇದವ್ಯಾಸರು, ಅವರಿಗೆ ಗುರುಗಳಾಗಿರ್ತಕ್ಕಂತಹ ಕೃಷ್ಣಂ ವಂದೇ ಜಗದ್ಗುರುಂ, ಶ್ರೀಕೃಷ್ಣನನ್ನು ನಾವು ಪ್ರಾರ್ಥನೆ ಮಾಡ್ತಾ ಗುರು ಬ್ರಹ್ಮ ಹೇಳಿದ್ದೇವೆ. ಮುಂದೆ ಆಚಮನ. ಈಗ ನೋಡಿ, ಇದರಲ್ಲಿ ಆಚಮನ ಕ್ರಮದಲ್ಲಿ ಏನಿದೆ, ಕೈಯಲ್ಲಿ ಒಂದು ದಾಡಿ ನೀರು ಹಾಕ್ಬಿಟ್ಟು ಕುಡಿದು ಬಿಟ್ಟು ಆ ಮೂಲಕವಾಗಿ ನನ್ನ ದೇಹದ ಎಲ್ಲ ಭಾಗಗಳಿಗೆ ಆ ಭಗವಂತ ಪ್ರವೇಶ ಮಾಡುವಂತೆ ಕೇಶವಾಯ ನಮಃ ಒಂದು ಆಕ್ರಮ. ಇನ್ನೊಂದು ಬರೀ ನಮಃ ಹೇಳುದು, ನಮಸ್ಕಾರ ಮಾಡಿ ಕೇಶವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ಇದು ಹಲವು ಕ್ರಮಗಳಿದೆ. ಇಲ್ಲಿ ಕೇಶವಾಯ ನಮಃ, ನಾರಾಯಣಾಯ ನಮಃ, ಗೋವಿಂದಾಯ ನಮಃ ಇತ್ಯಾದಿ ಇತ್ಯಾದಿ ಹೇಳಿ ಹರೇ ನಮಃ, ಶ್ರೀಕೃಷ್ಣಾಯ ನಮಃ ಎಂಬುದಾಗಿ ಹೇಳಿ ಆಚಮನ ಅಂದ್ರೆ ಇದು ಆ ದೇವತೆಗಳನ್ನ ನನ್ನ ದೇಹದ ಎಲ್ಲ ಭಾಗದಲ್ಲಿ ಆವಾಹನೆ ಮಾಡಿ ಇಲ್ಲಿಂದ ಮುಂದೆ ಪ್ರಾಣಾಯಾಮ ಮಾಡುವುದು. ಪ್ರಾಣಾಯಾಮ ಮಾಡುವ ಮೊದಲು ಇದು ನಮ್ಮ ಕ್ರಮದಲ್ಲಿದೆ, ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ನಾವೆಲ್ಲರೂ ಸ್ನೇಹಿತರಲ್ಲೇ ಸೇರಿ ಮಾಡ್ತಾ ಇದ್ದೇವೆ. ನಿಮಗೆ ಕೂಡ ಇದನ್ನ ನಾನು ಮಾಡ್ಬೇಕಂತ ಅಪೇಕ್ಷೆ ಪಡ್ತೇನೆ. ಪ್ರಾಣಾಯಾಮ ಅಂದ್ರೆ ಸುಮ್ಮನೆ ಮೂಗು ಹಿಡ್ಕೊಂಡ್ರೆ ಮೂಗಿಗೆ ನೋವಾಗುತ್ತೆ ಹೊರತು ಪ್ರಯೋಜನ ಇಲ್ಲ. ಸುಮ್ಮನೆ ಮೂಗು ಹಿಡ್ಕೊಳ್ಳೋದಲ್ಲ ಪ್ರಾಣಾಯಾಮ ಅಂತ ಹೇಳಿದ್ರೆ, ಪ್ರಾಣಾಯಾಮಕ್ಕೆ ಪೂರಕವಾದ ಕ್ರಿಯೆಗಳಾಗ್ಬೇಕು. ಪ್ರಾಣಾಯಾಮ ಅಂತ ಹೇಳಿದ್ರೆ ನಮ್ಮ ಪಂಚ ಪ್ರಾಣಗಳೇನಿದೆ ಅವುಗಳ ಆಯಾಮವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ಈ ಪ್ರಾಣದ ಶಕ್ತಿಯನ್ನ ಜಾಸ್ತಿ ಮಾಡಿ ನಾನು ಪ್ರಾಣದಲ್ಲಿ ನಿಲ್ಲಬೇಕೇ ಹೊರತು, ಪ್ರಾಣ ಭಾವದಲ್ಲಿ ನಿಲ್ಬೇಕೇ ಹೊರತು ದೇಹ ಭಾವದಲ್ಲಿ ನಿಲ್ಲುವುದಲ್ಲ. ನಾವೆಲ್ಲ ಸಾಮಾನ್ಯವಾಗಿ ದೇಹ ಭಾವದಲ್ಲಿ ನಿಂತಿರ್ತೇವೆ. ಪೂಜೆ ಮಾಡ್ತಾ ಕುದಿರುವಾಗ ಹೀಗೆ ಮಾಡಿದ್ರೆ ನಮ್ಗೆ ದೇಹದ ಕಡೆ ಗಮನ, ಹಿಂಗ್ ಅನ್ಕೊಳ್ಳೋದು, ಹೀಗೆ ಮಾಡ್ಕೊಳ್ಳೋದು, ಹೀಗೆಲ್ಲ ಮಾಡೋದು. ಅಂದ್ರೆ ನನ್ನ ದೇಹದ ಕಡೆಗೆ ನನ್ನ ಗಮನ ಬರ್ತಾ ಇದೆ. ದೇಹದ ಕಡೆಗೆ ನಾನು ಗಮನವೇ ಬರಬಾರ್ದು ಅಂತ ಆದ್ರೆ ದೇಹಕ್ಕೆ ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ದೃಢವಾಗಿ ಕೂತು ಬಿಟ್ರೆ ಸ್ಥಿರಂ ಸುಖಂ ಆಸನಂ ಅಂತ ಸರಿಯಾಗಿ ಕೂತ್ಕೊಳ್ಬೇಕು. ಮತ್ತೆ ಅಲ್ಲಾಡಿ ಆಚೀಚೆ ಆಗದ ಹಾಗೆ ಸರಿ ಕೂತ್ಕೊಂಡ್ರೆ ಸ್ಥಿರಂ ಸುಖಂ ಆಸನಂ, ಸರಿಯಾಗಿ ಆಸನದಲ್ಲಿ ಕೂತ್ಕೊಳ್ಳೋದು ಮೊದಲನೇದು. ಇದಾದ ಮೇಲೆ
ದೇಹ ಭಾವ ಮೀರ್ತು. ಈಗ ಮನೋಭಾವಕ್ಕೆ ಹೋಗುವ ಮೊದಲು ಪ್ರಾಣ ಭಾವದಲ್ಲಿ ನಾವು ಪ್ರಾಣಾಯಾಮ ಮಾಡಬೇಕು. ಎಲ್ಲ ಶಾಸ್ತ್ರಗಳಲ್ಲಿ ನಮ್ಮ ತಂತ್ರಗಳಲ್ಲಿ ಹೇಳುವುದು ಪ್ರಾಣಾಯಾಮ ಮೋಸ್ಟ್ ಇಂಪಾರ್ಟೆಂಟ್. ಯಾರು ಚೆನ್ನಾಗಿ ಪ್ರಾಣಾಯಾಮ ಮಾಡ್ತಾರೆ ಅವರಿಗೆ ಆರಾಧನೆಯಲ್ಲಿ ಏಕಾಗ್ರತೆ ಬರ್ತದೆ, ದೇವರು ಒಲಿತಾರೆ. ಆದ್ರಿಂದ ಪ್ರಾಣಾಯಾಮ ಮಾಡಬೇಕಾದ್ರೆ ಮೊದಲನೇದು ಭಸ್ತ್ರಿಕಾ ಮಾಡಬೇಕು. ಇಲ್ಲಿರುವ ಕ್ರಮದಲ್ಲಿ ಇವತ್ತು ಮಾಡ್ತಾ ಇದ್ದೇವೆ. ಕಡೆ ದಿವಸ, ನಾಳೆ ದಿವಸ ನೀವೆಲ್ಲೋ ನಾನೆಲ್ಲಿ ಕಲಿಸ್ತಿದ್ದೇನೆ, ನೀವೆಲ್ಲಿ ಕಲಿತೀರಿ, ಎಲ್ಲೆಲ್ಲೋ ಇರ್ತೀರಿ. ಆದ್ರಿಂದ ಇವತ್ತು ಮಾಡಿಬಿಡುವ ಒಂದ್ಸರಿ. ಭಸ್ತ್ರಿಕಾ ಇದು ಮಾಡುವಾಗ ನಮ್ಮ ಉದ್ದೇಶ ಏನು? ನವರಾತ್ರಿಯಲ್ಲಿ ದೇವಿ ನಮ್ಮನ್ನ ಒಲಿಸ್ಕೊಳ್ಬೇಕು ಅಂತ ಆದ್ರೆ ನಾನು ಒಳಕ್ ಹೋಗ್ಬೇಕು. ದೇವಿ ಇರುವುದು ಒಳಗೆ. ದೇವಿ ಎಲ್ಲಿದ್ದಾಳೆ? ಒಳಗೆ ಜ್ಞಾನ ಶಕ್ತಿ ಸ್ವರೂಪಿಣಿಯಾಗಿ ಎಲ್ಲಿದ್ದಾಳೆ? ಸರಸ್ವತಿ ಎಲ್ಲಿದ್ದಾಳೆ? ಇಚ್ಛಾಶಕ್ತಿ ಸ್ವರೂಪಿಣಿಯಾಗಿ ಎಲ್ಲಿದ್ದಾಳೆ? ನನ್ನ ಎದೆ ಒಳಗಿದ್ದಾಳೆ. ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿ ದೇಹದಾದ್ಯಂತ ಇದ್ದಾಳೆ ಲಕ್ಷ್ಮಿ. ಸರಸ್ವತಿ, ದುರ್ಗೆ, ಲಕ್ಷ್ಮಿ ಮೂರು ನಮ್ಮ ಒಳಗಿರುವುದರಿಂದ ಒಳಗೆ ಹೋಗುವುದಕ್ಕೆ ನಾವು ಒಳಗಿನ ಕಶ್ಮಲಗಳನ್ನು ಹೊರ ಹಾಕ್ಲಿಕ್ಕೆ 2 ಕ್ರಿಯೆಗಳನ್ನು ಮಾಡುವ. ಯೋಗದಲ್ಲಿ ಇದು ಹಲವು ಕ್ರಿಯೆಗಳಿದೆ, 2 ಕ್ರಿಯೆಯನ್ನು ಮಾತ್ರ ಮಾಡುವ. ಮೊದಲನೇದು ಎಲ್ಲರೂ ಮಾಡಿ ನೇರ ಕೂತ್ಕೊಳ್ಳಿ. ಈಗ ನಾವು ಆಕ್ಚುಲಿ ಪೂಜೆಯನ್ನ ಮಾಡುವ, ಮಾನಸ ಪೂಜೆಯನ್ನು ಮಾಡುವ ಅಭ್ಯಾಸದಲ್ಲಿದ್ದೇವೆ. ಎಲ್ಲರೂ ಶುರು ಮಾಡ್ಬೇಕು. ಮೊದಲನೇದು ನನ್ನ ಒಳಗಿನ ಕಶ್ಮಲವನ್ನು ಹೊರ ಹಾಕ್ಲಿಕ್ಕೆ ಕೈಗಳನ್ನು ಮೇಲೆತ್ತಿ ಮುಷ್ಟಿ ಕಟ್ಟಿ ಶುರು ಮಾಡಿ. 1 ಭಸ್ತ್ರಿಕಾ, 2, 3, 4, 5 ಈ ತರಹ 5 ಬಾರಿ ಮಾಡಬೇಕು. 5 × 5 ಮಾಡಿ. ಇದಾದ ಮೇಲೆ ನನ್ನ ಉಸಿರಾಟದ ಈ ದ್ವಾರ ಏನಿದೆ ಅದು ಶುದ್ಧಿ ಆಯ್ತು. ಇನ್ನು ಕಪಾಲಭಾತಿ ಮಾಡಬೇಕಾದ್ರೆ ಹೊಕ್ಕಳಿನಿಂದ ನಾನು ದೇಹದ ಹೊಕ್ಕಳಿನಿಂದ ಮೇಲ್ಭಾಗಕ್ಕೆ ನಾನು ಉಸಿರು ಹೊರ ಹಾಕ್ತೀನಿ. ಹೇಗೆ? ಈ ರೀತಿಯಲ್ಲಿ ಕಪಾಲಭಾತಿಯನ್ನು ಮಾಡ್ತೇವೆ. ಈ ಕಪಾಲಭಾತಿಯನ್ನ ಕನಿಷ್ಠ 10 ಸಾರಿ ಮಾಡಬೇಕು. ಕಪಾಲಭಾತಿಯನ್ನು ಮಾಡ್ಲಿಕ್ಕೆ ಪ್ರಿಪರೇಷನ್ ಏನು? ಮೊದಲು ಮೆಲ್ಲಗೆ ಬಾಯಿ ತೆರೆದು ಇದನ್ನ ಮಾಡಿ ನೋಡಿ. 5 ಸರಿ ಮಾಡಿ. ಆಗ ಗೊತ್ತಿಲ್ಲದೆ ನಿಮ್ಗೆ ನಾಭಿಯಿಂದ, ಹೊಟ್ಟೆಯ ಭಾಗದಿಂದ, ಎದೆಯ ಭಾಗದಿಂದ, ಕತ್ತಿನ ಭಾಗದಿಂದ ಎಲ್ಲ ಕಶ್ಮಲವಾದ ಗಾಳಿ ಹೊರಗೋಯ್ತು. ಕಶ್ಮಲ ಗಾಳಿ ಹೊರಗೋದ್ಮೇಲೆ ನೀವು ಸುಮ್ಮನೆ ಬಾಯಿ ಮುಚ್ಚಿ ಕೂತ್ಕೊಳ್ಳೋದು ಅಷ್ಟೇ. ಮೂಗಿನಿಂದ ತಾನಾಗಿಯೇ ಶುದ್ಧವಾದ ಗಾಳಿ ಒಳಗೋಗ್ತದೆ, ಶುದ್ಧವಾದ ಆಮ್ಲಜನಕ ಒಳಗೋಗ್ತದೆ, ಪ್ರಾಣವಾಯು ಒಳಗೋಗ್ತದೆ. ಪ್ರಾಣವಾಯುವಿನ ಜೊತೆಗೆ ದುರ್ಗಾ ಪರಮೇಶ್ವರಿ ಹೋಗ್ತಾಳೆ, ಮಹಾಲಕ್ಷ್ಮಿ ಹೋಗ್ತಾಳೆ, ಮಹಾಸರಸ್ವತಿ ಒಳ ಹೋಗ್ತಾಳೆ. ಇದಾದ ಮೇಲೆ ನಾವು ಮಾಡ್ಬೇಕಂತ ಅನುಲೋಮ ವಿಲೋಮ ಪ್ರಾಣಾಯಾಮ. ಎಲ್ಲರೂ ಕೂಡ 3 ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡ್ಬೇಕು. ಮಾಡುವಾಗ ನಾವು ಹೇಳ್ಬೇಕಾದ್ದು ಸರ್ವಮಂಗಲ ಮಾಂಗಲ್ಯ ಎನ್ನುವಾಗ ಎಡಗಡೆ ಉಸಿರು ತಗೊಳ್ತೇವೆ. ಶಿವೇ ಸರ್ವಾರ್ಥ ಸಾಧಿಕೆ ಎನ್ನುವಾಗ ಬಲಗಡೆ ಉಸಿರು ಬಿಡ್ತೇವೆ. ಶರಣ್ಯೇ ತ್ರಂಬಕೆ ಗೌರಿ ಎನ್ನುವಾಗ ಬಲಗಡೆಯಿಂದ ಉಸಿರು ತಗೊಳ್ತೇವೆ. ನಾರಾಯಣಿ ನಮೋಸ್ತುತೆ ಎನ್ನುವಾಗ ಎಡಗಡೆ ಬಿಡ್ತೇವೆ. ಈ ಶ್ಲೋಕ ನಿಮ್ಗೆ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇರ್ತೇನೆ, ಆ ರೀತಿ ಮಾಡಿ. 3 ಶ್ಲೋಕಗಳಲ್ಲಿ ನಾವು ಆ ರೀತಿ ಮಾಡ್ಬೇಕು. ಸರಿ, ಎಡಗಡೆಯಿಂದ ಉಸಿರು ತಗೊಳ್ಳಿ. ನಮಸ್ತೆ ಶಾರದೆ ದೇವಿ, ಬಲಗಡೆ ಕಾಶ್ಮೀರ ಪುರವಾಸಿನಿ, ಅಲ್ಲಿಂದಲೇ ಉಸಿರು ತಗೊಳ್ಳಿ. ತ್ವಾಮಹಂ ಪ್ರಾರ್ಥಯೇ ದೇವಿ, ಎಡಗಡೆಯಿಂದ ಬಿಡಿ. ವಿದ್ಯಾಂ ಬುದ್ಧಿಂಚ ದೇಹಿಮಿ, ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ, ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಆಯ್ತೆ? ಲಲಿತಾ ಸಹಸ್ರನಾಮದ ಯಾವುದು ಮೊದಲನೇ ಶ್ಲೋಕ? ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ಈ ರೀತಿಯಲ್ಲಿ 5 ಬಾರಿ ಮಾಡಬೇಕು. ಇವತ್ತಿಗೆ ಕಲಿತಾ ಇದ್ದೀರಾದ್ರಿಂದ ಇನ್ನು 1 ಬಾರಿ ನೀವು ಮನಸ್ಸಿನಲ್ಲೇ ನಮಸ್ತೆ ಶಾರದಾ ದೇವಿ ಹೇಳ್ಕೊಂಡು ಪ್ರಾಣಾಯಾಮ ಮಾಡಿ ನೋಡ. ಉಸಿರು ಬಿಡುವಾಗ ನನ್ನ ಒಳಗಿನ ಎಲ್ಲಾ ಕಶ್ಮಲಗಳು, ರಾಕ್ಷಸರು ಹೊರಗೋಗಿದ್ದಾರೆ. ಕೆಟ್ಟ ಬುದ್ಧಿ, ಕಾಮಕ್ರೋಧ, ಮೋಹಗಳೆಲ್ಲ ಹೊರಗೋಗಿವೆ. ಆಲಸ್ಯ, ಚಿಂತೆ, ಭಯ, ದುಃಖ ಎಲ್ಲ ಹೋಗಿದೆ. ಯಾವ್ದನ್ನ ಲಕ್ಷ್ಮಿಯಲ್ಲಿ ಬೇಡಿದೇವಿ ಎಲ್ಲ ಹೋಗ್ಬೇಕಂತ ಅವೆಲ್ಲ ಉಸಿರಿನ ಮೂಲಕ ಹೊರಗೋಗಿದ್ದಾವೆ. ಆಮೇಲೆ ಉಸಿರು ತಕೊಳ್ಳುವಾಗ 1 ಸಾರಿ ದುರ್ಗೆ,
ಒಂದು ಸಾರಿ ಸರಸ್ವತಿ, ಒಂದು ಸಾರಿ ಲಕ್ಷ್ಮಿ ನನ್ನ ಒಳಗೋಗಿದ್ದಾಳೆ. ಹೃದಯದಲ್ಲಿ ಒಂದು ಸಿಂಹಾಸನವನ್ನ ಮನಸ್ಸಿನಲ್ಲಿ ಮಾಡಿಕೊಂಡು ಅದರೊಳಗೆ ಮಹಾಲಕ್ಷ್ಮಿ, ಮಹಾಸರಸ್ವತಿ, ದುರ್ಗಾ ಪರಮೇಶ್ವರಿ ಸ್ವರೂಪರಾದ ಲಲಿತಾಂಬಿಕೆಯನ್ನು ನಾವು ಕೂರಿಸಿದ್ದೇವೆ. ಕೂರಿಸ್ಬಿಟ್ಟ ಮೇಲೆ ಈಗ ಸಂಕಲ್ಪ ಮಾಡುದು. ಎಲ್ರು ಹೇಳಿ, ನನ್ನ ಜೊತೆಗೆ ಹೇಳಿ ಸಂಕಲ್ಪ. ಪ್ರಾಣಾಯಾಮ ಆಯ್ತಲ್ಲ, ಅದಾದ್ಮೇಲೆ ಮಮೋಪಾತ್ತ, ಎಲ್ರು ಹೇಳಿ, ಮಮೋಪಾತ್ತ ಸಮಸ್ತ ದುರಿತ ಕ್ಷಯ ದ್ವಾರ ಶ್ರೀ ಪರಮೇಶ್ವರಿ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಬಂಧು ಮಿತ್ರಾಣಾಂ. ಇದರಲ್ಲಿ ಸೇರಿಸ್ಕೊಳ್ಬಹುದು, ನಿಮ್ಮ ಹೆಸರನ್ನು ಹೇಳ್ಕೊಳ್ಬಹುದು. ಅಸ್ಮಾಕಂ ಸಕುಟುಂಬಾನಾಂ ಸರ್ವೇಶಾಂ, ಎಲ್ಲ ಹೆಸರುಗಳನ್ನು ಕೂಡ ಸೇರಿಸ್ಕೊಳ್ತಾರೆ, ಹೇಳ್ಬೋದು. ಬಂಧು ಮಿತ್ರಾಣಾಂ, ನಮ್ದೆಲ್ಲ ಏನಾಗಬೇಕು? ಕ್ಷೇಮ, ಸ್ಥೈರ್ಯ, ವಿಜಯ, ವೀರ್ಯ, ಅಭಯ, ಆಯುರ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧ್ಯರ್ಥಂ ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಫಲ, ಪುರುಷಾರ್ಥ ಸಿದ್ಧ್ಯರ್ಥಂ. ಸ್ತ್ರೀಯರು ಹೇಳ್ಬೇಕಾದ್ದು ಮಮ ದೀರ್ಘ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ. ಪುರುಷರಿಗೂ ಕೂಡ ಅಸ್ಮಾಕಂ ಸಕುಟುಂಬಾನಾಂ ಸರ್ವೇಷಾಂ ಸೌಮಂಗಲ್ಯ ಪ್ರಾಪ್ತ್ಯರ್ಥಂ ಶ್ರೀ ಲಲಿತಾ ಪರಮೇಶ್ವರಿ ಪ್ರಸಾದ ಸಿದ್ಧ್ಯರ್ಥಂ. ಈ ಲಲಿತಾ ಪರಮೇಶ್ವರಿ ಅಂದ್ರೆ ಮಹಾಲಕ್ಷ್ಮಿ ಬಂತು, ಮಹಾಕಾಳಿ ಬಂತು, ಮಹಾಸರಸ್ವತಿ ಬಂತು. ಸಿದ್ಧ್ಯರ್ಥಂ ಇದರಲ್ಲಿ ಚಂಡೀ ಕವಚ ಸಹಿತ ಪಾರಾಯಣಂ, ಚಂಡೀ ಕವಚ ಪಾರಾಯಣ ಸಹಿತ ದೇವಿ ಪೂಜನಂ ಕರಿಷ್ಯೆ. ದೇವಿ ಪೂಜನಂ ಕರಿಷ್ಯೆ. ಪ್ರಯಾಣದಲ್ಲಿದ್ರೆ ನೀವು ದೇವಿ ಮಾನಸ ಪೂಜನಂ ಕರಿಷ್ಯೆ. ನಿಜವಾಗಿ ಬೇಕಿದ್ರೆ ಎದುರುಗಡೆ ಫೋಟೋ ಇಟ್ಕೊಂಡಿದ್ರೆ, ವಿಗ್ರಹ ಇಟ್ಕೊಂಡ್ರೆ ದೇವಿ ಪೂಜನಂ ಕರಿಷ್ಯೆ. ಆಗ್ತಿದ್ದಾಗೆ ಗಣೇಶ ಪ್ರಾರ್ಥನೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಇದು ಪ್ರಾರ್ಥ್ಯ. ಕೂಡಲೇ ದೀಪ ಹಚ್ಬಿಟ್ಟು ಭೋ ದೀಪದೇವಿ ರೂಪಸ್ತ್ವಂ ಕರ್ಮ ಸಾಕ್ಷಿ ಹ್ಯವಿಘ್ನಗೃದ್ ಯಾವತ್ ಪೂಜಾ ಸಮಾಪ್ತಿ ಸ್ಯಾತ್ ತಾವತ್ವಂ ಸುಸ್ಥಿರೋ ಭವ. ಆದ್ಮೇಲೆ ದೀಪದ ಒಂದು ಶ್ಲೋಕ ಇದೆ. ಯಾವ ದೀಪ? किं ज्योतिस्तव भानुमानः निमे रात्रौ प्रदीपादिकम् स्यादेवं रविदीपदर्शनविदौ किं ज्योतिराख्यायि मे चक्षुस्तस्य विमीलनादिसमये किं दीप्तियो दर्शने किं तत्राहमतो भवान् परमकम् ಜ್ಯೋತಿಸ್ತದಸ್ಮಿ ಪ್ರಭೋ. ಜ್ಯೋತಿಸ್ತದಸ್ಮಿ ಪ್ರಭೋ. ನಿಜವಾದ ಅರ್ಥದಲ್ಲಿ ನಾವು ಯಾವ ದೀಪವನ್ನು ಇಟ್ಟಿರ್ತೇವೆ ಆ ದೀಪವೇ ನನ್ನ ಒಳಗೆ ಬಂದ್ಬಿಟ್ಟಿದೆ, ಆ ಜ್ಯೋತಿ ನನ್ನ ಒಳಗೆ ಬಂದಿದೆ ಎನ್ನುವ ಭಾವದಿಂದ ಆ ಜ್ಯೋತಿಗೆ ಒಂದು ಹೂ ಹಾಕಿ, ದೀಪಕ್ಕೆ ಒಂದು ಹೂ ಹಾಕಿ, ಈ ಮಾನಸ ಪೂಜೆ ಮಾಡುವರು ಕಣ್ಣಿನ ಮುಚ್ಕೊಂಡು ಕಣ್ಣಿನ ದೇಹದ ಒಳಗಡೆ ಒಂದು ದೀಪವನ್ನ ಆವಾಹನೆ ಮಾಡ್ಬಿಟ್ಟು ದೀಪ ಉರಿತಾ ಇದೆ, ಅದೇ ಆತ್ಮಸ್ವರೂಪವಾದ ದೀಪ ಅಂತ ತಿಳ್ಕೊಂಡ್ಬಿಟ್ಟು ದೀಪೇಸ್ಮಿನ್ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ದೇವತಾ ಸ್ವರೂಪಿ ಶ್ರೀ ಲಲಿತಾ ಪರಮೇಶ್ವರಿ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಪೂಜೆ ಮಾಡುವ ಮೊದಲು ಧ್ಯಾನಂ. ಇದು ಪ್ರಖ್ಯಾತವಾದ ಲಲಿತಾ ಸಹಸ್ರನಾಮದ ಶ್ಲೋಕ ಆದ್ರಿಂದ ಎಲ್ರಿಗೂ ಗೊತ್ತಿದೆ, ನಾನು ಮತ್ತೇನು ಹೇಳ್ಕೊಡುದಿಲ್ಲ. ಎಲ್ರು ಒಟ್ಟಿಗೆ ಹೇಳಿ. ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಳಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಪರಿಪೂರ್ಣರತ್ನ ಶಶಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥ ರಕ್ತಚರಣಂ ಇಲ್ಲಿ ಹಲವಾರು ಸ್ತುತಿಗಳನ್ನ ಹೇಳ್ಬಹುದು, ಮುಂದೆ ಹೇಳುವ ಸಂದರ್ಭ ಇದೆ, ಆದ್ರಿಂದ ಹೇಳ್ತಾ ಇಲ್ಲ. ಈಗ ಧ್ಯಾನ ಹೇಳಿ ಆದ ನಂತರ ಶ್ರೀ ಲಲಿತಾ ಪರಮೇಶ್ವರಿ ಧ್ಯಾನಂ ಸಮರ್ಪಯಾಮಿ. ಇದು ಷೋಡಶೋಪಚಾರ ಪೂಜೆ ಆದ್ರಿಂದ ದೇವಿಯ ಒಂದೊಂದನ್ನೇ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಮೊದಲನೇದು ಆವಾಹನೆ. ದೇವಿ ಪ್ರಸನ್ನಾರ್ತಿ ಹರೇ ಪ್ರಸೀದ ಪ್ರಸೀದ ಮಾತರ್ಜಗಧೋಖಿಲಸ್ಯ ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ ತ್ವಮೀಶ್ವರಿ ದೇವಿ ಚರಾಚರಸ್ಯ. ಶ್ರೀ ಲಲಿತಾ ಪರಮೇಶ್ವರಿ ಆವಾಹಯಾಮಿ, ಆಸನಂ ಸಂಕಲ್ಪಯಾಮಿ.
ದೇವಿಗೆ ಆವಾಹನೆ ಮಾಡಿ ಆಸನವನ್ನ ನಾವು ಕೊಟ್ಟಿದ್ದೇವೆ. ನಿಜವಾಗಿ ಪೂಜೆ ಮಾಡುವವರು ದೇವಿಯ ಕಾಲ್ಬುಡಕ್ಕೆ ಒಂದು ಹೂ ಹಾಕಿದ್ರೆ, ಅಕ್ಷತೆ ಹಾಕಿದ್ರೆ ಸಾಕಾಗದೆ. ಅದಾದ ಮೇಲೆ ಕಲಶ ಪೂಜೆ. ನಾನು ಆಗಲೇ ಹೇಳಿದ್ದೇನೆ, ಒಂದು ಕಲಶ ತಕೊಂಡು ಅದರಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಅದಕ್ಕೆ ಗಂಧ ಪುಷ್ಪಾಕ್ಷತೆಗಳಿಂದ ಪೂಜೆ ಮಾಡಿಬಿಟ್ಟು ಅಭಿಷೇಕಕ್ಕೆ ರೆಡಿ ಮಾಡ್ಕೊಳ್ಬೇಕು ಅಂತ. ಇಲ್ಲದವರು ಎದೆ ಮುಟ್ಕೊಂಡ್ಬಿಟ್ರೆ ಆಚೆ. ಮಾನಸ ಪೂಜೆ ಮಾಡುವವರು ನನ್ನ ಎದೆ ಎಂಬ ಕವಚ, ನನ್ನ ಎದೆ ಎಂಬ ಕಲಶ, ಎದೆಯೊಳಗೆ ಒಂದು ಕಲಶವನ್ನ ಆವಾಹನೆ ಮಾಡಿಕೊಂಡು ಆ ಕಲಶದಲ್ಲಿ ಎಲ್ಲಾ ದೇವತೆಗಳ ಎಲ್ಲಾ ನದಿಗಳ ನೀರನ್ನು ಆಹ್ವಾನಿಸ್ತೇವೆ. ಏನಂತ ಹೇಳಿ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಆಮೇಲೆ ಕಲಶದ ನೀರನ್ನು ತೆಗೆದು ಪ್ರೋಕ್ಷಣೆ ಮಾಡಿ ಎಲ್ಲದಕ್ಕೂ ಸಿಂಪಡಿಸಿ ಶುದ್ಧ ಮಾಡುದು. ಇದು ಕೇವಲ ನಾವು ಮನಸ್ಸು ಪೂಜೆ ಮಾಡುದಾದ್ರೆ ಎದೆಯನ್ನ ಮುಟ್ಕೊಂಡ್ಬಿಟ್ಟು ತಲೆ ಮುಟ್ಕೊಂಡ್ಬಿಟ್ರೆ ಆಗೋಯ್ತು, ಎಲ್ಲ ಕಡೆಯಲ್ಲಿ ಅದು ಬಂತು ಅಂತ. ಇನ್ನು ಒಂದೊಂದು ಉದಾಹರಣೆ ನೀರನ್ನು ತೆಗೆದು ಹಾಕುವಂತ ನನ್ನ ಹೇಳಿದ್ದೇನೆ. ಪಾದ್ಯಂ ಅರ್ಘ್ಯಂ ಆಚಮನಂ ತ್ವಂ ವೈಷ್ಣವೀ ಶಕ್ತಿರನಂತ ವೀರ್ಯ ವಿಶ್ವಸ್ಯ ಬೀಜಂ ಪರಮಾಸಿ ಮಾಯಾ ಸಮ್ಮೋಹಿತಂ ದೇವಿ ಸಮಸ್ತಮೇತತ್ ತ್ವಂ ವೈ ಪ್ರಸನ್ನ ಭುವಿ ಮುಕ್ತಿ ಹೇತು. ಶ್ರೀಲತಾ ಪರಮೇಶ್ವರಿ ನಮಃ. ಪಾದಯೋಃ ಪಾದ್ಯಂ ಸಮರ್ಪಯಾಮಿ, ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ, ಓಕೆ, ಆಚಮನೀಯಂ ಸಮರ್ಪಯಾಮಿ. ಈಗಾಗಲೇ ಹಿಂದೆ ಹೇಳಿಯಾಗಿದೆ, ಇದು ದೇವಿಗೆ ಕಾಲು ತೊಳೆಯುವುದು, ಕೈ ತೊಳೆಯುವುದು ಮತ್ತೆ ಕುಡಿಯಲು ನೀರು ಕೊಟ್ಟಂತೆ ಅರ್ಥ ಇದೆ. ಇದನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ ಹಲವರು ಅಂದ್ರೆ, ಆ ದೇವಿ ಎದುರಿಗೆ ಬಂದಾಗ ಎದುರಿಗೆ ಕೂತ್ ನಿಜವಾಗಿ ನಾನು ದೇವಿಯೇ ಇದ್ದಾಳೆ, ನಾನು ಅವಳ ಜೊತೆಗೆ ನಾನು ಈ ವ್ಯವಹಾರ ಮಾಡ್ತಾ ಇದ್ದೇನೆ ಅನ್ನುವ ಹಾಗೆ ಅಷ್ಟು ಪ್ರೀತಿಯಿಂದ ನಾವು ದೇವಿಯನ್ನು ನಿಜವಾಗಿ ಆವಾಹನೆ ಮಾಡಿ ಆ ದೇವಿಯಲ್ಲಿ ಜೀವ ಇರುವ ಹಾಗೆ ಮಾಡಿ ಇದೆಲ್ಲ ಮಾಡುವಂಥದ್ದು. ಆಮೇಲೆ ದೇವಿಗೆ ಅಭಿಷೇಕ. ಶ್ರೀಲತಾ ಪರಮೇಶ್ವರಿ ಪ್ರೀತ್ಯರ್ಥಂ. ಇಲ್ಲಿ ನೀವು ಈಗಾಗಲೇ ಕಲಿತಿರ್ತಕ್ಕಂಥ ಮೇಧಾ ಸೂಕ್ತ, ದುರ್ಗಾ ಸೂಕ್ತ, ಶ್ರೀ ಸೂಕ್ತ ಸಹಿತ ಸ್ನಾನವನ್ನ ಮಾಡಿಸ್ಬೋದು. ಇವತ್ತಿನ ದಿವಸ ಆರಂಭದಲ್ಲಿ ನಾನು ಆ ಸೂಕ್ತಗಳೆಲ್ಲವನ್ನು ಕೂಡ ಒಂದ್ಸಾರಿ ಹೇಳಿದ್ದೇನೆ. ಇವಾಗ ಟೈಮ್ ಎಷ್ಟು? 5:56 ಟೈಮ್ ಆಯ್ತು, ಸಮಯ ಆಯ್ತು. ಇವತ್ತಿನ ದಿವಸದ ಕ್ಲಾಸಿನ ಆರಂಭದಲ್ಲಿ ಆ 3 ಸೂಕ್ತಗಳನ್ನು ನಿಮ್ಗೆ ಹೇಳಿಸಿದ್ದೇನಾದ್ರಿಂದ ನಾನು ಇದನ್ನ ಮುಂದೆ ಹಾಕ್ತೇನೆ. ಸ್ನಾನಂ ಕಲ್ಪಯಾಮಿ. ಶ್ರೀ ಸೂಕ್ತ ಪಠಣ, ದೇವಿ ವಿಗ್ರಹವಿದ್ರೆ ಅಭಿಷೇಕ ಅಥವಾ ದೀಪದ ಬುಡಕ್ಕೆ ಭಾವಚಿತ್ರಕ್ಕೆ ಜಲ ಪ್ರೋಕ್ಷಣೆಯನ್ನು ಮಾಡಿಬಿಟ್ರೆ ಆಯ್ತು. ಅದಾದ್ಮೇಲೆ ದೇವಿಗೆ ಅಲಂಕಾರ ಮಾಡ್ಬೇಕು, ವಸ್ತ್ರ ಅಲಂಕಾರ. ಇದು ಗೆಜ್ಜೆ ವಸ್ತ್ರ ಅಂತ ಇದೆ. ನಮ್ಮ ಮಂಗಳೂರಿನವರಿಗೆ ಬಹಳ ಜನಕ್ಕೆ ಅದು ಗೊತ್ತಿಲ್ಲ. ಇದು ಘಟ್ಟದ ಮೇಲಿನವ್ರಿಗೆ ಎಲ್ಲರಿಗೂ ಬಹಳ ಜನಕ್ಕೆ ಗೊತ್ತಿದೆ. ಗೆಜ್ಜೆ ವಸ್ತ್ರ ಅಂತ ಒಂದು ಗೆಜ್ಜೆ ವಸ್ತ್ರವನ್ನ ದೇವಿಗೆ ವಸ್ತ್ರಾರ್ಪಣೆಯನ್ನು ಮಾಡ್ತೇವೆ. ಖಡ್ಗಿನಿ ಶೂಲಿನಿ ಘೋರ ಗದಿನಿ ಚಕ್ರಿಣಿ ತಥಾ ಶಂಖಿನಿ ಚಾಪಿನಿ ಬಾಣ ಭುಷುಂಡಿ ಪರಿಘಾಯುಧ. ಶ್ರೀಲತಾ ಪರಮೇಶ್ವರಿ ವಸ್ತ್ರ ಸಮರ್ಪಯಾಮಿ. 13ನೇದು ಆಭರಣ ಅಲಂಕಾರ. ಇದೆಲ್ಲ ಮನಸ್ಸಲ್ಲೇ ಮಾಡುವುದಾದ್ರಿಂದ ತೊಂದರೆ ಇಲ್ಲ. ನಿಜವಾಗಿ ಮಾಡುವವರಿದ್ರೆ ಆಭರಣವನ್ನ, ಗೆಜ್ಜೆ ವಸ್ತ್ರ, ಅದಾದ್ಮೇಲೆ ಬಳೆ ಬಿಚ್ಚ ಏನಾದ್ರೂ ಆಭರಣವನ್ನ ಅಲಂಕಾರಕ್ಕಾಗಿ ನೀವೇನೇ ಹಾಕ್ತೇವೆ, ಅಲಂಕಾರಕ್ಕೆ ಏನೇನು ಅದೆಲ್ಲ ಹಾಕ್ತೇವೆ. ಅದಕ್ಕಿಂತ ಜೊತೆಗೆ ನಿಮ್ದೊಂದು ಚಿನ್ನದ ಆಭರಣ ಇದ್ರೆ ದೇವಿಗೆ ಹಾಕಿ ಮತ್ತೆ ನೆನ್ಪು ಮಾಡಿ ತಕೊಳ್ಳಿ ಅಷ್ಟೇ. ಆಮೇಲೆ ಆಭರಣ ಅಲಂಕಾರವನ್ನ ಹಾಕು. ಏನು? ಶೂಲೇನ ಪಾಹಿನೋ ದೇವಿ, ದೇವಿ ಪಾಹಿ ಖಡ್ಗೇನ ಚೇಂಬಿಕೆ. ಅದು ಬೆಂಬಿಕೆ ಇದೆ. ಚೇಂಬಿಕೆ ಗಂಟಾಸ್ವನೇನ ನಃ ಪಾಹಿ ಚಾಪಜ್ಯಾನಿ ಸ್ವನೇ ಚಾಪಜ್ಯಾನಿ ಸ್ವನೇನ ಚ. ಶ್ರೀಲತಾ ಪರಮೇಶ್ವರಿ ಆಭರಣ ಸಮರ್ಪ್ಯಾಮಿ. ಆಮೇಲೆ ಗಂಧಲೇಪನ. ನಾವೆಲ್ಲ ಪೂಜೆ ಸಂದರ್ಭದಲ್ಲಿ ಒಂದು ಸ್ವಲ್ಪ ಗಂಧವನ್ನು ಇಟ್ಕೊಂಡಿರ್ಬೇಕಾಗ್ತದೆ. ಈಗೆಲ್ಲ ಕಡೆಯಲ್ಲಿ ಈಗ ಗಂಧದ ಪುಡಿ ಸಿಕ್ಕತ್ತಾದ್ರಿಂದ ಆ ಗಂಧದ ಪುಡಿಯನ್ನು ಸ್ವಲ್ಪ ನೀರಿಗೆ ಸೇರಿಸ್ಕೊಂಡು ಇಟ್ಕೊಂಡ್ರೆ ಗಂಧ ಆಯ್ತು. ಗಂಧ ಲೇಪನವನ್ನ ಊಟಕ್ಕೆ ಮಾಡ್ತೀರಿ ಅಥವಾ ವಿಗ್ರಹಗಳಿಗೆ ಗಂಧ ಲೇಪನ ಮಾಡ್ತೀರಿ. ಹೀಗೆ ಪ್ರಾಚ್ಯಾಂ ರಕ್ಷ ಪ್ರತೀಚ್ಯಾಂ ಚ ಚಂಡಿಕೆ ರಕ್ಷ ದಕ್ಷಿಣೆ ಬ್ರಾಹ್ಮಣೇನಾತ್ಮಶೂಲಸ್ಯ ಬ್ರಾಹ್ಮಣೇನಾತ್ಮಶೂಲಸ್ಯ ಉತ್ತರಸ್ಯಾಂ ತಥೇಶ್ವರಿ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮ್ಯೋಪಯೇ ಶ್ರಿಯಂ ಶ್ರೀಲತಾಂ ಕಾಯಮಃ ದಿವ್ಯ ಪರಿಮಳ ಗಂಧಾಂ ಧಾರಯಾಮಿ. ಅದಾದ್ಮೇಲೆ ಕುಂಕುಮ ಹಚ್ಚಬೇಕು ದೇವಿಗೆ, ಅರಿಶಿನ ಹಚ್ಚಬೇಕು, ಅಕ್ಷತೆಯನ್ನು ಹಾಕ್ಬೇಕು. ಸೌಮ್ಯಾನಿ ಯಾನಿ ರೂಪಾಣಿ ತ್ರೈಲೋಕ್ಯೆ ವಿಚರಂತಿತೆ ಯಾನಿ ಚಾತ್ಯಂತ ಘೋರಾಣಿ ತೈರಕ್ಷಾಸ್ಮಾನ್ ತಥಾ ಭುವಂ. ನನ್ನನ್ನು ಮತ್ತು
ಇಡೀ ಭೂಮಿಯನ್ನು ಕಾಪಾಡುವಂತ ಪ್ರಾರ್ಥನೆ ಮಾಡ್ತಾ ಅಕ್ಷತಾಂ ಸಮರ್ಪಯಾಮಿ. ಆಮೇಲೆ ಹೂವಿನ ಪೂಜೆ. ಇಲ್ಲಿ ಒಂದೊಂದು ಹೇಳುವಾಗ ಮಂತ್ರ ಹೇಳುವಾಗ ಒಂದೊಂದು ಹೂ ಪೂಜೆ ಮಾಡ್ಬೇಕು. ಇದು ಒಂದು ಶ್ಲೋಕ ಹೇಳ್ಬಿಟ್ಟು ಲತಾಮ್ಯ ಪುಷ್ಪಾಣಿ ಸಮರ್ಪಯಾಮಿ ಒಂದೇ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ. ಪಾರಿಜಾತ ಶತಪತ್ರ ಪಾಟಲೈಃ ಮಲ್ಲಿಕಾವಕುಲ ಚಂಪಕಾದಿಭಿಃ ಅಂಬುಜೈ ಸುಕುಸುಮೈಃ ಸಾದರಂ ಪೂಜಯಾಮಿ ಜಗದಂಬೆ ಮಂಗಲೇ. ಹೂವಿಗೆ ಸುಮನಸ ಅಂತ ಒಂದು ಶಬ್ದ ಸಂಸ್ಕೃತದಲ್ಲಿ. ಸುಮನಸ್ ಅಂದ್ರೆ ಹೂವು ಅಂತ ಅರ್ಥ. ಒಳ್ಳೆಯ ಮನಸ್ಸು. ಹೂವನ್ನು ಅರ್ಪಣೆ ಮಾಡುವ ಒಳ್ಳೆ ಮನಸ್ಸಿರ್ಬೇಕು. ಯಾರಿಗಾದ್ರೂ ಹೂ ಕೊಡುವಾಗ ಒಳ್ಳೆಯ ಮನಸ್ಸಿದ್ರೆ, ನಮ್ಮ ಮನಸ್ಸಿನ ಪ್ರೇಮವನ್ನು ತೋರಿಸುವುದಕ್ಕೆ ಹೂವನ್ನ ಕೊಡ್ತೀವಿ ನಾವು. ಅದೇ ಹಾಗೆ ದೇವಿಗೆ ಹೂ ಕೊಡುವಾಗ ಸುಮನಸ್. ಆ ದೇವಿಯು ನಮಗೆ ಒಳ್ಳೆ ಮನಸ್ಸನ್ನ ಕೊಡ್ಲಿ ಪ್ರಾರ್ಥನೆ ಮಾಡ್ತಾ ಮುಂದೆ ಒಂದೊಂದೇ ಶ್ಲೋಕ ಹೇಳ್ತಾ, ಹಲವಿದೆ ಅದರಲ್ಲಿ, ನೀವು ಎಷ್ಟು ಬೇಕಾದ್ರೂ ಹೇಳ್ಬೋದು. ಲಲಿತಾ ತ್ರಿಶತಿ ಹೇಳ್ಬೋದು, ಸಹಸ್ರನಾಮ ಹೇಳ್ಬೋದು, ಲಲಿತಾ ಸಹಸ್ರನಾಮ ಹೇಳ್ಬೋದು. ಆದ್ರೆ ಈ ಯಾದೇವಿ ಸರ್ವಭೂತೇಶು ಖ್ಯಾತವಾದದ್ದಿದೆ, ಅದನ್ನಲ್ಲಿ ಹೇಳ್ಬೋದು. ಯಾದೇವಿ ಸರ್ವಭೂತೇಶು ವಿಷ್ಣುಮಾಯೇತಿ ಶಬ್ದಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅದಾದ್ಮೇಲೆ ಇಲ್ಲಿ ನಾವು ದೇವಿಗೆ ಪ್ರಸನ್ನಳಾಗಿರ್ತಕ್ಕಂತಹ ದೇವಿಗೆ ಹೂವು ಅಕ್ಷತೆ ಎಲ್ಲ ಹಾಕಿಬಿಟ್ಟು ಆ ದೇವಿಯ ಮುಂದೆ ಕೂತು ದೇವಿ ನೀನು ನನಗೆ ಕವಚವಾಗಬೇಕು, ನನಗೆ ಕವಚವನ್ನ ಕೊಡಬೇಕು ಅನ್ನೋಕ್ಕೋಸ್ಕರ ದೇವಿ ಕವಚ ಅಥವಾ ಚಂಡಿ ಕವಚ, ಆ ಕವಚ ಸ್ತೋತ್ರವನ್ನ ನಾವೆಲ್ಲರೂ ಈಗ ಒಟ್ಟಿಗೆ ಹೇಳ್ತೇವೆ. ಕವಚ ತೆಗಿರಿ. ಅನೇಕರು ಈ ಕವಚ ಸ್ತೋತ್ರವನ್ನ ನಿತ್ಯ ಪಾರಾಯಣ ಮಾಡುವ ಕ್ರಮವನ್ನು ಇಟ್ಕೊಂಡಿದ್ದಾರೆ. ಬಹಳ ಒಳ್ಳೆಯದು. ಓಂ ಚಂಡೀ ಕವಚಸ್ಯ ಬ್ರಹ್ಮ ಋಷಿ ಅನುಷ್ಠುಪ್ ಛಂದಃ ಚಾಮುಂಡಾ ದೇವತಾ ಅಂಗನ್ಯಾಸೋಕ್ತ ಮಾತೃ ಬೀಜಂ ದಿಗ್ಬಂಧ ದೇವತಾ ತತ್ವಂ ಜಗದಾಂಬಾ ಪ್ರೀತ್ಯರ್ಥೆ ಕವಚ ಸ್ತೋತ್ರ ಜಪೇ ವಿನಿಯೋಗ. ನಮಶ್ಚಂಡಿಕಾಯೈ. ಈಗ ಮಾರ್ಕಾಂಡೇಯ ವಾಚ, ಇದನ್ನು ಚೆನ್ನಾಗಿ ಅರ್ಥಿಸಿ ಹೇಳಿದ್ದೇನೆ. ಎಲ್ಲರೂ ಕೂಡ ಪ್ರತಿ ದಿವಸ ಇದನ್ನ ಹೇಳಿಬಿಟ್ಟು ಅರ್ಚನೆಯಲ್ಲಿ ಕೂಡ ಇದನ್ನ ಸೇರಿಸ್ಬಿಟ್ರೆ ಪಾರಾಯಣವಾಗಿ ಹೋಯ್ತು. ಮಾಡಿ. ಮಾರ್ಕಾಂಡೇಯ ವಾಚ ಎಲ್ಲ ಒಟ್ಟಿಗೆ ಹೇಳಿ. ಓಂ ಯದ್ಗುಹ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂ ನೃಣಾಂ ಯನ್ನ ಕಸ್ಯಚಿದಾಖ್ಯಾತಂ ತನ್ಮೇ ಬ್ರೂಹಿ ಪಿತಾಮಹ. ಬ್ರಹ್ಮೋವಾಚ ಅಸ್ತಿ ಗುಹ್ಯತಮಂ ವಿಪ್ರ ಸರ್ವಭೂತೋಪಕಾರಕಂ ದೇವ್ಯಾಸ್ತು ಕವಚಂ ಪುಣ್ಯಂ ತಚ್ಛೃಣುಷ್ವ ಮಹಾಮುನೆ. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾಃ. ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನಾ ಅಗ್ನಿನಾ ದಹ್ಯಮಾನಸ್ತು ಶತ್ರುಮಧ್ಯೆ ಗತೋರಣೆ ವಿಷಮೇ ದುರ್ಗಮೇ ಚೈವ ಭಯಾರ್ತಾ ಶರಣಂ ಗತಾಃ. ನ ತೇಷಾಂ ಜಾಯತೆ ಕಿಂಚಿತ್ ಅಶುಭಂ ರಣಸಂಕಟೆ ನಾಪದಂ ತಸ್ಯ ಪಶ್ಯಾಮಿ ಶೋಕ ದುಃಖ ಭಯಂ ಮಹಿ. ಯೈಸ್ತು ಭಕ್ತ್ಯಾ ಸ್ಮೃತಾ ನೂನಂ ತೇಷಾಂ ವೃದ್ಧಿಃ ಪ್ರಜಾಯತೆ. ಯೇ ತ್ವಾಂ ಸ್ಮರಂತಿ ದೇವೇಶಿ ರಕ್ಷಸೇ ತಾನ್ನ ಸಂಶಯಃ. ಪ್ರೇತ ಸಂಸ್ಥಾತು ಚಾಮುಂಡಾ ವಾರಾಹಿ ಮಹಿಷಾಸನ ಐಂದ್ರಿ ಗಜ ಸಮಾರೂಢಾ ವೈಷ್ಣವಿ ಗರುಡಾಸನ ಮಾಹೇಶ್ವರಿ ವೃಷಾರೂಢಾ ಕೌಮಾರಿ ಶಿಖಿವಾಸನ ಶಿಖಿವಾಹನ ಲಕ್ಷ್ಮೀ ಪದ್ಮಾಸನಾ ದೇವಿ ಪದ್ಮಹಸ್ತಾ ಹರಿಪ್ರಿಯಾ ಶ್ವೇತರೂಪಧರಾ ದೇವಿ ಈಶ್ವರಿ ವೃಷವಾಹನ
ब्राह्मी हंस समारूढा सर्वाभरणभूषिता इत्येता मातरः सर्वाः सर्वयोगसमन्विताः नानाभरणशोभाढ्या नानारत्नोपशोभिताः दृश्यन्ते रथमारूढा देव्यः क्रोधसमाकुलाः शङ्खं चक्रं गदां शक्तिं हलं च मुसलायुधम् खेटकं तोमरं चैव परशुं पाशमेव च कुन्दायुधं त्रिशूलं च शार्ङ्गमायुधमुत्तमम् दैत्यानां देहनाशाय भक्तानामभयाय च धारयन्त्यायुधानीत्थं देवानां च हिताय वै नमस्तेऽस्तु महारौद्रे महाघोरपराक्रमे महाबले महोत्साहे महाभयविनाशिनी त्राहि मां देवि दुष्प्रेक्षे शत्रूणां भयवर्धिनी प्राच्यां रक्षतु मामैन्द्री आग्नेयामग्निदेवता दक्षिणेऽवतु वाराही नैऋत्यां खड्गधारिणी प्रतीच्यां वारुणी रक्षेत् वायव्यां मृगवाहिनी उदीच्यां पातु कौबेरी ईशान्यां शूलधारिणी ऊर्ध्वं ब्रह्माणि मे रक्षेत् अधस्थाद्वैष्णवी तथा एवं दश दिशो रक्षेत् चामुण्डा शववाहना जया मे जाग्रतः पातु विजया पातु पृष्ठतः अजिता वामपार्श्वे तु दक्षिणे चापराजिता शिखामुद्योतिनी रक्षेत् उमा मूर्तिव्यवस्थिता मालाधरी ललाटे च भ्रुवौ रक्षेत् यशस्विनी त्रिनेत्रा च भ्रुवोर्मध्ये यमघण्टा च नासिके शङ्खिनी चक्षुषोर्मध्ये श्रोत्रयोर्द्वारवासिनी कपोलौ कालिका रक्षेत् कर्णमूले तु शाङ्करी नासिकायां सुगन्धा च उतरोष्ठे च चर्चिका अधरे चामृतकला जिह्वायां च सरस्वती दन्तान् रक्षतु कौमारी कण्ठदेशे तु चण्डिका घण्टिकां चित्रघण्टा च महामाया च तालुके कामाक्षी चिबुकं रक्षेत् वाचं मे सर्वमङ्गला ग्रीवायां भद्रकाली च पृष्ठं वंशे धनुर्धरी नीलग्रीवा बहिः कण्ठे नलिकां नलकूबरी स्कन्धयोः खड्गिनी रक्षेत् बाहू मे वज्रधारिणी हस्तयोर्दण्डिनी रक्षेत् अंबिका चाङ्गुलीस्तथा नखां शूलेश्वरी रक्षेत् कुक्षौ रक्षेत् कुलेश्वरी स्तनौ रक्षेन्महादेवी मनश्लोकविनाशिनी हृदये ललिता देवी उदरे शूलधारिणी नाभौ च कामिनी रक्षेत् गुह्यं गुह्येश्वरी तथा पूतना कामिका मेढ्रं गुदे महिषवाहिनी कट्यां भगवती रक्षेत् जानुनी विन्ध्यवासिनी जङ्घे महाबला रक्षेत् सर्वकामप्रदायिनी गुल्मयोर्नारसिंही च पादपृष्ठे तु तैजसी पादाङ्गुलीषु श्रीरक्षेत् पादाधस्थलवासिनी नखान्दंष्ट्राकराली च केशांश्चै ऊर्ध्वकेशिनी रोमकूपेषु कौमारी त्वचं वागीश्वरी तथा रक्तमज्जावसांसानि अस्ति मेधांसि पार्वती अन्त्राणि कालरात्रिश्च पित्थं च मुकुटेश्वरी पद्मावती पद्मकोशे कफे चूडामणिस्तथा ज्वालामुखी नखज्वालामभेद्या सर्वसन्धिषु शुक्रं ब्रह्माणि मे रक्षेत् छायां छत्रेश्वरी तथा अहङ्कारं मनोबुद्धिं रक्ष मे धर्मचारिणी प्राणापानौ तथा व्यानं समानादानमेव च हस्ता च मे रक्षेत् प्राणकल्पं च शोभना रसे रूपे च गन्धे च
ಶಬ್ದೇ ಸ್ಪರ್ಶೇ ಚ ಯೋಗಿನಿ ಸತ್ವಂ ರಕ್ಷಂ ಸತ್ವಂ ರಜಃ ತಮಶ್ಚೈವ ರಕ್ಷೇನ್ನಾರಾಯಣಿ ಸದಾ ಆಯು ರಕ್ಷತು ವಾರಾಹಿ ಧರ್ಮಂ ರಕ್ಷತು ವೈಷ್ಣವಿ ಯಶಃ ಕೀರ್ತಿಂ ಚ ಲಕ್ಷ್ಮೀಂ ಚ ಧನಂ ವಿದ್ಯಾಂ ಚ ಚಕ್ರಿಣಿ ಗೋತ್ರಂ ಇಂದ್ರಾಣಿ ಮೇ ರಕ್ಷೇತ್ ಪಶೂನ್ ಮೇ ರಕ್ಷ ಚಂಡಿಕೆ ಪುತ್ರಾನ್ ರಕ್ಷೇತ್ ಮಹಾಲಕ್ಷ್ಮೀ ಭಾರ್ಯಾಂ ರಕ್ಷತು ಭೈರವಿ ಪಂಥಾನಂ ಸುಪಥಾ ರಕ್ಷೇತ್ ಮಾರ್ಗಂ ಕ್ಷೇಮಕರಿ ತಥಾ ರಾಜದ್ವಾರೆ ಮಹಾಲಕ್ಷ್ಮೀ ವಿಜಯಾ ಸರ್ವತಃ ಸ್ಥಿತಾ ರಕ್ಷಾಹೀನಂ ತು ಯತ್ಸ್ಥಾನಂ ವರ್ಜಿತಂ ಕವಚೇನ ತು ತತ್ಸರ್ವಂ ರಕ್ಷ ಮೇ ದೇವಿ ಜಯಂತಿ ಪಾಪನಾಶಿನಿ ಪದಮೇಕಂ ನ ಗಚ್ಚೇತ್ತು ಯದೀಚ್ಛೇತ್ ಶುಭಮಾತ್ಮನಃ ಕವಚೇನಾವೃತೋ ನಿತ್ಯಂ ಯತ್ರ ಯತ್ರೈವ ಗಚ್ಚತಿ ತತ್ರ ತತ್ರ ಅರ್ಥಲಾಭಶ್ಚ ವಿಜಯಃ ಸಾರ್ವಕಾರ್ಮಿಕಃ ಯಂ ಯಂ ಚಿಂತಯತೆ ಕಾಮಂ तं तं ಪ್ರಾಪ್ನೋತಿ ನಿಶ್ಚಿತಂ ಪರಮೈಶ್ವರ್ಯಂ ಅತುಲಂ ಪ್ರಾಪ್ಸ್ಯತೆ ಭೂತಲೆ ಪುಮಾನ್ ನಿರ್ಭಯೋ ಜಾಯತೆ ಮರ್ತ್ಯಃ ಸಂಗ್ರಾಮೇಷು ಅಪರಾಜಿತಃ ತ್ರೈಲೋಕ್ಯೇಷು ತ್ರೈಲೋಕ್ಯೇ ತು ಭವೇತ್ ಪೂಜ್ಯಃ ಕವಚೇನಾವೃತಃ ಪುಮಾನ್ ಇದಂ ತು ದೇವ್ಯಾಃ ಕವಚಂ ದೇವಾನಾಮಪಿ ದುರ್ಲಭಂ ಯಃ ಪಠೇತ್ ಪ್ರಯತೋ ನಿತ್ಯಂ ತ್ರಿಸಂಧ್ಯಂ ಶ್ರದ್ಧಯಾನ್ವಿತಃ ದೇವಿ ಕಲಾ ಭವೇತ್ ತಸ್ಯ ತ್ರೈಲೋಕ್ಯೇಷು ಅಪರಾಜಿತಃ ಜೀವೇದ್ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತಃ ನಶ್ಯಂತಿ ವ್ಯಾಧಯಃ ಸರ್ವೇ ಭೂತಾ ವಿಸ್ಫೋಟಕಾದಯಃ ಸ್ಥಾವರಂ ಜಂಗಮಂ ಚೈವ ಕೃತ್ರಿಮಂ ಚಾಪಿ ಯದ್ವಿಷಂ ಅಭಿಚಾರಾಣಿ ಸರ್ವಾಣಿ ಮಂತ್ರಯಂತ್ರಾಣಿ ಭೂತಲೆ ಭೂಚರಾಃ ಕೇಚರಾಶ್ಚೈವ ಜಲಜಾಶ್ಚೋಪದೇಶಿಕಾಃ ಸಹಜಾಃ ಕುಲಜಾಮಾಲಾಃ ಶಾಕಿನಿ ಡಾಕಿನಿ ತಥಾ ಅಂತರಿಕ್ಷಚರಾ ಘೋರಾ ಡಾಕಿನ್ಯಶ್ಚ ಮಹಾಬಲಾಃ ಗೃಹಭೂತ ಪಿಶಾಚಾಶ್ಚ ಯಕ್ಷಗಂಧರ್ವ ರಾಕ್ಷಸಾಃ ಬ್ರಹ್ಮ ರಾಕ್ಷಸ ವೇತಾಲಾಃ ಕೂಷ್ಮಾಂಡಾ ಭೈರವಾದಯಃ ನಶ್ಯಂತಿ ದರ್ಶನಾತ್ ತಸ್ಯ ಕವಚೇ ಹೃದಿ ಸಂಸ್ಥಿತೆ ಮಾನೋನ್ನತಿಃ ಭವೇದ್ರಾಜ್ಞಃ ತೇಜೋ ವೃದ್ಧಿಕರಂ ಪರಂ ಯಶಸಾ ವರ್ಧತೆ ಸೋಪಿ ಕೀರ್ತಿಮಂಡಿತ ಭೂತಲೆ ಜಪೇತ್ ಸಪ್ತಶತೀಂ ಚಂಡೀಂ ಕೃತ್ವಾ ತು ಕವಚಂ ಪುರಾ ಯಾವದ್ಭೂಮಂಡಲಂ ಧತ್ತೆ ಸಶೈಲವನಕಾನನಂ ತಾವತ್ತಿಷ್ಠತಿ ಮೇದಿನ್ಯಾಂ ಸಂತತಿಃ ಪುತ್ರಪೌತ್ರಿಕೀ ದೇಹಾಂತೆ ಪರಮಂ ಸ್ಥಾನಂ ಯತ್ಸುರೈರಪಿ ದುರ್ಲಭಂ ಪ್ರಾಪ್ನೋತಿ ಪುರುಷೋ ನಿತ್ಯಂ ಮಹಾಮಾಯಾ ಪ್ರಸಾದತಃ ಲಭತೆ ಪರಮಂ ರೂಪಂ ಶಿವೇನ ಸಹ ಮೋದತೆ ಶ್ರೀವಾರಾಹ ಪುರಾಣೇ ಹರಿಹರ ಬ್ರಹ್ಮ ವಿರಚಿತಂ ದೇವ್ಯಾಃ ಕವಚಂ ಸ್ತೋತ್ರಂ ಸಮರ್ಪಯಾಮಿ. ಈ ಸ್ತೋತ್ರವನ್ನು ನಿತ್ಯವೂ ಹೇಳ್ಕೊಳ್ತಾ ನಾವು ನಮ್ಮ ಕುಲ, ನಮ್ಮ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರ ಜೊತೆಗೆ ದೀರ್ಘಕಾಲದವರೆಗೆ ಸುಖ, ಸಂತೋಷ ಮತ್ತು ಸಾಧನೆಗಳು ಮಾಡ್ತಾ ನಿತ್ಯ ಈ ದೇವಿಯ ಒಂದು ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ ಈಗ ಒಂದು ಜಪ ಮಾಡ್ಬೇಕು. ಪಾರಾಯಣ ಆದ ಮೇಲೆ ಒಂದು ಜಪ ಮಾಡ್ಬೇಕು. ಎಲ್ರು ಕೂಡ 18 ಈ ಜಪವನ್ನ ಈಗ ನಾವು ಇವತ್ತು ಮಾಡಿಡುವ. ಎಲ್ಲ ನೇರ ಕೂತ್ಕೊಳ್ಳಿ. ನಾನು ಹೇಳ್ಕೊಡ್ತೇನೆ, 3 ಸಾರಿ ಹೇಳಿಕೊಡ್ತೇನೆ. ಅನಂತರ ತಾವು 18 ಸಾರಿ ಮಾಡ್ಬೇಕು. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಅನ್ನುವಾಗ ನಿಮ್ಮ ಎದೆಯ ಭಾಗಕ್ಕೆ ಈವರೆಗೆ ಆರಾಧನೆ ಮಾಡಿರುವ ಲಲಿತಾಂಬಿಕೆಯನ್ನ ಆವಾಹನೆ ಮಾಡಿ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಅನ್ನುವಾಗ ಮಹಾಲಕ್ಷ್ಮಿ, ಮಹಾಸರಸ್ವತಿ, ದುರ್ಗಾ ಪರಮೇಶ್ವರಿ ಸ್ವರೂಪಳಾದ ಲಲಿತಾಂಬಿಕೆಯನ್ನು ನಿಮ್ಮ ಎದೆಯ ಭಾಗದಲ್ಲಿ ಕೂರಿಸ್ಕೊಡಿ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಅನ್ನುವಾಗ ನಮ್ಮ ಶಿರೋಭಾಗದಲ್ಲಿ ತಲೆಯಲ್ಲಿ ಜ್ಞಾನಶಕ್ತಿ ಸ್ವರೂಪಿಣಿಯಾದ ಸರಸ್ವತಿಯನ್ನು, ಎದೆಯ ಭಾಗದಲ್ಲಿ ಧೈರ್ಯ ಕೊಡ್ತಕ್ಕಂಥ ದುರ್ಗಾದೇವಿಯನ್ನು ಇಚ್ಛಾಶಕ್ತಿ ಸ್ವರೂಪಿಣಿಯಾದ ದುರ್ಗಾದೇವಿಯನ್ನು ಆವಾಹನೆ ಮಾಡಿ. ಇಡೀ ದೇಹದ ಎಲ್ಲ ಭಾಗಗಳಲ್ಲಿ ಚೈತನ್ಯ ಸ್ವರೂಪಿಣಿಯಾಗಿರ್ತಕ್ಕಂಥ ಲಕ್ಷ್ಮಿಯನ್ನು ಆವಾಹನೆ ಮಾಡಿ.
ಮಹಾಲಕ್ಷ್ಮಿ ಮಹಾಸರಸ್ವತಿ ದುರ್ಗಾ ಪರಮೇಶ್ವರಿ ಸ್ವರೂಪಾಯೈ ಲಲಿತಾಂಬಿಕಾಯೈ ನಮಃ. ಇಲ್ಲಿಂದ ಮುಂದೆ 18 ಬಾರಿ ಮೊದಲು ಗಟ್ಟಿಯಾಗಿ ಹೇಳಿ, ಅನಂತರ ಮನಸ್ಸಿನಲ್ಲಿ ಹೇಳ್ಕೊಂಡು ನಿಮ್ಮ ಬೆರಳಿಂದ ಎಣಿಸ್ಕೊಂಡು 18 ಮಾಡಿಬಿಟ್ಟು ಯಾರು ಕಣ್ಣು ಬಿಡಬೇಡಿ, ನಾನು ಮಾಡ್ತೇನೆ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಮುಂದೆ ಮೆಲ್ಲ ಹೇಳಿ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯ 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 ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎದೆಯ ಭಾಗದಲ್ಲಿ ಕುಳಿತಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಮಹಾಕಾಳಿ ಸ್ವರೂಪಳಾದ, ಜ್ಞಾನಶಕ್ತಿ ಸ್ವರೂಪಳಾಗಿರ್ತಕ್ಕಂಥ ಸರಸ್ವತಿಯನ್ನು, ದುರ್ಗೆಯನ್ನು, ಮಹಾಲಕ್ಷ್ಮಿಯನ್ನು ಮನಸಾ ಸ್ತುತಿಸ್ತೇನೆ. ಇನ್ನು ಇಡೀ ನವರಾತ್ರಿಯ ಉಳಿದ 5 ದಿವಸಗಳು ಪ್ರತಿ ದಿವಸ ಸಂಜೆ ಅಥವಾ ಬೆಳಗ್ಗೆ ನಾನು ಕೂತ್ಕೊಂಡು ಈ ಜಪವನ್ನ ಯಥಾಶಕ್ತಿ ಮಾಡ್ತೇನೆ, 108 ಮಾಡ್ತೇನೆ. ಅದನ್ನ ಮಾಡುವ ಸಂದರ್ಭದಲ್ಲಿ ನಮ್ಮ ಗಮನ ಮೊದಲು ನಾಭಿ ಪ್ರದೇಶಕ್ಕೆ. ಎಲ್ಲರೂ ಕೂಡ ನಿಮ್ಮ ನಾಭಿ ಪ್ರದೇಶ ನೋಡ್ಕೊಳ್ಳಿ. ಅಲ್ಲಿ ಬ್ರಹ್ಮಗ್ರಂಥಿ ಸ್ವರೂಪದಲ್ಲಿ ದೇವಿ ಇದ್ದಾಳೆ. ಆ ದೇವಿ ಒಂದು ಸಣ್ಣ ಸರ್ಪದ ರೀತಿ ಒಳಗೆ ಕೂತ್ಕೊಂಡಿದ್ದಾಳೆ. ನಿಮ್ಮ ಜಪಕ್ಕೆ ಸಂತುಷ್ಟಳಾದ ಆ ಸರ್ಪ ಸ್ವರೂಪಳಾದ ದೇವಿಯು ನಿಮ್ಮ ಮೂಲಾಧಾರದಿಂದ ನಾಭಿಯವರೆಗೆ ನಿಧಾನಕ್ಕೆ ತನ್ನ ಹೆಡೆಯನ್ನ ಅರಳಿಸ್ತಾ ಮೇಲೆ ಬರ್ತಾ ಇದ್ದಾಳೆ. ಅಲ್ಲಿ ಗಣಪತಿಯನ್ನ ಆವಾಹನೆ ಮಾಡಿದ್ದೀರಿ. ಹೊಕ್ಕಳಿನ ಭಾಗಕ್ಕೆ ಬಂತು, ಮೇಲೆ ಬಂತು. ಇದು ಬ್ರಹ್ಮ ಗ್ರಂಥಿಯನ್ನು ಒಡೆದುಕೊಂಡು ವಿಭೇದಿನಿ ಎದೆಯ ಭಾಗಕ್ಕೆ ಬಂತು. ಹೀಗೆ ನಿಮ್ಮ ಎದೆಯ ಭಾಗದಲ್ಲಿ ಕುಳಿತಿರುವ ಮಹಾಲಕ್ಷ್ಮಿ, ಮಹಾಸರಸ್ವತಿ, ದುರ್ಗಾ ಪರಮೇಶ್ವರಿಯನ್ನು, ಅವಳಿಗೆ ಆಶ್ರಯ ಕೊಡ್ತಿರುವಂತೆ ಸರ್ಪ ಸ್ವರೂಪದಲ್ಲಿರ್ತಕ್ಕಂಥ ನಿಮ್ಮ ಚೈತನ್ಯವು ಆ ದೇವಿಗೆ ನಮಸ್ಕಾರ ಮಾಡ್ತಾ ಇದೆ. ಇಡೀ ಎದೆಯ ಭಾಗಕ್ಕೆ ವಿಶಾಲವಾದ ನಿಮ್ಮ ಮೂಲಾಧಾರದ ಇದ್ದಿರ್ತಕ್ಕಂಥ ಚೈತನ್ಯ ಸ್ವರೂಪವಾದ ಸರ್ಪ ಸ್ವರೂಪವಾದಂತಹ ದೇವಿಯು ಎದೆಯ ಭಾಗದಲ್ಲಿ ಅಗ್ರವಾಗಿ ನಿಂತಿದ್ದಾಳೆ. ಇದು ವಿಷ್ಣು ಗ್ರಂಥಿ. ಈ ವಿಷ್ಣು ಗ್ರಂಥಿಯನ್ನ ಒಡ್ಕೊಂಡು ನಿಧಾನವಾಗಿ ಅಲ್ಲಿಂದ ಮೇಲೆ ಬರ್ತಾ ಇದ್ದಾಳೆ. ಈ ದೇವಿಯು ಸರ್ಪರೂಪದಲ್ಲಿ ಮೇಲೆ ಬಂದು ನನ್ನ ಕತ್ತಿನಿಂದ ಮೇಲೆ ಬಂದು ನನ್ನ ಮುಖದಿಂದ ಮೇಲೆ ಬಂದು ನನ್ನ ಹಣೆಯ ಭಾಗಕ್ಕೆ ಬಂದಿದ್ದಾಳೆ. ಕುಂಕುಮ ಇಟ್ಕೊಳ್ತಕ್ಕಂಥ ಆಜ್ಞಾ ಚಕ್ರ ಭಾಗಕ್ಕೆ ದೇವಿ ಬಂದಿದ್ದಾಳೆ. ಅಲ್ಲಿ ಇಡೀ ತಲೆಯ ಭಾಗಕ್ಕೆ ಹರಡಿಕೊಂಡಂತಹ ಹೆಡೆ ಈ ಮಹಾದೇವಿಯನ್ನು ಸಂತೋಷದಿಂದ, ತೃಪ್ತಿಯಿಂದ, ಖುಷಿಯಿಂದ, ಆನಂದದಿಂದ ನಾವು ನೋಡ್ತಾ ನಮಸ್ಕಾರ ಮಾಡ್ತಾ ಇದ್ದೇವೆ. ನನ್ನ ಇಡೀ ತಲೆ ಭಾಗವನ್ನ ವ್ಯಾಪಿಸಿದ್ದಾಳೆ. ಸಹಸ್ರಾರ ಚಕ್ರ ನೆತ್ತಿಯ ಭಾಗದಲ್ಲಿ ಅಗಲವಾಗಿ ಸಾವಿರ ಹೆಡೆಗಳಿಂದ ಅರಳಿಕೊಂಡಿರ್ತಕ್ಕಂಥ ನನ್ನ ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಆ ಮಹಾದೇವಿಯನ್ನು ನಾನೀಗ ನಮಸ್ಕಾರ ಮಾಡ್ತಾ ಇದ್ದೇನೆ. ಇಡೀ ದೇಹವನ್ನು ವ್ಯಾಪಿಸಿರ್ತಕ್ಕಂಥ ಇದು ನಾನಲ್ಲ, ನಾನು ಏನೇನೂ ಅಲ್ಲ, ನನ್ನ ಒಳಗಿನ ಚೈತನ್ಯವೇ ಅರಳಿ ನಿಂತಿದೆ ಎಂಬ ಭಾವದಿಂದ ನನ್ನ ಶಿರೋಭಾಗವನ್ನ ನಾನು ನೋಡ್ಕೊಳ್ತೇನೆ. ತಲೆಯ ಭಾಗದಲ್ಲಿ ಸರಸ್ವತಿ ಕೂತಿದ್ದಾಳೆ. ಜ್ಞಾನ ಸ್ವರೂಪಿನೋಳು, ಮೇಧಾಶಕ್ತಿ. ನನಗೆ ಜ್ಞಾನವನ್ನು ಕೊಡುತ್ತಾಯಿ, ವಿಜ್ಞಾನವನ್ನು ಕೊಡುತ್ತಾಯಿ, ವಿವೇಕವನ್ನು ಕೊಡು. ನನಗೆ ಎಲ್ಲವೂ, ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲವೂ ನನಗೆ ಅರ್ಥವಾಗುವಂತೆ ನನಗೆ ತಿಳುವಳಿಕೆಯನ್ನು ಕೊಡು. ಆ ಸರಸ್ವತಿಯನ್ನ ಪ್ರಾರ್ಥನೆ ಮಾಡ್ತಾ ಮೆಲ್ಲಗೆ ಕೆಳಗಿಳಿಯುವಾಗ ಎದೆ ಭಾಗದಲ್ಲಿ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡ್ತೇವೆ. ಮಹಾಲಕ್ಷ್ಮಿ ಎದೆ ಭಾಗದಲ್ಲಿ ದೊಡ್ಡದಾಗಿ ನಿಂತಿದ್ದಾಳೆ. ನನ್ನ ಹೃದಯ, ನನ್ನ ಶ್ವಾಸಕೋಶ ಇತ್ಯಾದಿ ಎದೆಯ ಭಾಗದಲ್ಲಿ ಯಾವ್ಯಾವ ಅಂಗಾಂಗಗಳಿದೆ ಅದೆಲ್ಲದನ್ನು ಆವಿಷ್ಕರಿಸ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನ ಸ್ತುತಿ ಮಾಡ್ತಾ, ಭಗವತಿ
ಎಂದೆಂದೂ ದಾರಿದ್ರ್ಯ ಬಾರದಂತೆ, ಎಂದೆಂದೂ ಅಲಕ್ಷ್ಮಿ ಬಾರದಂತೆ ಲಕ್ಷ್ಮೀ ಸ್ವರೂಪಳಾಗಿ ನನ್ನ ಒಳಗೆ ಕೂತು ನಾನು ಮನಸ್ಸಿನಲ್ಲಿ ಏನೇ ನನ್ನ ಸತ್ಕಾರ್ಯಗಳನ್ನು ಮಾಡಬೇಕಂತಿದ್ದೇನೆ, ಅದಕ್ಕೆ ಬೇಕಾದ ಸಂಪತ್ತಿನ ಬಲ ನೀನಾಗು ಅಂತ ಪ್ರಾರ್ಥನೆ ಮಾಡ್ತಾ, ಅಮ್ಮ ದೇವಿ, ಈಗ ನೀನು ನನಗೆ, ನನ್ನ ಕುಟುಂಬಕ್ಕೆ, ನಮ್ಗೆಲ್ಲ ಕೊಟ್ಟಿರ್ತಕ್ಕಂತಹ ಸಂಪತ್ತು ನಿನ್ನ ಕೃಪೆ. ಅದು ಬಂದಿದೆ ಅಂತ ನಾನು ಅಹಂಕಾರ ಮಾಡದೆ, ಜಂಬ ಮಾಡದೆ, ಮತ್ತೊಬ್ಬರ ಎದುರುಗಡೆ ತೋರಿಕೆಯನ್ನು ಮಾಡದೆ, ಆ ಸಂಪತ್ತೆಲ್ಲವೂ ನಿನ್ನ ಕೃಪೆ. ಎಲ್ಲಿವರೆಗೆ ನೀನು ಕೃಪೆಯನ್ನ ತೋರ್ತೀಯೋ ಅಲ್ಲಿವರೆಗೆ ನನ್ನಲ್ಲಿ ಸಂಪತ್ತಿರ್ತದೆ. ನಾನೇನಾದ್ರೂ ದಾರಿ ತಪ್ಪಿ ನಿನ್ನ ಕೃಪೆಗೆ ದೂರವಾದ್ರೆ ನನಗೆ ದಾರಿದ್ರ್ಯ ಬರ್ತದೆ. ದೇವಿ, ಸದಾ ಕಾಲವೂ ಕೂಡ ನನ್ನ ಒಳಗೆ ಇರುವಂತ ಪ್ರಾರ್ಥನೆ ಮಾಡ್ತಾ, ಮಹಾಲಕ್ಷ್ಮಿ ಆದ್ಮೇಲೆ ನನ್ನ ಎದೆಯ ಭಾಗದಿಂದ ಕೆಳಗೆ ಇಳಿದು ನನ್ನ ಮೂಲಾಧಾರಕ್ಕೆ ಬನ್ನಿ. ಅಲ್ಲಿ ಅದೇ ಸರ್ಪ ಮೇಲಿಂದ ಹೆಡೆ ಇಳಿಸ್ತಾ ಬಂದು ಅಲ್ಲೇ ಸುತ್ತಿ ಮಲಗಿದೆ. ನನ್ನ ಹೊಕ್ಕಳಿನ ಭಾಗದಿಂದ ಕೆಳಭಾಗದಲ್ಲಿ ಮೂಲಾಧಾರದಲ್ಲಿ ಸರ್ಪ ಸ್ವರೂಪಿಯಾಗಿದ್ದ ದುರ್ಗಾ ಪರಮೇಶ್ವರಿ ಮಲಗಿದ್ದಾಳೆ. ಆ ದುರ್ಗಾ ಪರಮೇಶ್ವರಿ ಇಲ್ಲ ಪ್ರಾರ್ಥನೆಯನ್ನು, ಎಲ್ಲ ದುಃಖಗಳನ್ನು ದೂರ ಮಾಡು, ನನ್ನಿಂದ ಎಲ್ಲ ಕಷ್ಟಗಳನ್ನು ದೂರ ಮಾಡು, ರೋಗಗಳನ್ನು ದೂರ ಮಾಡು. ನನಗೆ, ನನ್ನ ಕುಟುಂಬಕ್ಕೆ, ನಾನು ಯಾರನ್ನ ಪ್ರೀತಿಸ್ತೇನೆ, ನನ್ನನ್ನು ಯಾರ್ಯಾರು ಪ್ರೀತಿಸ್ತಾರೆ, ನನ್ನ ಸುತ್ತಲೂ ಯಾರ್ಯಾರು ಆಶ್ರಯಿಸ್ಕೊಂಡಿದ್ದಾರೆ ಅವರಿಗೆಲ್ಲರಿಗೆ, ಜೊತೆಗೆ ಸಮಸ್ತ ನನ್ನ ನಗರಕ್ಕೆ, ನನ್ನ ಗ್ರಾಮಕ್ಕೆ, ನನ್ನ ಕುಲಕ್ಕೆ, ನನ್ನ ಬಂಧುಗಳು ಬೇರೆ ಬೇರೆ ಊರಲ್ಲಿ ದೂರ ದೂರ ಎಲ್ಲಿದ್ದಾರೆ ಅವರೆಲ್ಲರನ್ನ ನಾನು ಈಗ ಮನಸ್ಸಲ್ಲಿ ತಂದ್ಕೊಂಡು ಅವರಿಗೆ ನಿನ್ನ ಕೃಪೆಯನ್ನು ಬೇಡ್ತಾ ಇದ್ದೇನೆ ದುರ್ಗಾ ಪರಮೇಶ್ವರಿ. ಅದೇ ರೀತಿ ನನ್ನ ಊರಿಗೆ, ನನ್ನ ಗ್ರಾಮಕ್ಕೆ ಶಾಂತಿ ಉಂಟಾಗ್ಲಿ. ಪರಸ್ಪರ ವೈಮನಸ್ಸಿ ಇರ್ತಕ್ಕಂತಹ ಮನುಷ್ಯರು ಜಾತಿ ಜಾತಿ ವಿದ್ವೇಷದಿಂದ, ಧರ್ಮದ ಹೆಸರಿನಲ್ಲಿ ನಡೆದಿರ್ತಕ್ಕಂತಹ ಅನ್ಯಾಯಗಳು, ಆ ಎಲ್ಲ ಕ್ರೌರ್ಯಗಳನ್ನು, ಆ ಎಲ್ಲ ಅನ್ಯಾಯಗಳನ್ನು ದೂರ ಮಾಡಿ ದೇಶದಲ್ಲಿ ಶಾಂತಿ, ಸುಖ, ಸಂತೃಪ್ತಿ, ಸಮೃದ್ಧಿಯನ್ನು ಕರುಣಿಸಿ ಈ ಭಾರತವನ್ನು ರಾಮರಾಜ್ಯ ಮಾಡು. ನನ್ನ ಊರನ್ನು ಅಯೋಧ್ಯೆಯನ್ನಾಗಿ ಮಾಡು. ನನ್ನ ಇಡೀ ಜನಪದವು, ಇಡೀ ನನ್ನ ದೇಶವು, ನನ್ನ ಗ್ರಾಮವು, ನನ್ನ ಊರು ಕೃಷಿ ಸಂಪನ್ನವಾಗಿ ಬೇಕಾದಷ್ಟು ಸಂಪತ್ತಿನಿಂದ ಕೂಡಿ ದಾರಿದ್ರ್ಯವನ್ನ ದೂರ ಮಾಡಿ, ಅಲಕ್ಷ್ಮಿಯನ್ನು ದೂರ ಮಾಡಿ, ಲಕ್ಷ್ಮೀ ಸ್ವರೂಪಳಾಗಿ ಜ್ಞಾನ ಕೊಟ್ಟು, ಎಲ್ಲರಿಗೂ ವಿವೇಕವನ್ನ ಕೊಟ್ಟು, ಸರಸ್ವತಿ ಸ್ವರೂಪಳಾಗಿ ಎಲ್ಲ ವಿಗ್ರಹಗಳನ್ನು, ಎಲ್ಲ ಅಪಾಯಗಳನ್ನು ದೂರ ಮಾಡುವ ದುರ್ಗಾ ಪರಮೇಶ್ವರಿಯಾಗಿ ಸದಾ ನನ್ನ ಒಳಗೆ ಇದ್ದು ನನ್ನನ್ನು ಒಂದು ಮಾಧ್ಯಮ ಮಾಡಿ, ಉಪಕರಣ ಮಾಡಿ ಜಗದ್ಹಿತವನ್ನ ನನ್ನಿಂದ ಮಾಡಿಸು ತಾಯಿ. ಈ ಸತ್ಕಾರ್ಯದಲ್ಲಿ ಸದಾ ನಾನು ತೊಡಗುವಂತೆ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ, ಒಂದು ಕ್ಷಣ ನನ್ನ ಎದೆಯಲ್ಲಿರ್ತಕ್ಕಂತಹ ಆ ದೇವಿಗೆ ನನ್ನ ನಮಸ್ಕಾರಗಳನ್ನ ನಾನು ಮಾಡ್ತಾ ಇದ್ದೇನೆ. ಈ ಶಾಂತಿಯಲ್ಲಿ, ಈ ಮೌನದಲ್ಲಿ ಒಂದು ಕ್ಷಣ ನಾವೆಲ್ಲರೂ ಕೂಡ ಕೂತ್ಕೊಳ್ಳೋಣ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸರಸ್ವತ್ಯೈ ಚ ವಿದ್ಮಹೇ ಬ್ರಹ್ಮ ಪತ್ನೇ ಚ ಧೀಮಹಿ ತನ್ನೋ ವಾಣಿ ಪ್ರಚೋದಯಾತ್. ಮಹಾಲಕ್ಷ್ಮೀ ಮಹಾಸರಸ್ವತಿ ದುರ್ಗಾ ಪರಮೇಶ್ವರಿ ಸ್ವರೂಪಾಯೈ ಲಲಿತಾ ಪರಮೇಶ್ವರಿಯೈ ನಮಃ. ಜಪಂ ಸಮರ್ಪಯಾಮಿ. ಕಣ್ಣುಗಳನ್ನ ಕೈ ಉಜ್ಕೊಂಡು ಕಣ್ಣನ್ನ ಮಸಾಜ್ ಮಾಡಿಕೊಂಡು ಕಣ್ಣು ತೆಗೆದು ನಮಸ್ಕಾರ ಮಾಡ್ತಾ, ಇದಾದ ಮೇಲೆ ನಾವು ಧೂಪಂ ವನಸ್ಪತಿ ರಸೋತ್ಪನ್ನೋ ಗಂಧಾಢ್ಯೋ ಗಂಧವೋತ್ತಮಃ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾ. ಅಮ್ಮ ದೇವಿ, ಎಲ್ಲ ಕಡೆ ನಿನ್ನ ಪರಿಮಳ ಹರಡುವಂತಾಗಿ ನಿಂದ ಧೂಪಂ ಪರಿಕಲ್ಪಯಾಮಿ. ದೀಪಂ 3 ಬತ್ತಿಯನ್ನು ಇಟ್ಕೊಂಡು ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ಮನ್ಹಿನಾ ಯೋಜಿತಂ ಮಯಾ ಗ್ರಹಾಣ ಮಂಗಲಂ ದೀಪಂ ತ್ರೈಲೋಕ್ಯದಿಮಿರಾಪಃ. ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೆ ತ್ರಾಹಿ ಮಾಂ ನರಕಾತ್ ಘೋರಾತ್ ದಿವ್ಯ ಜ್ಯೋತಿರ್ನಮೋಸ್ತುತೆ. ನನ್ನ ಪ್ರಾರಬ್ಧ ಕರ್ಮದಿಂದ ಯಾವ್ಯಾವ ಕಷ್ಟಗಳು ಮುಂದೆ ಬರಬೇಕಾಗಿದೆಯೋ, ಯಾವ್ಯಾವ ನರಕಗಳನ್ನ ನಾನು ನೋಡ್ಬೇಕಾಗಿದೆಯೋ ಅದೆಲ್ಲವನ್ನ ಪರಿಹರಿಸಿ ಅನಾಯಾಸೇನ, ನನಗೆ ಮರಣ ಹೇಗ್ ಬರ್ಬೇಕು, ಅನಾಯಾಸವಾಗಿ ಬರ್ಬೇಕು.
ಮತ್ತು ವಿನಾ ದೈನ್ಯೇನ ಜೀವನಂ, ಚೆನ್ನಾಗಿ ಸಮೃದ್ಧಿಯಿಂದ ದೈನ್ಯ ಬಿಟ್ಟು ಬದುಕುವಂತಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ನೈವೇದ್ಯವಾಗಿ ನಾವು ಭಕ್ಷ್ಯ ಭೋಜ್ಯಗಳನ್ನ ನಾವು ಏನೇನು ತಗೊಳ್ಬೇಕಂತ ಮಾಡಿದ್ದೇವೆ ಎಲ್ಲವನ್ನ ತಂದು ಎದುರಿಗಿಟ್ಟಿದ್ದೇವೆ ದೇವಿ. ಮತ್ತು ಆಹಾರ ತಗೊಳ್ಬೇಕಂತ ಅದಕ್ಕೆ ನಾವು ಫಲತಾಂಬೂಲ ಸಹಿತ ಖಾದ್ಯ ನೈವೇದ್ಯಂ ದೈವ್ಯೈ ಸಮರ್ಪಯಾಮಿ ವಿಶ್ವ. ಆರಾಯ್ತ ಶ್ರೀ ಮಹಾಲಕ್ಷ್ಮೀ ಮಹಾದುರ್ಗಾ ಮಹ ಸರಸ್ವತಿ ನಮಃ. ಮಹಾಲಕ್ಷ್ಮೀ ಮಹಾಸರ ದುರ್ಗಾ ಪರಮೇಶ್ವರಿ ಮಹಾಲಕ್ಷ್ಮೀ ಮಹಾಸರಸ್ವತಿ ದುರ್ಗಾ ಪರಮೇಶ್ವರಿ ನಮಃ. ಶ್ರೀ ದುರ್ಗಾಂಬಿಕಾಯ ನಮಃ. ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಅನಂತರ ಮಂಗಳಾರತಿ. ನಮೋ ದೇವ್ಯೈ ಮಹಾದೇವ್ಯೈ ಶಿವಾಯೈ ಸತತಂ ನಮಃ. ನಮಃ ಪ್ರಕೃತ್ಯೈ ಭದ್ರಾಯೈ ನಿಯತಾ ಪ್ರಣತಾ ಸ್ಮೃತಾಂ ಸರ್ವಮಂಗಲ ಮಾಂಗಲ್ಯೆ. ಅದ್ ಮತ್ತೆ ಓಂ ತಾಮಿಹೋಪ ಓಂ ತಾಂ ಜಾತವೇದೋ ಲಕ್ಷ್ಮೀಂ ರಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಪ್ರಭೂತಿಂ ಗಾವೋ ದಾಸ್ಯೋಶ್ವಾನ್ ನಿಂದೇಯಂ ಪುರುಷಾನಂ ಶ್ರೀದೇವ್ಯೈ ಕರ್ಪೂರ ಮಂಗಳ ನೀರಾಜನದೀಂ ದರ್ಶಯಾಮಿ ಅಂತಾದ್ಮೇಲೆ ಕೈನಲ್ಲಿ ನಾವು ಹೂವು ಮಂತ್ರಾಕ್ಷತೆಯನ್ನು ಹಿಡ್ಕೊಂಡು ಆಗ ಹೇಳಬೇಕಾದದ್ದು ಇದು. ಏನ್ ಹೇಳ್ಬೇಕು? ಭವಾನಿ ಅಷ್ಟಕ. ನ ಜಾನಾಮಿ ದಾನಂ ನ ಚ ಧ್ಯಾನ ಯೋಗಂ ನ ಜಾನಾಮಿ ತಂತ್ರಂ ನ ಚ ಸ್ತೋತ್ರ ಮಂತ್ರಂ ನ ಜಾನಾಮಿ ಪೂಜಾಂ ನ ಚ ನ್ಯಾಸ ಯೋಗಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ನ ಜಾನಾಮಿ ಪುಣ್ಯಂ ನ ಜಾನಾಮಿ ತೀರ್ಥಂ ನ ಜಾನಾಮಿ ಮುಕ್ತಿಂ ಲಯಂ ವಾ ಕದಾಚಿತ್ ನ ಜಾನಾಮಿ ಭಕ್ತಿಂ ವ್ರತಂ ವಾಪಿ ಮಾತಃ ಗತಿಸ್ತ್ವಂ ತ್ವಮೇಕಾ ಭವಾನಿ. ಪ್ರಜೇಶಂ ರಮೇಶಂ ಮಹೇಶಂ ಸುರೇಶಂ ದಿನೇಶಂ ನಿಶೀಥೇಶ್ವರಂ ವಾ ಕದಾಚಿತ್ ನ ಜಾನಾಮಿ ಚಾನ್ಯತ್ ಸದಾಹಂ ಶರಣ್ಯೇ ಗತಿಸ್ತ್ವಂ ತ್ವಮೇಕಾ ಭವಾನಿ. ವಿವಾದೆ ವಿಷಾದೆ ಪ್ರಮಾದೆ ಪ್ರವಾಸೆ ಜಲೆ ಚಾನಲೆ ಪರ್ವತೆ ಶತ್ರು ಮಧ್ಯೆ ಅರಣ್ಯೇ ಶರಣ್ಯೇ ಸದಾ ಮಾಂ ಪ್ರಪಾಹಿ ಗತಿಸ್ತ್ವಂ ತ್ವಮೇಕಾ ಭವಾನಿ. ಅನಾಥೋ ದರಿದ್ರೋ ಜರಾರೋಗಯುಕ್ತೋ ಮಹಾಕ್ಷೀಣದೀನ ಸದಾ ಜಾಡ್ಯ ಭಕ್ತಃ ವಿಪತ್ತೋ ಪ್ರವಿಷ್ಟ ಪ್ರಣಷ್ಟ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಮತ್ತೆ ಅರ್ಪಣೆ ಮಾಡುವಾಗ ನಮಸ್ತೆ ಶರಣ್ಯೇ ಶಿವೇ ಸಾನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೇ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೇ ನಮಸ್ತೆ ಜಗಚ್ಚಿಂತ್ಯಮಾನ ಸ್ವರೂಪೇ ನಮಸ್ತೆ ಮಹಾಯೋಗಿನಿ ಜ್ಞಾನ ರೂಪೇ ನಮಸ್ತೆ ಸದಾನಂದ ನಂದ ಸ್ವರೂಪೇ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೇ. ಅನಾಥಸ್ಯ ದೀನಸ್ಯ ತೃಷ್ಣಾತುರಸ್ಯ ಭಯಾರ್ತಸ್ಯ ಭೀತಸ್ಯ ಬದ್ಧಸ್ಯ ಜಿಂತೋ ತ್ವಮೇಕಾ ಗತಿರ್ದೇವಿ ನಿಸ್ತಾರರಾತ್ರಿ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೇ. ಯೋ ವೇದಾದೌ ಸುರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತಃ ತಸ್ಯ ಪ್ರತಿಲೀನಸ್ಯ ಯಃ ಪರಸ್ಯ ಸಾಂಗಾಯ ಸರ್ವಾಲಂಕಾರ ಭೂಷಿತಾಯ ಶ್ರೀ ಮಹಾಲಕ್ಷ್ಮೀ ಮಹಾಸರಸ್ವತಿ ದುರ್ಗಾ ಪರಮೇಶ್ವರಿ ಸ್ವರೂಪಾಯ ಶ್ರೀ ಲಲಿತಾಂಬಿಕಾಯ ನಮಃ. ಪ್ರದಕ್ಷ ನಮಸ್ಕಾರಾನ್ ಸಮರ್ಪಯಾಮಿ. ಪುಷ್ಪಾರ್ಚನಂ ಮಂತ್ರ ಪುಷ್ಪಂ ಸಮರ್ಪಯಾಮಿ ಅಂತ ಸಮರ್ಪಣೆ ಮಾಡಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವಾಗ ಹೇಳ್ಬೇಕಾದ್ ಗೊತ್ತಿದೆ ನಿಮ್ಗೆ ಹೇಳ್ಬೇಕಾದ್ ಗೊತ್ತಿದೆ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ವಿನಿಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತ ವತ್ಸಲೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಪರಮೇಶ್ವರಿ ಆಗ್ಬಿಟ್ಟು ಕೂತ್ಕೊಂಡು ಈಗ ಆರತಿ ಹಾಡು ಹಾಕ್ಬೇಕು. ಎಲ್ರು ಹೇಳಿ, ಒಟ್ಟಿಗೆ ಹೇಳಿ. ಮಾತೆ ಮಂಗಳ ದೇವತೆ ಪುತ್ರನ ಮೇಲೆ ಪ್ರೀತಿಯ ಲಲಿತೆ. ಎರಡನೇ ಸರಿ ಹೇಳುವಾಗ ಪುತ್ರಿಯ ಮೇಲೆ ಹೇಳಿ, ಗಂಡು ಹೆಣ್ಣು ಇಬ್ರು ಆಯ್ತು. ಮಾತೆ ಮಂಗಳ ದೇವತೆ ಪುತ್ರಿಯ ಮೇಲೆ ಪ್ರೀತಿಯನ್ನಿಡು ಲಲಿತೆ. ಪೂತೆ ಪಾಲಿತ ಭಕ್ತ ವ್ರಾತೆ ಲೋಕತ್ರಯ ಖ್ಯಾತೆ ಶಂಕರ ಮನ ಪ್ರೀತೆ ಭೂಧರ ಜಾತೆ. ಮಾತೆ ಮಂಗಳ ದೇವತೆ ದೀನ ರಕ್ಷಕಳು ನೀನು, ದೀನರೊಳತಿ ದೀನನಾಗಿರುವೆ ನಾನು. ಕಾಣೆ ನಿನ್ನನು ಬಿಟ್ಟು ಅನ್ಯ ದೈವವ ನಾನು, ಪ್ರಾಣಧಾರಣೆಗನ್ನ ಪಾನವ ಕೊಡು ನೀನು. ಮಾತೆ ಮಂಗಳ ದೇವತೆ ಮೂಢನಾಗಿರುವೆ ನಾನು, ಔದಾಸೀನ್ಯ ಮಾಡಬೇಡಮ್ಮ ನೀನು. ಆಡುವ ಮಗನಿವಾಳ್ ಆಡೋ ಮಾತನು ಕೇಳು, ಆಡುವ ಮಗಳಿವ ನಾಡೋ ಮಾತನು ಕೇಳು. ರೂಢಿ ಎಂದ ಭಯವ ನೀಡಿ ಪ್ರೀತಿಯ ತಾಡು. ಮಾತೆ ಮಂಗಳ ದೇವತೆ ಶೋಕ ಸಾಗರ ವಾಸನ, ಪ್ರೀತಿಯ ನಿಟ್ಟು ಸಾಕು ಶಂಕರ ದಾಸನ.
ಯಾಕಮ್ಮ ಸಂಶಯ ಬೇಕಿನ್ನು ನಿಶ್ಚಯ ಏಕಮೆನ್ನುತ ನಿನ್ನೋಳ್ ಏಕವಾಯಿತು ಮನ ಮಾತೆ ಮಂಗಳ ದೇವತೆ ಪುತ್ರಿಯ ಮೇಲೆ ಪುತ್ರನ ಮೇಲೆ ಪ್ರೀತಿಯ ನಿಡು ಲಲಿತೆ. ಸಮರ್ಪಣೆ ಮಂತ್ರಪುಷ್ಪ ಹಾಕಿ ಆರತಿ ಎತ್ತಿ ಆಯ್ತು. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಮಯ ದಾಸೀಯಂ ದಾಸೋಯಂ ಮಾಂ ಮತ್ವಾ ಕ್ಷಮತ್ವ ಪರಮೇಶ್ವರಿ ಅನಯಾ ಪೂಜಾ ಶ್ರೀಲತಾ ಪರಮೇಶ್ವರಿ ಪ್ರಿಯತಾಂ ಸುಪ್ರಸನ್ನ ವರದಾ ಭವತು ಪ್ರಸಾದಂ ಗೃಹ್ಣಾಮಿ ಅಂತ ಹೇಳಿ ಅಲ್ಲಿಯ ಪ್ರಸಾದ ತಗೊಳ್ಳೋದು. ಸುಪ್ರಸಾದೋ ಅಸ್ತು ದ್ವೇ ಕೃಷ್ಣಾರ್ಪಣಮಸ್ತು ಶ್ರೀನಾರಾಯಣೇ ಸಮರ್ಪಯಾಮಿ ಲತಾ ಪರಮೇಶ್ವರ್ಯೈ ನಮಃ. ಇಷ್ಟು ಹೇಳಿ ತಾವು ಅಚ್ಚುಕಟ್ಟಾಗಿ ಪೂಜೆಯನ್ನು ಮಾಡಿ, ಮಾನಸ ಪೂಜೆ ಸಾಧ್ಯ ಆದ್ರೆ ನಿಜವಾದ ಪೂಜೆ, ನೈಜ ಪೂಜೆ ಇಲ್ಲ ಅಂತ ಅಂದ್ರೆ ಮಾನಸ ಪೂಜೆಯನ್ನು ಮಾಡ್ಬೇಕು ಅಂತ ಹೇಳ್ತಾ, ತಾವೆಲ್ಲರೂ ಕೂಡ ಕಳೆದ 5 ದಿವಸಗಳಿಂದ ಈ ಒಂದು ಕಲಿಯುವ ಯಜ್ಞದಲ್ಲಿ, ಕಲಿಕೆ ಎಂಬುದು ಒಂದು ಯಜ್ಞದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಭಗವತಿ ಅನುಗ್ರಹವನ್ನ ಪ್ರಾರ್ಥನೆ ಮಾಡ್ತಾ ನನ್ನ ಈ ತರಗತಿಯನ್ನ ಮುಗಿಸ್ತಾ ಇದ್ದೇನೆ. ಮುಂದೆ ಇದೇ ರೀತಿ ಮತ್ತೆ ಮತ್ತೆ ನಾವು ಸೇರುವ ಅಂತ ಹೇಳ್ತಾ, ಯಾರ್ಯಾರು ಇದಕ್ಕೆ ಬಂದಿದ್ದೀರಿ ನೀವೆಲ್ಲರೂ ಕೂಡ ನಮ್ಮ ಶ್ರೀಮತಿ ಪದ್ಮಾರವರಲ್ಲಿ ಅವರ ಫೋನ್ ನಂಬರ್ ಇದೆ ಮತ್ತು ಇದಕ್ಕೆ ಇದೆ. ನೀವೆಲ್ಲರೂ ಕೂಡ ನಿಮ್ಮ ಹೆಸರು, ನಿಮ್ಮ ಊರು, ಸಾಧ್ಯ ಆದ ಅಡ್ರೆಸ್ಸು ಮತ್ತು ನಿಮ್ಮ ಫೋನ್ ನಂಬರ್ ಅನ್ನು ಕೊಟ್ರೆ ಈ ಒಂದು ನೆಟ್ವರ್ಕ್ ನಲ್ಲಿ ನೀವು ಕೂಡ ಇರ್ತೀರಿ. ನಾವು ಮುಂದೆ ಇಂಥದ್ದು ಏನಾದ್ರು ಮಾಡುವಾಗ ನಾವು ಸೇರ್ಕೊಳ್ಬಹುದು. ಸಂಸ್ಕೃತ ಕಲಿತಾ ಇದ್ದವ್ರಿಗೆ ನಾವು ಇದನ್ನ ಮಾಡಿದ್ದೇವೆ. ಇದರಲ್ಲಿರುವ ಸಂಸ್ಕೃತವನ್ನ ನಾವು ಮತ್ತೆ ಕೂಡ ನಾವು ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾವು ಮುಗಿಸ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಅನೇಕರು ನಿಮ್ಮ ಮನಸ್ಸಿನ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಶುರು ಮಾಡ್ಬೋದಾ? ಮೊದಲನೇದು ಮೀನಾಕ್ಷಿ ಅಮ್ಮ, ನೀವೇ ನಿಮ್ಮ ದೇವಿಗೆ ಒಂದೆರಡು ಮಾತಲ್ಲಿ ನಿಮ್ಮ ನಮಸ್ಕಾರವನ್ನು ಸಮರ್ಪಣೆ ಮಾಡಿ. ಇವತ್ತು ಈ 5 ದಿವಸ ಹೇಗಾಯ್ತು, ನಾವುಗಳೆಲ್ಲ ಮುಂದೆ ಏನ್ ಮಾಡ್ಬೇಕು ಒಂದೆರಡು ಮಾತಲ್ಲಿ ಹೇಳ್ಬಿಡಿ. ನನ್ ತುಂಬಾ ಸಂತೋಷ ಆಯ್ತು. ಇದನ್ನ ನಾವು ದೇವಿ ಸೂಕ್ತ ಮತ್ತೆ ದೇವಿ ಕವಚ ಅದು ಪ್ರೇರಣೆ ಆಯ್ತು. ನಾವು ನವರಾತ್ರಿಲಿ ಹೇಳ್ಕೊತಾ ಇದ್ದೆ ದುರ್ಗಾ ಸಪ್ತಶತಿ ಅದೆಲ್ಲ ಓದ್ತಾ ಇದ್ದೀನಿ. ಆದ್ರೆ ಪ್ರತಿದಿನ ಕವಚ ಓದ್ಬೇಕು ಅನ್ನೋದು ಒಂದು ದೊಡ್ಡ ಇನ್ಸ್ಪಿರೇಷನ್. ಮತ್ತೆ ನಾನು ಇವಾಗ ಅಮೆರಿಕಲ್ಲಿ ಇದ್ದೀನಿ. ನೀವು ಸಂಜೆ ಮಾಡ್ತಿದ್ರೆ ನಾನು 3:50ಕ್ಕೆ ಎದ್ದು ಸ್ನಾನ ಮಾಡಿ, ಯಾಕಂದ್ರೆ ಪೂಜೆ ಮಾಡ್ಬೇಕು. ಪೂಜೆ ಕ್ರಮ ಸೊ ಎಲ್ಲ ರೆಡಿಯಾಗಿ ದಿನ ತುಂಬಾ ಒಂದು ನಿಷ್ಠೆಯಿಂದ ಮಾಡ್ಕೊಂಡು ಬಂದೆ. ಮತ್ತೆ ಇದೆಲ್ಲ ನಮ್ಗೆ ಪ್ರಿಂಟ್ಔಟ್ಸ್ ಕೊಟ್ಟಿದ್ದು ತುಂಬಾ ಹೆಲ್ಪ್ ಆಯ್ತು. ಮತ್ತೆ ಸಂಸ್ಕೃತದಲ್ಲೂ ಕಳಿಸಿದ್ರು ಪದ್ಮಾ ಅವರು. ನಾನು ಅದನ್ನು ಓದ್ಕೊಂಡು ತುಂಬಾ ತೃಪ್ತಿ ಆಯ್ತು, ತುಂಬಾ ಸಂತೋಷ ಆಯ್ತು. ನವರಾತ್ರಿಲಿ ಇದೊಂದು ಮಾನಸ ಪೂಜೆ ಅಂತಾನೆ ಅನ್ಕೋತಾ ಇದ್ದೀನಿ ನಾನು. ಸೂಕ್ತ ಮತ್ತೆ ದುರ್ಗಾ ಸೂಕ್ತ, ಮೇಧಾ ಸೂಕ್ತ ಅಂತೂ ಅದೆಲ್ಲ ನಮ್ಗೆ ವೇದ ಮಂತ್ರ ಹೆಂಗಸ್ರು ಹೇಳ್ಬಾರ್ದು ಅಂತ ಹೇಳಿ ಕೆಲವೆಲ್ಲ ಶ್ರೀ ಸೂಕ್ತವನ್ನ ಕಲ್ತಿದ್ದೆ. ಅದು ನಾನು ಬಲವಂತವಾಗಿ ಈ ಮೇಧಾ ಸೂಕ್ತ ಎಲ್ಲ ಕೇಳಿ ತುಂಬಾನೇ ಸಂತೋಷ ಆಯ್ತು. ಇನ್ಮೇಲೆ ಮಕ್ಳಿಗೂ ಹೇಳ್ಕೊಡ್ಬೇಕು ಅಂತ ಹೇಳಿ ದೊಡ್ಡ ಪ್ರೇರಣೆ ಆಯ್ತು. ಧನ್ಯವಾದಗಳು. ವಿಶೇಷವಾಗಿ ಮೀನಾಕ್ಷಿ ಅವರು ಅಮೆರಿಕಾ ದೇಶದಿಂದ ಬೆಳಗಿನ ಜಾವ ನೋಡಿ, ಅವ್ರು ನಮಗೆ ಸಂಜೆ, ಅವ್ರಿಗೆ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಈ ಕ್ಲಾಸಿಗೆ ರೆಡಿಯಾಗಿ ಅವ್ರು ಕೂತ್ಕೊಂಡು ನಮ್ಗೆಲ್ರಿಗೂ ಪ್ರೇರಣೆಯಾಗಿದ್ದಾರೆ. ಅವರಿಗೆ ವಿಶೇಷವಾಗಿ ಭಗವತಿಯ ಅನುಗ್ರಹವನ್ನ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೇವೆ, ಇದೇ ತರದಕ್ಕೆ ಬರಲಿ ಅಂತ. ಇನ್ನೊಬ್ರು ಇವರು ಅಮೆರಿಕದಿಂದ ಆಯ್ತಲ್ಲ, ಇನ್ನು ದೂರದ ಕುಂದಾಪುರದಿಂದ ಇದ್ದಾರೆ, ವರಮಹಾಲಕ್ಷ್ಮಿ ಅವರಿದ್ದಾರೆ. ಅವರು ಕಾಣ್ತಾ ಇದ್ರು ಈಗ ಎಲ್ಲೋ. ವರಮಹಾಲಕ್ಷ್ಮಿ ಅವರಿದ್ದಾರೆ. ಅಮ್ಮ, ನಿಮ್ಮದ 1-2-30 ಸಂದೇಶವಾಗಿ 1-2-30 ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮೈಕ್ ಅನ್ಮ್ಯೂಟ್ ಮಾಡಿ. ತುಂಬಾ ಸಂತೋಷ ಆಯ್ತು. ಈಗ ಮೀನಾಕ್ಷಿ ಅವ್ರು ಏನ್ ಹೇಳಿದ್ರು ಅದೇ ತರ ನನಗೂ ಅನಿಸ್ತಾ ಇತ್ತು. ಈ ಒಂದು ನವರಾತ್ರಿಯ ಶುಭ ಪರ್ವದಲ್ಲಿ ನಾವು ಬಲವಂತವಾಗಿ ಇಷ್ಟೊತ್ತಿಗೆ ಕೂತ್ಕೊಂಡು ನಾವು ನಿಮ್ ಮಾತನ್ನು ಕೇಳೋದು, ಸ್ತೋತ್ರ ಹೇಳೋದು ಇದೆಲ್ಲ ಕೆಲವೊಮ್ಮೆ ಆಗ್ತಿರ್ಲಿಲ್ಲ, ಅಂದ್ರೆ ಲೇಟ್ ಆಗಿ ಮಾಡ್ತಿದ್ದೇನೋ. ಆದ್ರೆ ಈಗ ಕರೆಕ್ಟ್ ಸಾಯಂಕಾಲದ ಹೊತ್ತಿಗೆ ಇದನ್ನ ಕೂತ್ಕೊಂಡು ನಾವು ಮಾಡ್ತಾ ಇರೋದು ಬಹಳಷ್ಟು ನಮ್ಗೆ ಮನಸ್ಸಿಗೆ ಸಮಾಧಾನ ಕೊಟ್ಟಿದೆ. ಇದನ್ನ ನಿಮ್ ಹೇಳ್ದಂಗೆ ನಾವು ಖಂಡಿತವಾಗಿ ಕಂಟಿನ್ಯೂ ಮಾಡ್ತೀವಿ. ಆಯ್ತು ಇದಾಯ್ತು ಅದೆಲ್ಲವನ್ನು ಹೇಳ್ತಾ ಇರ್ತೇವೆ. ಈಗಾಗಲೇ ನಾನು ದುರ್ಗಾ ಸೂಕ್ತ ಮತ್ತೆ ದೇವಿ ಶ್ರೀ ಸೂಕ್ತ ಎಲ್ಲ ಹೇಳ್ತಿದ್ದೆ. ಅದ್ರ ಜೊತೆ ಚಂಡಿ ಕವಚನ ಸೇರಿಸಿಕೊಂಡು ಇನ್ಮೇಲೆ
ಹೇಳ್ಬೇಕಂತಿದ್ದೀನಿ. ನಿಜವಾಗ್ಲೂ ಒಂದು ಅಧ್ಯಾತ್ಮದ ಒಂದು ಒಳ್ಳೆ ಅನುಭವ ನನಗೆ ಆಗಿದೆ. ಬಹುಶಃ ಇಲ್ಲಿದ್ದ ಎಲ್ಲರಿಗೂ ಸಹ, ಎಲ್ಲರೂ ಶ್ರದ್ಧಾವಂತರೇ ಬಂದಿದ್ದಾರೆ, ಅವರೆಲ್ಲರಿಗೂ ಸಹ ಇದೇ ರೀತಿಯ ಪ್ರೇರಣೆ ಸಿಕ್ಕಿದೆ. ಮತ್ತೆ ಎಲ್ಲರೂ ದೇವೀಶ್ವರಿ ಎಲ್ಲರನ್ನು ನೋಡ್ತಾ ಇದ್ದೀನಿ, ನನಗೆ ಎಲ್ಲರೂ ಸಹ ಎಷ್ಟು ಸಮಾಧಾನದಿಂದ ಎಷ್ಟು ಪ್ರೀತಿಯಿಂದ ಕೂತಿದ್ದಾರೆ ಅಂದ್ರೆ ಎಲ್ಲ ಸಾಕ್ಷಾತ್ ದೇವಿಯರೇ ಅನಿಸಿ ಈ ಒಂದು ನವರಾತ್ರಿಯ ದಿನಗಳಲ್ಲಿ ಎಲ್ಲ ಎಷ್ಟೊಂದು ದೇವಿಯರ ಮಧ್ಯೆ ನಾನಿದ್ದೇನೆ. ಇದಕ್ಕೆಲ್ಲ ಕಾರಣ ಸರ್ ನೀವು. ಹಾಗಾಗಿ ನಿಮಗೆ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೀಗೆ ಮುಂದೆ ಸಹ ಇದೇ ತರದ ಕ್ಲಾಸ್ಗಳನ್ನು ಮಾಡಿ ಖಂಡಿತವಾಗಿ ನಾನು ಸೇರ್ಕೊಳ್ತೇನೆ, ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ತುಂಬಾ ಎಲ್ಲರಿಗೂ ಸಹ ಶುಭಕಾಮನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಸರ್. ರೈಟ್. ಮತ್ತೆ ನಮ್ಮ ನೆದರ್ಲೆಂಡ್ಸ್ ಕಾಣ್ತಾ ಇದ್ದಾರೆ, ಕಾಣುತ್ತೆ. ನೆದರ್ಲೆಂಡ್ಸ್ ಇಂದ ನಮ್ಮ ಇವ್ರು ಬಂದಿದ್ದಾರೆ, ರಂಗನಾಥ್. ನೆದರ್ಲೆಂಡ್ಸ್ ನವರಾ, ಎಲ್ಲಿದ್ದೀರಿ? ನಮಸ್ಕಾರ. ಈಗ ನಾನು ಅಮೆರಿಕಾದಲ್ಲೇ ಇದ್ದೇನೆ. ಓಹೋ, ಹೇಳಿ ಸರ್. ನೀವು ಒಂದೆರಡು ಮಾತಲ್ಲಿ ಹೇಳ್ಬಿಡಿ. ಇಲ್ಲಿಗೆ ಬಂದಾಯ್ತು. ಏನಂದ್ರೆ ಈ ಮೊದಲಿಗೆ ಶ್ರೀ ಗುರುಭ್ಯೋ ನಮಃ. ಮತ್ತೆ ನೆರೆದಿರ್ತಕ್ಕಂತಹ ಎಲ್ಲಾ ಅಭ್ಯಾಸಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ನನ್ನ ಒಡಗೂಡಿ ಎಲ್ಲರೂ ನಾವೆಲ್ಲ ಒಟ್ಟಿಗೆ ಕಲ್ತಿದ್ದೇವೆ. ಇದಕ್ಕೆ ಸ್ಫೂರ್ತಿ ತಾವೇ ಗುರುಗಳೇ. ಯಾಕಂದ್ರೆ ಈ ವಯಸ್ಸಲ್ಲಿ ಈ ಸ್ಫೂರ್ತಿ ಕೊಡಿಸಿದ್ರಲ್ಲ ನೀವು, ಅದಕ್ಕೆ ತುಂಬಾ ಸಂತೋಷ ಆಯ್ತು. ಇಲ್ಲಿ ಬಂದು ಏನು ಲಾಗಿನ್ ಆಗತ್ತೋ ಇಲ್ವೋ ಏನೋ ಆತರ ಇತ್ತು. ಬಟ್ ಇಲ್ಲ, ನಮ್ಮ ಮಕ್ಕಳು ನಮಗೆ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ರು. ಆರಾಮಾಗಿ ನಿಂಪಾಡಿ ನೀವು ಮಾಡ್ಕೊ, ನಮ್ಮ ಕೆಲಸ ನಾವು ಮಾಡ್ಕೋತಾ ಇರ್ತೀವಿ ಅಂತ ಹೇಳಿ ನಾವೊಂದು ಬೇರೆ ರೂಮಲ್ಲಿ ನಮ್ಮನ್ನ ಕೂರಿಸಿ ಇದು ಕಲಿಯಕ್ಕೆ ತುಂಬಾ ಅನುಕೂಲ ಆಯ್ತು. ಈಗ್ಲಾದ್ರೂ ಒಂದ್ ಸ್ವಲ್ಪ ಬುದ್ಧಿ ಬಂತಲ್ಲ ಅಂತ ನಂಗೂ ಸಂತೋಷ ಆಯ್ತು. ಇಷ್ಟು ವರ್ಷ ಆದ್ಮೇಲೆ ಸ್ವಲ್ಪ ಸಂಸ್ಕೃತ ಕಲಿಯೋಣ ಅಂತ. ಸಂಸ್ಕೃತ ಮಂತ್ರ ಏನೋ ಒಂದ್ ಸ್ವಲ್ಪ ಪಾಠ ಇರತ್ತೆ. ನಾನು ಒಂದ್ 6 ತಿಂಗಳು 8 ತಿಂಗಳು ಮಂತ್ರ ಪಾಠ ಎಲ್ಲ ಕಲಿತೆ. ಆದ್ರೆ ಮಧ್ಯದಲ್ಲಿ ಸ್ವಲ್ಪ ಬಿಟ್ಟು ಹೋಗಿತ್ತು. ಈಗ್ಲೂ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೇನೆ. ನಮ್ಮ ಊರಿನಲ್ಲಿ ನಂದು ಒಂದು ಕಂಪನಿ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಬಟ್ ಇದ್ರ ಮಧ್ಯೆ ಇದು ಒಂದು ಇರ್ಲಿ, ಒಂದು ಬೇರೆ ದೃಷ್ಟಿ ಕೂಡ ಜೀವನದ ಬಗ್ಗೆ ಇರಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ. ಸಾಕಷ್ಟು ಕಲಿತಿದ್ದೀವಿ, ಆದ್ರೆ ತುಂಬಾ ಕಲಿಯೋದಿದೆ. 1% ಕಲ್ತಿರ್ಬೋದೇನೋ, ಇನ್ನೂ 99.9 ಕಲಿಯೋದಿದೆ. ಅದಕ್ಕೆ ತಮ್ಮ ಸಹಕಾರ, ಇದು ಆಶೀರ್ವಾದ ಇರ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಅವ್ರದ್ದು ಮ್ಯೂಟ್ ಆಗಿದೆ, ಗುರುಗಳದ್ದು ಮ್ಯೂಟ್ ಆಗಿದೆ. ಮೇಡಮ್, ನಿಮ್ಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಇದನ್ನ ಹೇಳಿ. ಆಗಿದೆ. ಈಗ ಆಯ್ತು, ಈಗ ಬಂತ ಹೇಳಿ. ವಾಣಿ ಅವ್ರೇನ್ ಹೇಳ್ತಾರೆ ಹೇಳಿ. ವಾಣಿ ಅಮ್ಮ ನೀವು ಹೇಳಿಕ್ಕಿದೆ, ಹೇಳಿ. ನಮಸ್ಕಾರ ಸರ್. ನಾನು ಹೇಳಿ. ಒಬ್ಳೆ ಕಲ್ತಿಲ್ಲ ನೋಡಿ, ನಮ್ಮ ಅಮ್ಮನೂ ನನ್ ಜೊತೆ ಕುತ್ಕೊಂಡು ಕಲಿತಾ ಇದ್ರು. ಗ್ರೇಟ್. ಅವ್ರಿಗೂ ಸಂತೋಷ. ಅವ್ರದ್ರಲ್ಲೇ ಲಾಗಿನ್ ಆಗ್ತಿದ್ದೆ ಇವತ್ತು, ಅದಕ್ಕೆ ನನ್ನ ಹೆಸರು ಬಂದಿರ್ಲಿಲ್ಲ. ಈಗ ನಾನು ಬಂದೆ, ತುಂಬಾ ಸಂತೋಷ ಆಯ್ತು ಸರ್. ಅಮ್ಮನೂ ತುಂಬಾ ಸಂತೋಷ ಪಟ್ರು. ಅಂದ್ರೆ ಅವ್ರಿಗೆಲ್ಲ ಸ್ವಲ್ಪ ಕಲ್ತಿದ್ರು ಪಾಪ. ಅಮ್ಮಂಗೆ ಇವಾಗೆಲ್ಲ ಒಂಥರ ರಿವಿಷನ್ ಆದಂಗ ಆಯ್ತು. ತುಂಬಾ ಸಂತೋಷ ಪಟ್ರು ಸರ್ ಅಮ್ಮ. ಸರಿ. ಹೇಳೋದಕ್ಕೆ ಪದಗಳಿಲ್ಲ ಸರ್ ನಿಮ್ಗೆ. ಧನ್ಯವಾದ. ನಾವು ಏನೋ ಒಂಚೂರು 52 ವರ್ಷ ದಂಡ ಮಾಡ್ಬಿಟ್ವಿ ಅನ್ಸ್ತಾ ಇದೆ ನಿಮ್ಮನ್ನೆಲ್ಲ ಹೇಳೋದನ್ನ ಕೇಳಿಸ್ತಾ ಇದ್ರೆ. ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ಅಮ್ಮನೂ ಧನ್ಯವಾದ ಹೇಳ್ತಾ ಇದಾರೆ. ಧನ್ಯವಾದಗಳು. ಆಗ್ಲಮ್ಮ, ಒಳ್ಳೇದಾಗ್ಲಿ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಆಯ್ತಾ? ಸಂತೋಷ. ಸರಿ, ಮತ್ತೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವರ್ಡ್ಸ್ ಹೇಳೋದಕ್ಕೆ ಗೊತ್ತಿಲ್ಲ ನನಗೆ. ಹೃದಯದಿಂದ ತುಂಬಾ ಧನ್ಯವಾದಗಳು ಸರ್. ಏನ್ ದೇವಿಯ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಅಷ್ಟೇ. ಸರಿ, ಟೈಮ್ ಆಗಿದ ತಕ್ಷಣ ಅಮ್ಮ ಹೇಳೋರು ಹಾಕೊಡು ಅಂತ. ಅವ್ರದ್ದು ಲಾಗಿನ್ ಮಾಡಿಸಿ ನಾನು ಹಾಲಲ್ಲಿ ಕೂತ್ಕೊಂಡು ಕೇಳ್ತಿದ್ದೆ. ಇವತ್ತು ಜೊತೆಲೆ ಸೇರ್ಕೊಂಡ್ವಿ ಇಬ್ರು. ತುಂಬಾನೇ ಚೆನ್ನಾಗಿತ್ತು ಸರ್. ತುಂಬಾ ಎಂಜಾಯ್ ಮಾಡಿದ್ವಿ. ಮೇ ಬಿ ನಮ್ಗೆ ಇನ್ನೊಂದ್ ಸ್ವಲ್ಪ ರಿವಿಷನ್ ಬೇಕು, ಬಟ್ ವಿ ವಿಲ್ ಡೆಫಿನೆಟ್ಲಿ ಟ್ರೈ ಸರ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀವಿ. ನಮ್ ಪುಣ್ಯ ಸರ್, ನಿಮ್ಮಂತ ಗುರುಗಳು ಸಿಕ್ಕಿರೋದು ನಮ್ ಪುಣ್ಯ. ಸೊ ಪದ್ಮಾ ಅವರೇ, ಪದ್ಮಾಜಿ ಗುರುಗಳೇ, ನಮ್ಮ ಮಾವ ಒಬ್ರು ಬಂದಿದ್ರು, ಅವ್ರೊಂದೆರಡು ಮಾತಾಡ್ಲಿ ಅನ್ಕೊಂಡೆ. ಶ್ರೀಕಂಠಯ್ಯ ಇದೀರಾ? ಮಾತಾಡ್ಲಿ, ಅವ್ರಿದ್ರೆ ಹೇಳಿ. ಶ್ರೀಕಂಠ ಇಲ್ಲ, ಮೋಸ್ಟ್ಲಿ ಇಲ್ಲ. ಇರ್ಲಿ ಬಿಡಿ, ಪರವಾಗಿಲ್ಲ, ನಾನೇ ಮಾತಾಡ್ತೇನೆ. ಇನ್ಯಾರು ಮಾತಾಡಕ್ಕಿಲ್ವಾ? ಮಾತಾಡೋದು ಮುಗೀತಾ? ಸರ್ ನಮಸ್ಕಾರ. ಸರ್ ನಮಸ್ಕಾರ. ನನಗೆ ಸಂಸ್ಕೃತ ಅಂತೂ ಗೊತ್ತಿಲ್ಲ.
ಆದ್ರೆ ನೀವ್ ಹೇಳುವಾಗ ನಾನೆಲ್ಲ ಅಲ್ಲಲ್ಲೇ ಬರ್ಕೊಂಡು ಮಾಡ್ಕೊತಾ ಇದೀನಿ. ಖುಷಿ ಆಯ್ತು. ಅರ್ಥ ತಿಳಿದು ಹೇಳೋದಕ್ಕೂ ತಿಳಿದೇ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ತುಂಬಾ ಖುಷಿ ಆಯ್ತು ಸರ್. ಸಂತೋಷ. ತುಂಬಾ ಯಾರು ಸಂತೋಷ ನೀವು? ಆಯ್ತು. ನಾನು ನಾಗಲಕ್ಷ್ಮಿ ಅಂತ, ಈಗ ವಾಣಿ ಮಾತಾಡಿದ್ಲಲ್ಲ ಅವ್ರ ಹೌದು. ಅಕ್ಕ. ಬಹಳ ಸಂತೋಷ. ಅವರಷ್ಟೇ. ಹಾ ಸರ್, ಶ್ರೀಕಂಠಯ್ಯನವರು ಮಾತಾಡ್ತಾರೆ, ಹೇಳಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ ಗುರುಗಳೇ. ಸಂತೋಷ. ನಮಸ್ಕಾರ ಗುರುಗಳೇ. ಹೇಳಿ, ಮಾತಾಡಿ. ನಾವು ಇಷ್ಟು ವರ್ಷ ವೇಸ್ಟ್ ಮಾಡ್ಬಿಟ್ವಿ. ನಮ್ಮ ಏನು ರೆಗ್ಯುಲರ್ ಕೆಲಸಗಳು ಅದು ಇದು ಅಂತ ಹೇಳಿ ಒಂದ್ ಸ್ವಲ್ಪನೂ ಆಧ್ಯಾತ್ಮಿಕ ಇದಕ್ಕೆ ಬರಲೇ ಇಲ್ಲ. ನಮ್ಮ ಅಣ್ಣ ಒಂದ್ ಸ್ವಲ್ಪ ನಂಗೆ ಹೇಳ್ಕೊಟ್ಟಿದ್ದ, ಅವನು ಹೋದ್ಮೇಲೆ ಎಲ್ಲ ಮತ್ತೆ ನಿಲ್ಲಿಸ್ಬಿಟ್ಟಿದ್ದೆ. ಈಗ ನಮ್ಮ ಗುರುಗಳು ರಾಮಾನುಜಂ ಅಂತ ಒಬ್ರು ಗುರುಗಳು ನಮ್ಗೆ ವೇದಾಧ್ಯಯನ ಮಾಡ್ತಿದ್ದಾರೆ. ಈಗ ಒಂದ್ ಸ್ವಲ್ಪ ಮಾಡ್ತಾ ಇದೀವಿ. ಈಗ ಅವರು ನಮ್ಗೆ ಈ ಪಂಚಸೂಕ್ತಗಳನ್ನ ಈಗ ಶುರು ಮಾಡ್ತಿದ್ದಾರೆ. ಸಂತೋಷ. ಈಗ ಈ 5 ದಿವಸ ನೀವು ಭಾಗವಹಿಸಿದ್ರಿ ಅಂತ ಕಾಣುತ್ತೆ ಅಲ್ವಾ? ಹೌದು, 5 ದಿವಸನೂ ಭಾಗವಹಿಸಿದೆ ಗುರುಗಳೇ. ಆಯ್ತು, ಬಹಳ ಸಂತೋಷ. ಹೇಗಾಯ್ತು ಒಟ್ಟು ಕಾರ್ಯಕ್ರಮ? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನು 5 ದಿವಸನೂ ಪೂರಾ 5 ಗಂಟೆಯಿಂದ ಪೂರಾ ಭಾಗವಹಿಸಿದ್ದೀರಿ. ಕೇಳ್ತಾ ಇದ್ದೆ. ತುಂಬಾ ನಮಸ್ಕಾರ. 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 ಸರಿ. ಆಯ್ತಾ? ಕುಸುಮ ಗೊತ್ತಿಲ್ಲ. ಕುಸುಮ ಇದ್ದೀರಾ? ನಮಸ್ಕಾರ, ನಾನು ವಸಂತ್ ಕುಮಾರಿ ಮಾತಾಡ್ತಿರೋದು. ಹೇಳಿ. ಕೆನಡಾದಿಂದ ಏನು ಇಡೀ ವಿಶ್ವದಿಂದ ಎಲ್ಲ ಇದ್ದಾರೆ ಈಗ. ಹೇಳಿ, ಕೆನಡಾದಿಂದ. ನಮಸ್ಕಾರ ಗುರುಗಳೇ, ನಾನು ಮೊನ್ನೆ ಬೆಂಗಳೂರಿಗೆ ಬಂದೆ. ಬೆಂಗಳೂರು ಬಂದಾಯ್ತಾ? ಗುಡ್. ಬೆಂಗಳೂರಿಗೆ ಬಂದಾಯ್ತು. ಹೇಳಿ. ಕಾರ್ಯಕ್ರಮ ಬಹಳ ಚೆನ್ನಾಗಿತ್ತು. ನಾನು ಇದು ಪೂಜೆ ಮಾಡ್ಬೇಕಾದ್ರೆ ಸುಮ್ನೆ ಹಾಗೆ ಹೇಳ್ಕೊಂಡು ಮಾಡ್ತಾ ಇದ್ದೆ ಪೂಜೆನ. ಆದ್ರೆ ಈಗ ನೀವು ಹೇಳಿರೋ ಅರ್ಥ ನಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂದ್ರೆ, ಇನ್ ಮುಂದೆ ಹೇಳ್ಬೇಕಾದ್ರೆ ಈ ತರ ಹೇಳಿ ಮಾಡ್ಬೇಕು ಅನ್ನೋದು ಅರ್ಥವಾಗಿದೆ. ಬಹಳ ಬಹಳ ಉಪಯೋಗ ಆಗಿದೆ ನನಗಂತೂ. ಬಹಳ ಸಂತೋಷ. ತುಂಬಾ ಧನ್ಯವಾದಗಳು ಗುರುಗಳೇ. ನಮ್ಗೆ ನಿಮ್ಮಂತ ಗುರು ಸಿಕ್ಕಿರೋ ತುಂಬಾನೇ ಸಂತೋಷ, ನಮ್ಮ ಅದೃಷ್ಟ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ನಾನೊಂದು ವಿಷಯ ಹೇಳ್ಬೇಕು. ಹೇಳ್ಬೋದಾ? ಯಾರು ಹೇಳಿ? ನಾನು ಅವಾಗ್ಲೇ ಮಾತಾಡ್ದೆ, ಈ ಒಂದು ವಿಷಯ ಬಿಟ್ಬಿಟ್ಟಿದ್ದೆ. ಈಗ ಸುಧಾ ಅವರು, ಪದ್ಮಾ ಅವರು ಮತ್ತೆ ಅಶ್ವಿನ್, ಈ ಗ್ರೂಪ್, ಈ ವ್ಯವಸ್ಥೆ ಇತ್ತಲ್ಲ, ಸಾಕಷ್ಟು ನಮಗೆ ಸಪೋರ್ಟ್ ಮಾಡ್ತು. ಯಾಕಂದ್ರೆ ನಾವ್ ಎಲ್ಲೆಲ್ಲೋ ಇರ್ತೀವಿ, ಯಾವ್ದೋ ಕೆಲಸ ಮಾಡ್ತಿರ್ತೀವಿ. ಈ ನೆಟ್ವರ್ಕಿಂಗು, ಈ ವಿಷಯಗಳಲ್ಲಿ ಸಮಸ್ಯೆಗಳಿರ್ತವೆ. ಆದ್ರೆ ತುಂಬಾ ಅದನ್ನ ಶ್ರದ್ಧೆ ಇಟ್ಟು ಮಾಡಿ, ಮತ್ತೆ ಅದನ್ನ ರೆಕಾರ್ಡ್ ಮಾಡಿ ನಮ್ಗೆಲ್ಲ ಕಳಿಸಿ ಸಾಕಷ್ಟು ಅದಕ್ಕೆ ಶ್ರಮ ತಗೊಂಡಿದ್ದಾರೆ. ಅದಕ್ಕೆ ತುಂಬಾ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ಸರಿ. ಸಂಸ್ಕೃತ ಕಲಿಯೋ ಉದ್ದೇಶನೇ ಎಲ್ಲ ಅರ್ಥ ಸಹಿತ ಗೊತ್ತಾಗ್ಬೇಕು ಅಂತ. ಸ್ತೋತ್ರ ಹೇಳ್ಕೊತೀವಿ, ಅರ್ಥ ಗೊತ್ತಿಲ್ಲ ಅಂತ ಎಷ್ಟೋ ಒಂದ್ಸತಿ ಅನ್ಸೋದು. ನೀವ್ ಎಷ್ಟ್ ಚೆನ್ನಾಗಿ ಅರ್ಥ ಹೇಳಿದ್ರಿ, ತುಂಬಾ ಸಂತೋಷ ಆಯ್ತು. ಮತ್ತೆ ಇದೆಲ್ಲ ಕಲ್ತು ನೆನ್ನೆ ನಾನ್ ಬಾಣತನಕ್ಕಿಂತ ಬಂದಿರೋದು. ನನ್ನ ಮೊಮ್ಮಗಳು ಈಗ 3 ವಾರ ಅಷ್ಟೇ. ಆ ಮಗುನ ನೋಡ್ಕೊಂಡು ನಾನು ದೇವಿ ಸ್ವರೂಪನೇ ಆ ಮಗು ನೆತ್ಕೊಂಡು ಎಲ್ಲ ಹೇಳ್ತಾ ಇದ್ದೆ. ತುಂಬಾ ಸಂತೋಷ ಆಯ್ತು. ಹೀಗೆ ಕ್ಲಾಸ್ಗಳು ಕಲಿಬೇಕು ಅಂತ. ಸ್ಯಾನ್ ರೂಮೋನ್ ಕ್ಯಾಲಿಫೋರ್ನಿಯಾ. ನೀವ್ ಎಲ್ಲಿಂದ ಮಾತಾಡ್ತಾ ಇರೋದು? ಅದೇ ಸ್ಯಾನ್ ರೂಮೋನ್ ಕ್ಯಾಲಿಫೋರ್ನಿಯಾ ಸ್ಟೇಟ್. ಕ್ಯಾಲಿಫೋರ್ನಿಯಾ ಮಾತಾಡ್ತೀವಿ. ಆಮೇಲೆ ಸಂತೋಷ. ಇದು ಶಿವ ಒಳ್ಳೆದಾಗಿ. ಇನ್ನ ಕೈಲಾಸ ಯಾತ್ರೆ ಮಾಡಿದ್ರಿ, ಆದ್ರೆ ರುದ್ರ ಅದೆಲ್ಲ ಕಲಿಬೇಕು ಅಂತಂದ್ಬಿಟ್ಟು ಅದು ನೆಕ್ಸ್ಟ್ ಯಾರು ನಂಗಿನ್ನ ಹೇಳ್ಕೊಳಕ್ ಆಗಿಲ್ಲ. ಮುಂದೆ ಯಾವ್ದಾದ್ರು ಪಾಠ ಆಯ್ತು ಅಂದ್ರೆ ನಾನು ಸೇರ್ಕೊತೀನಿ. ಕೋಟಿ ನಮಸ್ಕಾರಗಳು. ನಮಸ್ಕಾರ ಎಲ್ಲರಿಗೂ. ಎಲ್ರಿಗೂ ನಮಸ್ಕಾರ. ಧನ್ಯವಾದ. ಧನ್ಯವಾದ. ಪದ್ಮಾ, ನೀವೊಂದೆರಡು ಮಾತಾಡಿ. ನೀವು ಈ ಪವಿತ್ರ ಮಂತ್ರ ಪಾಠವನ್ನು ಗುರುಗಳೇ ನೀವು ಯಶಸ್ವಿಯಾಗಿ ಅರ್ಥ ಸಹಿತವಾಗಿ ಹೇಳ್ಕೊಟ್ಟಿದ್ದೀರಾ. ನಿಮ್ಮ ಆಶೀರ್ವಾದ ಮತ್ತೆ ಮಾರ್ಗದರ್ಶನ ತುಂಬಾ ಅಮೂಲ್ಯ ನಮಗೆಲ್ಲ. ನಿಮ್ಮ ಉಪದೇಶಗಳು ನಮಗೆ ಜೀವನಕ್ಕೆ ಮಾರ್ಗದರ್ಶನವಾಗಿರ್ಲಿ ಅಂತ ಆಶಿಸ್ತೀನಿ ನಾನು. ಎಲ್ಲರ ಪರವಾಗಿ, ಎಲ್ಲಾ ಸ್ಟೂಡೆಂಟ್ಸ್ ಪರವಾಗಿ ಹೃತ್ಪೂರ್ವಕ ನಮನಗಳು ನಿಮಗೆ. ಮುಂದಿನ ಕ್ಲಾಸ್ ಯಾವಾಗ ಮಾಡೋದು ಅಂತ ಎಲ್ಲರೂ ಕಾಯ್ತೀವಿ. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಕ್ಲಾಸ್ ಯಾವಾಗ ಆಗ್ಬೋದು. ಥ್ಯಾಂಕ್ ಯು.
ಎಲ್ಲ ಬಂದವರೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದ. ಜೈ. ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು. ಮಹೋದಯ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ನವರಾತ್ರಿ ಶುಭಾಶಯಗಳು. ಶುಭಾಶಯಗಳು. ಧನ್ಯವಾದ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಥ್ಯಾಂಕ್ ಯು. ಸೇಮ್ ಟು ಯು. ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು. ಒಂದು ಮಿಸ್ ಆಗಿದೆ. ನಮ್ಮ ಶೃಂಗೇರಿ ಜಗದ್ಗುರು ಹೇಳ್ಕೊಟ್ಟಿರ್ತಕ್ಕಂಥ ದುರ್ಗಾ ಸಪ್ತ ಶ್ಲೋಕಿಯನ್ನ ಎಲ್ಲರೂ ಕೂಡ ಸ್ವತಂತ್ರವಾಗಿ ಪ್ರತಿಯೊಂದು ಕೂಡ 108 ಸರಿ ಹೇಳ್ಬೇಕು, ಯಥಾಶಕ್ತಿ ಹೇಳ್ಬೇಕು ಅಂತಿದೆ. ಅದನ್ನ ಇನ್ ಮುಂದೆ ನೀವು ದಯವಿಟ್ಟು ಹೇಳ್ಕೊಳ್ಳಿ. ಜ್ಞಾನಿನಾಮಿ ದೈವೀ ಭಗವತಿ ಸಾ ಪರಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ ದುರ್ಗೆ ಸ್ಮೃತಾಹಸಿ ದೇಭೀತಿಮಶೇಷ ಜಂತೋಃ ಸ್ವಸ್ಥೈ ಸ್ಮೃತಾಮತಿ ಕರ್ಣಾಯ ಸದಾರ್ದ್ರಚಿತ್ತ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದೇವಿ ದುರ್ಗೆ ದೇವಿ ನಮೋಸ್ತುತೆ. ರೋಗಾನಶೇಷಾನಪಹಂಸಿ ತುಷ್ಟಾರ್ दृष्टातु कामान् सकलानभीष्टान् त्वामाश्रितानां न विपन्नराणां त्वामाश्रिता हि आश्रयतां प्रयान्ति सर्वाबाधा प्रशमनं त्रैलोक्यस्याखिलेश्वरी एवमेव त्वया कार्यम् अस्मद्गिरिविनाशनम्. ಬಂದಿದ್ರು